ನಾನು ಅಲೋಪತಿ ಡಾಕ್ಟರ್ ಕೇಳಿದ್ದೀನಿ, ಹೋಮಿಯೋಪತಿ ಡಾಕ್ಟರ್ ಕೇಳಿದ್ದೀನಿ, ಆಯುರ್ವೇದಿಕ್ ಡಾಕ್ಟರ್ ಕೇಳಿದ್ದೀನಿ. ಈ ಲೋನ್ ಡಾಕ್ಟರ್ ಅಂತ ಹೇಳಿದ್ರೆ ಏನು ಅಂತ? ಇದು ನಮ್ಮ ಬ್ರ್ಯಾಂಡ್ ನೇಮ್ ಇದೆ. ಸರ್ಕಾರಿ ಸಬ್ಸಿಡಿ ಸ್ಕೀಮ್ಗಳಿಗೆ ಅದರದಂತ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಇರುತ್ತೆ. ಅದಕ್ಕೆಲ್ಲ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆದ ಪರಿಹಾರ ಮಾಡೋ ಸಲುವಾಗಿ ಲೋನ್ ಡಾಕ್ಟರ್. ಸೊ ಇಲ್ಲಿವರೆಗೆ ಎಷ್ಟು ಜನರಿಗೆ ಸರ್ಕಾರದ ಸ್ಕೀಮ್ಗಳನ್ನ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ? ನಾವು ಲೋನ್ ಮಾಡಿಸ್ಕೊಡೋ ಬ್ಯಾಂಕ್ ಅಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಫಲಾನುಭವಿಯನ್ನ ಕೇಂದ್ರ ಸರ್ಕಾರನ ಬ್ಯಾಂಕ್ ಅನ್ನ ಡಿಜಿಟಲಿ ಕನೆಕ್ಟ್ ಮಾಡ್ತೀವಿ. ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದೀವಿ. ನಮ್ಮ ಕಡೆ ಅಸ್ಸಾಂನಿಂದ, ರಾಜಸ್ಥಾನದಿಂದ, ಗುಜರಾತಿಂದ, ಡೆಲ್ಲಿಯಿಂದ, ಪಂಜಾಬಿಂದ ಎಲ್ಲ ಕಸ್ಟಮರ್ಗಳು ನಮ್ದೆಲ್ಲ ಪ್ರೊಸೆಸ್ ನೋಡ್ಕೊಂಡ್ಬಿಟ್ಟು ಲೋನ್ ಡಾಕ್ಟರ್ ಕಡೆ ಹೋದ್ರೆ ಕೆಲಸ ಆಗುತ್ತೆ ಅಂತ ನಮಗೆ ಹುಡುಕೊಂಡು ಬಂದು ಮಾಡ್ತಾರೆ. ನಾನು ಒಂದು ಸರ್ಕಾರದ ಸ್ಕೀಮನ್ನು ನಿಮ್ಮ ಥ್ರೂ ಪಡ್ಕೊಳ್ಬೇಕು ಅಂತ ಆದರೆ ಯಾವುದಾದ್ರೂ ಆ್ಯಪ್ ಇದೆಯಾ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಾದರೂ ಇದೆಯಾ? ಒಂದು loanDoctor.in ವೆಬ್ಸೈಟ್ ಇದೆ. ಲೋನ್ ಡಾಕ್ಟರ್ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಲೋನ್ ಡಾಕ್ಟರನ್ನು ಟ್ರಸ್ಟ್ ಮಾಡೋದು ಹೇಗೆ? ಟ್ರಸ್ಟ್ ಸಲುವಾಗಿ ನೋಡಿ, ನಮ್ಮದೇ ಆದ ಆ್ಯಪ್ ಇದೆ, ನಮ್ಮದೇ ವೆಬ್ಸೈಟ್ ಇದೆ. ಸೊ ಒಂದು ಸರ್ಕಾರದ ಸ್ಕೀಮನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಿಗೆ ಅಲೆಯೋದನ್ನೆಲ್ಲ ನೀವು ತಪ್ಪಿಸ್ತೀರಿ ಹಂಗಿದ್ರೆ? ಆಲ್ಮೋಸ್ಟ್ ಅಲ್ಲಿ ತಪ್ಪಿಸ್ತೀವಿ. ಯಾಕೆ ನಾವು ಸರ್ಕಾರದ ಸ್ಕೀಮನ್ನು ಈಸಿಯಾಗಿ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ? ಯಾಕೆ ನಾವು ಹಾಕಿದಂಥ ಅಪ್ಲಿಕೇಶನ್ಗಳೆಲ್ಲ ರಿಜೆಕ್ಟ್ ಆಗ್ತವೆ ಅಂತ? ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಟ್ಟು ಅವ್ರ ಅಪ್ಲಿಕೇಶನ್ ಹಾಕ್ತಾರೆ. ಅವ್ರ ಅಪ್ಲಿಕೇಶನಲ್ಲಿ ಏನು ಕಂಡೀಷನ್ಸ್ ಇದಾವೆ, ಏನು ಪ್ಯಾರಾಮೀಟರ್ ಇದಾವೆ, ಅದಕ್ಕೆ ರಿಯಲ್ ಆಗಿ ಅವ್ರಿಗೆ ಎಲಿಜಿಬಲ್ ಅದ ಅಥವಾ ಇಲ್ಲ, ಅವು ಯಾವ ಪ್ಯಾರಾಮೀಟರ್ ಗೊತ್ತಿರಲ್ಲ. ನಿಮ್ಮ ಮುಖಾಂತರ ಎಲ್ಲ ಫಲಾನುಭವಿಗೆ ಹೇಳೋ ಒಂದು ಇಷ್ಟಪಟ್ಟಂದ್ರೆ ಯಾರು ಭಯ ಪಡಬೇಡಿ. ಯಾಕಂದ್ರೆ ನಿಮ್ಮ ಹಿಂದೆ ನಾನಿಲ್ಲ, ಇದಿಲ್ಲ, ಬೇರೆಲ್ಲ, ನಿಮ್ಮ ಹಿಂದೆ ಸರ್ಕಾರ ಇದ್ದಾರೆ, ಕೇಳೋ ಹಕ್ಕಿದೆ. ಸೊ ನಿಮ್ಮ ದೊಡ್ಡ ಡ್ರೀಮ್ ಯಾವುದು? ನಿಮ್ಮ ಕಂಪನಿಯನ್ನು ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಿ? ಅರ್ಹ ಫಲಾನುಭವಿಗಳು ತುಂಬಾ ಜನ ಇದ್ದಾರೆ. ಬಟ್ ಈ ಸ್ಕೀಮ್ ಅವ್ರಿಗೆ ಅರ್ಹ ಅಂದ್ರೆ ಅವ್ರು ಸಿಗ್ತಾ ಇಲ್ಲ. ಬಟ್ ಅಂತ ಆಸ್ಪಿರೆಂಟ್ ಜನರಿಗೆ, ಓಕೆ, ಇಂಡಿಯಾದಲ್ಲಿ 8 ಜನ ಇದ್ದಾರೆ, ಒಂದು ಅಟ್ಲೀಸ್ಟ್ 50% ಜನರಿಗೆ ನಾವು ರೀಚ್ ಆಗಿ ಅವರಿಗೆ ಆ ಫೆಸಿಲಿಟಿ ಪಡೆಯುವ ಹಾಗೆ ನಾವು ಸಪೋರ್ಟ್ ಮಾಡಬೇಕು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಲ್ಲ ಇದೆಯಲ್ಲ ಸರ್, ಅಥವಾ ಸರ್ಕಾರದ ಸ್ಕೀಮ್ಗಳೆಲ್ಲ ಇದೆಯಲ್ಲ, ಇದೆಲ್ಲ ಈ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಅಥವಾ ಸಣ್ಣ ಸಣ್ಣ ಬಿಸ್ನೆಸ್ ಓನರ್ಸ್ಗಳಿಗೆ ಅಥವಾ ಮಹಿಳೆಯರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಇನ್ಫಾರ್ಮೇಷನ್? ಸರ್, ಇಗ್ನೋರೆನ್ಸ್ ಅಂತ ಹೇಳ್ಬೋದು. ಸಿಬಿಲ್ ಸ್ಕೋರ್ ಇಲ್ಲ ಅಂತಂದ್ರೆ ದೇವ್ರು ಕೂಡ ಕೊಡಂಗಿಲ್ಲ. ನಮ್ಮ ಕಡೆ ಏಜೆಂಟ್ ಥರ ಕೆಲಸ ಮಾಡಿಕೊಡಿ, ಬ್ರೋಕರ್ ಥರ ಕೆಲಸ ಮಾಡಿಕೊಡಿ ಅಂತ ಯಾರು ಬರ್ತಾರೆ ಅವ್ರ ಕೆಲಸ ಆಗೋದೇ ಇಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಎಷ್ಟೋ ಜನರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಆಸೆ ಇರುತ್ತೆ, ಕನಸಿರುತ್ತೆ. ಆದರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ದೊಡ್ಡ ಕಾರಣ ಇದಕ್ಕೆ ಅಂತ ಹೇಳಿದ್ರೆ ಅವರಿಗೆ ಎದುರಾಗುವ ಸಮಸ್ಯೆ ಬಂಡವಾಳದ್ದು. ನೋಡಿ, ಸರ್ಕಾರ ಬಿಸ್ನೆಸ್ ಮಾಡುವಂಥವರಿಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಹಲವಾರು ಸ್ಕೀಮ್ಗಳನ್ನು ಜಾರಿಗೆ ತಂದಿದೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಅದು ಇಂಥವರಿಗೆ ತಲುಪೋದೇ ಇಲ್ಲ. ಇವತ್ತು ನೀವು ಒಂದು ಪರ್ಸನಲ್ ಲೋನ್ ಬೇಕು ಅಂತ ಹೇಳಿದರೆ ಮೊಬೈಲ್ನಲ್ಲಿ ನೂರಾರು ಆ್ಯಪ್ಗಳು ಸಿಗ್ತವೆ. ಪ್ರೈವೇಟ್ ಲೋನ್ ಬೇಕು ಅಂತ ಹೇಳಿದರೆ ನೂರಾರು ಏಜೆಂಟ್ಗಳು ಕೂಡ ನಿಮ್ಮ ಕೈಗೆ ಸಿಗ್ತಾರೆ. ಆದರೆ ಸರ್ಕಾರದ ಸ್ಕೀಮ್ಗಳನ್ನು ಪಡೆಯೋದಕ್ಕೆ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದಾರಾ ಅಂತ ಕೇಳಿದರೆ ಕಣ್ಣು ಮುಂದೆ ಯಾರೂ ಕೂಡ ಕಾಣಿಸೋದಿಲ್ಲ. ಸೊ ಅದಕ್ಕಾಗಿಯೇ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಒಬ್ಬ ಸ್ಪೆಷಲ್ ಗೆಸ್ಟನ್ನು ನಾನು ಕರ್ಕೊಂಡ್ಬಂದಿದ್ದೀನಿ. ಎಸ್, ಅವರೇನೆ ಲೋನ್ ಡಾಕ್ಟರ್. ಅವ್ರ ಹೆಸರು ಪ್ರಕಾಶ್ ರಾಥೋಡ್. ಮತ್ತೆ ಆಗ್ತಾಡ ಅವರನ್ನು ವೆಲ್ಕಮ್ ಮಾಡ್ತೀನಿ. ಅವ್ರ ಜೊತೆಗೆ ಸರ್ಕಾರದ ಎಲ್ಲ ಸ್ಕೀಮ್ಗಳ ಬಗ್ಗೆ ಮಾತಾಡೋಣ. ಯಾಕೆ ಸರ್ಕಾರದ ಸ್ಕೀಮ್ಗಳಿಗೆ ಅಪ್ಲೈ ಮಾಡಿದರೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಹೇಗೆ ಸರ್ಕಾರದ ಸ್ಕೀಮ್ಗಳನ್ನು ಪಡೆಯೋದಕ್ಕಾಗುತ್ತೆ ಅಂತ ಹೇಳುವಂಥದ್ದನ್ನು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸೊ ವೆಲ್ಕಮ್ ಮಾಡ್ತೀನಿ ಪ್ರಕಾಶ್ ರಾಥೋಡ್ ಅವರೇ. ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಸರ್, ಚೆನ್ನಾಗಿದೆ ಸರ್. ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಅಲೋಪತಿ ಡಾಕ್ಟರ್ ಕೇಳಿದ್ದೀನಿ, ಹೋಮಿಯೋಪತಿ ಡಾಕ್ಟರ್ ಕೇಳಿದ್ದೀನಿ, ಆಯುರ್ವೇದಿಕ್ ಡಾಕ್ಟರ್ ಕೇಳಿದ್ದೀನಿ. ಈ ಲೋನ್ ಡಾಕ್ಟರ್ ಅಂತ ಹೇಳಿದ್ರೆ ಏನು ಅಂತ? ಲೋನ್ ಡಾಕ್ಟರ್ ಅನ್ನೋದು ಇದು ನಮ್ಮ ಬ್ರ್ಯಾಂಡ್ ನೇಮ್ ಇದೆ. ಓಕೆ, ಈ ಲೋನ್ ಡಾಕ್ಟರ್ ಮಾಡೋದಕ್ಕೂ ಒಂದು ಹಿಂದೆ ಸ್ಟೋರಿ ಅಂತಂದ್ರೆ, ಸೊ ಈಗ ನೀವಂದ್ರಲ್ಲ, ಕಣ್ಣಿನ ಡಾಕ್ಟರ್ ಇರ್ತಾರೆ, ಕಿವಿ ಡಾಕ್ಟರ್ ಇರ್ತಾರೆ, ಇದಿರ್ತಾರೆ. ಸೊ ಡಾಕ್ಟರ್ ಕಡೆನೇ ಯಾವಾಗ ಹೋಗ್ತೀವಿ ಅಂತಂದ್ರೆ ಒಂದು ಸಮಸ್ಯೆ ಇದ್ದಾಗ ಹೋಗ್ತೀವಿ. ಹೌದು. ಓಕೆ, ಇಲ್ಲಿ ಈಗ ಬೇರೆ ಪ್ರೈವೇಟ್ ಬ್ಯಾಂಕ್ದು, ಇವಾಗ ನೀವು ಹೇಳಿದ್ರಿ ಪ್ರೈವೇಟ್ ಬ್ಯಾಂಕು, ಪರ್ಸನಲ್ ಲೋನ್ಗೆಲ್ಲ ಬೇರೆ ಇದ್ದಾರೆ. ಬಟ್ ಈ ಸರ್ಕಾರಿ ಸಬ್ಸಿಡಿ ಸ್ಕೀಮ್ಗಳಿಗೆ ಅದರದಂತ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಇರುತ್ತೆ. ಅದಕ್ಕೆಲ್ಲ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆದ ಪರಿಹಾರ ಮಾಡೋ ಸಲುವಾಗಿ ಲೋನ್ ಡಾಕ್ಟರ್. ಓಕೆ. ಸರ್ಕಾರಿ ಸ್ಕೀಮಲ್ಲಿ ಮುದ್ರಾ ಲೋನ್ ಇದೆ, PMGP, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ. ಸೊ ಈ ಥರ ಬಹಳಷ್ಟು ಸ್ಕೀಮ್ಗಳು ಇದ್ದಾವೆ. ಸೊ ಆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲ ಕ್ರೆಡೆನ್ಷಿಯಲ್ಸ್ಗಳು ಇರ್ತವೆ. ಅದನ್ನು ಸರಿಪಡಿಸೋ ಸಲುವಾಗಿ ಆ ಪ್ರಾಬ್ಲಮನ್ನು ಮುಂಚೆನೇ ಐಡೆಂಟಿಫೈ ಮಾಡೋಕ್ಕೆ ಮುಂಚೆಗೆ ಈ ಕೆಲವೊಂದು ಸಲ ಏನಾಗುತ್ತೆ, ಸರ್ಕಾರಿ ಸ್ಕೀಮನ್ನು ಅರ್ಜಿ ಹಾಕಿಬಿಡ್ತಾರೆ, ಆ ಸ್ಕೀಮಿಗೆ ಅವರು ಎಲಿಜಿಬಲ್ ಇರೋದೇ ಇಲ್ಲ. ಸೊ ಲಾಸ್ಟಿಗೆ ಗೊತ್ತಾಗುತ್ತೆ ಅದು ಸಮಸ್ಯೆ ಇದೆ ಅಂತ. ಹೌದು. ಸೊ ಅದನ್ನು ನಾವು ಸ್ಕ್ರೂಟಿನಿ ಮಾಡಿ ಆ ಸಮಸ್ಯೆ ಪರಿಹಾರ ಕೊಡ್ತೀವಿ. ಅದರ ಸಲುವಾಗಿ ನಾನು ಲೋನ್ ಡಾಕ್ಟರ್ ಅಂತ ಹೆಸರು ಇಟ್ಟಿದ್ದು. ಬಟ್ ಈ ಥರ ಸಮಸ್ಯೆ ಇದೆ ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಾಯಿತು? ಈಗ ತುಂಬ ಜನ ಏನಾದರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಅವರಿಗೊಂದು ಓನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮಗೆ ಆ ಥರದ್ದು ಏನಾರು ಆಗಿತ್ತಾ ಅಂತ? ಆಗಿದೆ ಸರ್. ಯಾಕಂದರೆ ನಾನು ಮುಂಚೆ ಬ್ಯಾಂಕಲ್ಲಿ ಆಸ್ ಎ ಬ್ರಾಂಚ್ ಮ್ಯಾನೇಜರ್ ವರ್ಕ್ ಮಾಡಿದ್ದು, ಪರ್ಟಿಕ್ಯುಲರ್ ನಾನು ರೂರಲ್ ಬ್ರಾಂಚಲ್ಲಿ ಮಾಡಿದ್ದು. ಸೊ ಅಲ್ಲಿ ಬಹಳಷ್ಟು ಜನ ಬರ್ತಾರೆ, ಸರ್ ನನಗೆ ಒಂದು ಕುರಿ ಸಾಕಾಣಿಕೆ ಮಾಡಬೇಕು, ಸರ್ ನಾನು ಬಿಸ್ನೆಸ್ ಮಾಡಬೇಕು ಬರ್ತಾರೆ. ಬಟ್ ಅವ್ರ ಕಡೆ ಮಾಡೋ ಇಚ್ಛೆ ತುಂಬ ಇರುತ್ತೆ.
ಮಾಡೋ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾಲೆಜ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಬಂಡವಾಳ ಇರೋದಿಲ್ಲ. ಓಕೆ. ಬಟ್ ಆ ಬಂಡವಾಳ ಈಗ ನಾವು ಆ್ಯಸ್ ಅ ಬ್ಯಾಂಕರ್ ಆಗಿ ನಮ್ಗೇನು ಬೇಕಾಗುತ್ತೆ, ನಮ್ಮ ಬ್ಯಾಂಕಿನ ರೂಲ್ಸ್ ಪ್ರಕಾರ ಎಲ್ಲ ಪ್ಯಾರಾಮೀಟರ್ ಡಾಕ್ಯುಮೆಂಟ್ ಬೇಕೇ ಬೇಕು. ಹೌದು. ಓಕೆ. ಬಟ್ ಅವ್ರೇನು ಮಾಡ್ತಾರೆ, ಫಲಾನುಭವಿ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಪ್ಯಾರಾಮೀಟರ್ ಮಾಡೋಕೆ ಆಗೋದೇ ಇಲ್ಲ. ಸೊ ಅವ್ರು 1 ಸಲ 2 ಸಲ 3 ಸಲ 4 ಸಲ ಬ್ಯಾಂಕಿಗೆ ಬಂದುಬಿಟ್ಟು ಲಾಸ್ಟಿಗೆ ಸಾಕಾಗ್ಬಿಟ್ಟು ಬಿಟ್ಟೇ ಬಿಡ್ತಾರೆ. ಬಟ್ ಅಲ್ಲಿ ಮಾಡೋ ಮನಸ್ಸಿದೆ, ಬಟ್ ಮಾಡೋ ಪ್ರೊಸೆಸ್ ಗೊತ್ತಿಲ್ಲ. ಈಗ ನಾವು ಬ್ಯಾಂಕರಾಗಿ ನಾವು ಹೆಲ್ಪ್ ಮಾಡೋಕೆ ರೆಡಿ ಇದ್ದೀವಿ, ಬಟ್ ಪ್ರತಿಯೊಂದು ವಿಷಯಕ್ಕೆ ಅವ್ನ ಕಡೆ ಹೋಗಿ ಹಿಡಿದು ಮಾಡೋಕ್ಕಾಗಲ್ಲ. ಓಕೆ. ಓಕೆ. ಸೊ ಅಂಥ ಜನ ಮಾರ್ಕೆಟಲ್ಲಿ ತುಂಬ ಜನ 90% ಜನರಿಗೆ ಇವನ್ ಬೇರೆ ಹಳ್ಳಿದ ಬಿಟ್ಬಿಡಿ, ಇವನ್ ನೀವಾಗಿರ್ಬೋದು, ನಾವಾಗಿರ್ಬೋದು, ಸೊ ನಾರ್ಮಲ್ ಎಜುಕೇಟೆಡ್ ಪರ್ಸನ್ಗಳು ಕೂಡ ಬ್ಯಾಂಕ್ ಪ್ರೊಸೆಸ್ಗಳು ಲೈಕ್ ಅದರ ರೇಷಿಯೋಸ್ ಆಗಿರ್ಬೋದು, ಅದರ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಹೌದು. ಸೊ ಆ ಪ್ಯಾರಾಮೀಟರ್ನು ನಮ್ಮ ಬ್ಯಾಂಕಿನ ಪ್ರಕಾರ ಮತ್ತು ಗೌರ್ಮೆಂಟಿಗೆ ಬೇಕಾಗೋ ಪ್ರತಿಯೊಂದು ಮಾಡೋದ್ರಿಂದ ಅದು ಸಕ್ಸಸ್ ಆಗುತ್ತೆ. ಬಟ್ ಈ ಫೀಲ್ಡ್ನಲ್ಲಿ ಇಷ್ಟೊಂದು ದೊಡ್ಡ ಗ್ಯಾಪ್ ಇದೆ, ಸರ್ಕಾರದ ಸ್ಕೀಮ್ಗಳು ಯಾರಿಗೋಸ್ಕರ ಅವ್ರು ತಂದಿರ್ತಾರೋ ಅವ್ರಿಗೆ ನಿಜವಾಗ್ಲೂ ತಲುಪ್ತಾ ಇಲ್ಲ ಅಂತ ಹೇಳುವಂಥದ್ದನ್ನೆಲ್ಲ ಹೇಗೆ ನೀವು ತಿಳ್ಕೊಂಡ್ರಿ ಅಂತ? ಸರ್, ಯಾಕಂದರೆ ನಾನು ಕೇಳಿ ಬರ್ತಾರೆ ನಮ್ಮ ಕಡೆ, ಸರ್ ಆ ಲೋನ್ ಮಾಡಿಸ್ಕೊಡ್ತೀವಿ ಅಂತಾರೆ, ಈ ಲೋನ್ ಮಾಡಿಸ್ಕೊಡ್ತೀವಿ ಅಂತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಯಾರೂ ಪ್ರೊಫೆಷ್ನಲ್ ಇಲ್ಲ. ಓಕೆ. ಕೆಲವರು ಏಜೆಂಟ್ಸ್ ಆಗಿರ್ಬೋದು, ಬ್ರೋಕರ್ಸ್ ಬರ್ತಾರೆ, ಮಾಡಿಸ್ತೀವಿ ಅಂತ ಅಂತಾರೆ. ಅವರಿಗೆ ಅಲ್ಲಿದ್ದು ಒಂದು ಮ್ಯಾನೇಜರ್ ಪರಿಚಯ ಇರ್ತಾರೆ. ಆ ಮ್ಯಾನೇಜರ್ ಇರೋ ಅಷ್ಟೇ ಮಾಡಿಸ್ಬೋದು, ಅಥವಾ ನಾಳೆ ಆ ಮ್ಯಾನೇಜರ್ ಹೋಗ್ಬಿಟ್ರೆ ಸೊ ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದು ಅಲ್ಲಿ ಗ್ಯಾಪ್ ಇದೆ. ಸೆಂಟ್ರಲ್ ಏನಾಗುತ್ತೆ, ಆ ಮಾಡಿಸೋ ಮನುಷ್ಯ ರಂಗ ಬಿಡ್ತಾನೆ, ಮಾಡಿಸಿಲ್ಲ. ಬಟ್ ಇದೆಲ್ಲ ಈ ನೋಡಿ, ಮುಂಚೆ ಹೇಗಿತ್ತಂದರೆ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ನೆಟ್ವರ್ಕ್ ಇದ್ದರೆ ಮಾತ್ರ ಕೆಲಸ ಆಗ್ತಿತ್ತು. ಬಟ್ ಅದಕ್ಕೂ ಒಂದು ಪ್ಯಾರಾಮೀಟರ್ ಇದೆ, ಆ ಪ್ಯಾರಾಮೀಟರ್ ಮ್ಯಾಕ್ ಆಗಲ್ಲ. ಸೊ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ಯಾರಾಮೀಟರ್ನು ಆ್ಯಸ್ ಪರ್ ಎಲ್ಲ ಒಂದು ಪ್ರೊಸೀಜರ್ಸು, ಫ್ಲೋ ಚಾರ್ಟ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದಾಗ, ಟೆಕ್ನಾಲಜಿ ಯೂಸ್ ಮಾಡಿದಾಗ ಇಲ್ಲ ಸ್ಕೇಲ್ ಅಪ್ ಆಗ್ಬೋದು. ಈ ಲೋನ್ ಡಾಕ್ಟರ್ ಅಂತ ಹೇಳುವಂಥ ಹೆಸರು ಯಾಕೆ ಕೊಟ್ರಿ ನೀವು ಅಂತ? ಸರ್, ಅದಂದಲ್ಲ, ಲೋನ್ ಪ್ಲಸ್ ಡಾಕ್ಟರ್. ಸೊ ಈ ಡಾಕ್ಟರ್ ಅನ್ನೋದು ಪರಿಹಾರ ಕೊಡುತ್ತೆ. ಎದ್ರ ಪರಿಹಾರ? ಲೋನಿನ ಪರಿಹಾರ ಕೊಡ್ತೀವಿ, ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸ್ಕೀಮ್ ಅನ್ನು ಮಾತ್ರ. ಈ ಲೋನ್ ಡಾಕ್ಟರ್ ಅನ್ನೋ ವರ್ಡ್ ನಮ್ಮ ಕಂಪ್ನಿ ಹೆಸರಲ್ಲಿ ಅದು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಓಕೆ. ಟ್ರೇಡ್ ಮಾರ್ಕ್ ಆಗಿದೆ. ಸೊ ಟ್ರೇಡ್ ಮಾರ್ಕ್ ಆಗಿ ಮತ್ತೆ 3.5 years ಆಯಿತು. ಇನ್ನೊಂದು 6 monthಲ್ಲಿ ರಿಜಿಸ್ಟರ್ ಆಗುತ್ತೆ. ಓಕೆ, ಫೈನ್. ಬಟ್ ನಮ್ಮ ಮೂಲತಃ ನಮ್ಮ ಕಂಪ್ನಿ ಹೆಸರು ಬಂದು ಹನಿಲ್ಯಾಂಡ್ ಫಿನ್ಟೆಕ್ ಪ್ರೈವೇಟ್ ಲಿಮಿಟೆಡ್. ಓಕೆ. ಸೊ ಅಂದರೆ ಅಂಡರಲ್ಲಿ ಲೋನ್ ಡಾಕ್ಟರ್ ಬರುತ್ತೆ. ಯಾವಾಗ ಸ್ಟಾರ್ಟ್ ಮಾಡಿರೋದು ನೀವು ಇದನ್ನು? ಸೊ 21 December 2022 ನಮ್ಮದು ಕಂಪ್ನಿ ರಿಜಿಸ್ಟ್ರೇಷನ್ ಆಗಿದ್ದು. ಸೊ ಅಲ್ಲಿಂದ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಬಟ್ ಇದನ್ನು ಮಾಡಬೇಕಾದ್ರೂ ಕೂಡ ಇನಿಷಿಯಲಿ ನಾನು ಬೆಂಗಳೂರಲ್ಲಿ ಬಂದು ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. ಜನರಿಗೆ ನಾನು ಹೇಳಕ್ಕೆ ಹೋದರೆ ಯಾರೂ ನಂಬಿಲ್ಲ. ಓಕೆ. ಫಸ್ಟ್ ಅವ್ರು ಪ್ರಶ್ನೆ ಕೇಳಿದೇನೋ, 100% ಮಾಡಿಕೊಡ್ತೀಯಾ ಅಂದರೆ ಹೇಳಿ ಮಾಡೋಣ. ಸೊ ನಾನು ಹೇಳ್ತೇನೆ, ಸರ್ ನಾನು ಲೋನ್ ಮಾಡಿಸ್ಕೊಡೋ ಏಜೆಂಟ್ ಅಲ್ಲೇ ಅಲ್ಲ. ಇಲ್ಲ ರೀ, ನೀವು ಹೆಂಗೆ ಮಾಡ್ತೀರಾ, ಯಾವ ಥರ ಮಾಡ್ತೀರಾ, ಸೊ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಗೌರ್ಮೆಂಟ್ ಸ್ಕೀಮ್ ಹೆಂಗಾಗುತ್ತೆ, ಸೊ ಬೇರೆ ಕಡೆ ಆಗುತ್ತೆ. ಸೊ ಭಾಳಷ್ಟು ಪ್ರಶ್ನೆಗಳು ಬಂತು. ಬಟ್ ಅದನ್ನು ನಾನು ಎದುರಿಸಲೇಬೇಕಾಗಿತ್ತು. ಹೆಂಗೆ ಎದುರಿಸಿದ್ರಿ ಅಂತ? ಸರ್, ಸ್ಟಾರ್ಟಿಂಗಲ್ಲಿ ಕೆಲವು ಕಸ್ಟಮರ್ಗೆ ನಾನು OTP ಕೊಡ್ಬೋದು ಅಂದರೆ OTP ಅಂದರೆ ಜನ ಭಯ ಪಟ್ಬಿಡ್ತಾರೆ. ಕರೆಕ್ಟ್. OTP ಅಂದರೆ ಎಲ್ಲ ಹಣ ತಗೊಂಡು ಹೋಗ್ಬಿಡ್ತೀನಿ ಅಂತಾರೆ. ಹೌದು. ಸೊ ಕೆಲವೊಂದು ಸಲ ನಾನು ಸ್ಟಾರ್ಟಿಂಗಲ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕೂತ್ಕೊಂಡ್ಬಿಟ್ಟು, ಸರ್ ನಿಮ್ಮ ಭಯ ಇದ್ದರೆ ನಿಮ್ಮ ಬಾಕಲ್ ನಿಮ್ಮ ಡೋರ್ ಕ್ಲೋಸ್ ಮಾಡಿ ಆಮೇಲೆ OTP ಕೊಡಿ. OTP ತೊಗೊಂಡು ಪ್ರೊಸೆಸ್ ಮಾಡಿದ ಮೇಲೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಫೀಸ್ ಹಣ ತಗೊಳ್ದೇನೆ, ಸೊ ನಾವು ಅವ್ರ ಮನೇಲಿ ಕೂತ್ಕೊಂಡು ಅವರೆಲ್ಲ ಪ್ರೊಸೆಸ್ ಮಾಡಿ ಅವರ ಬ್ಯಾಂಕಿಗೆ ಅದು ಹಿಟ್ ಆಗಿದೆ ಅಂತೇಳಿ ನೋಡೋಕ್ಕೆ ಅವ್ರಿಗೆ ಬ್ಯಾಂಕಿಗೆ ಕಳಿಸಿ, ಬ್ಯಾಂಕ್ ಮ್ಯಾನೇಜರಲ್ಲಿ ನೋಡಿ ಬಂದು ಬಂದಿದೆ ಅಂದಾಗ ಅಲ್ಲಿ ಫೀಸ್ ತೊಗೊಂಡಿದ್ದು. ಓಕೆ. ಸ್ಟಾರ್ಟಿಂಗಲ್ಲಿ ಯಾರು ಬಿಲ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ನಾನು ಇದನ್ನು ಬಿಲ್ ಮಾಡೋಂಗಿಲ್ಲ. ಯಾವುದು ಬ್ಯಾಂಕ್ ಮ್ಯಾನೇಜರ್ ಪರಿಚಯ ಇದ್ದರೆ ಕೆಲಸ ಆಗಬೇಕಾದ್ರೆ ಬಿಲ್ ಮಾಡೋಂಗಿಲ್ಲ. ಯಾಕಂದರೆ ನಾವು ಏನೇ ಮಾಡಿ, ಬ್ರಾಂಚ್ ಮ್ಯಾನೇಜರ್ ಇರಲಿ, ಬ್ಯಾಂಕ್ ಮ್ಯಾನೇಜರ್ ಯಾರೇ ಇರಲಿ, ನಾವು ಲೀಗಲಾಗಿ ಎಲ್ಲ ಪ್ಯಾರಾಮೀಟರ್ ಕರೆಕ್ಟ್ ಆಗಿದ್ದರೆ ಬ್ಯಾಂಕ್ ಮ್ಯಾನೇಜರ್ ಲೋನ್ ಕೊಡಲೇಬೇಕು. ಓಕೆ. ಸೊ ನಮ್ದು ಅದು ವಾದ. ನಾನೊಂದು ಕ್ಯೂರಿಯಾಸಿಟಿಗೆ ಪ್ರಶ್ನೆ ಕೇಳ್ತೀನಿ. ನೀವು ಇಷ್ಟೊಂದು ಅನುಭವದಿಂದ ಮಾತಾಡ್ತಾ ಇದ್ದೀರಾ. ಸೊ ಇಲ್ಲಿವರೆಗೆ ಎಷ್ಟು ಜನರಿಗೆ ಸರ್ಕಾರದ ಸ್ಕೀಮ್ಗಳನ್ನು ತಲುಪಿಸೋದ್ರಲ್ಲಿ ಅಥವಾ ಅವರಿಗೆ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ ಅಂತ? ಸರ್, ಇವಾಗ ಮೊನ್ನೆ ದೀಪಾವಳಿವರೆಗೆ ನಾವು ಟೋಟಲ್ 15,000 ಜನರಿಗೆ ನಾವು ಇದನ್ನು ತಲುಪಿಸಿದ್ವಿ. 15,000 ಜನ. ಮತ್ತು ನಾವು ಅಮೌಂಟ್ ವೈಸ್ ಹೋಗ್ತಾ ಹೋದರೆ 4,000 ಕೋಟಿ. ಓಕೆ. ಮತ್ತು ಈ 15,000ರಿಂದ ಒಬ್ಬೊಬ್ಬರು ಒಂದು 5 ಜನರಿಗೆ ಕೆಲಸ ಕೊಟ್ಟರು ಕೂಡ 75,000 ಜನರಿಗೆ ಇಂಡೈರೆಕ್ಟ್ಲಿ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. 75,000 ಜನ. ಸೊ ಇದನ್ನು ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್, ಮೊದಲು ಕರ್ನಾಟಕ, ತೆಲಂಗಾಣ, ಆಂಧ್ರ ಈ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ನಮ್ಮ ಲಾಸ್ಟ್ ಟೈಮ್ ಪಾಡ್ಕಾಸ್ಟ್ ಮಾಡಿದಾಗಿಂದ ಪೂರಾ ಆಲ್ ಓವರ್ ಇಂಡಿಯಾದಿಂದ ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಅಸ್ಸಾಂಲಿಂದ, ರಾಜಸ್ಥಾನಿಂದ, ಗುಜರಾತಿಂದ, ಡೆಲ್ಲಿಯಿಂದ, ಪಂಜಾಬಿಂದ ಎಲ್ಲ ಕಸ್ಟಮರ್ಗಳು ನಮ್ಮದೆಲ್ಲ ಪ್ರೊಸೆಸ್ ನೋಡ್ಕೊಂಡ್ಬಿಟ್ಟು ಲೋನ್ ಡಾಕ್ಟರ್ ಕಡೆ ಹೋದರೆ ಕೆಲಸ ಆಗುತ್ತೆ ಅಂತ ನಮಗೆ ಹುಡುಕೊಂಡು ಬಂದು ಮಾಡ್ತಾರೆ. ಮತ್ತು ಈವನ್ ಪೊಲೀಸ್ದವ್ರು ಕೂಡ, ಪೊಲೀಸ್ದವ್ರು ಗೊತ್ತು ನಿಮಗೆ ಯಾವ್ದು ಅವ್ರ ಬ್ರೇನ್ ಏನಿರುತ್ತೆ ಅಂತ, ಬೇರೆ ಕಡೆ ಹೋಗಿ 10 ಕಡೆ ಎನ್ಕ್ವೈರಿ ಮಾಡಿ ಲಾಸ್ಟಿಗೆ ನಮ್ಮ ಕಡೆ ಬಂದು ಮಾಡಿಸ್ಕೊಂಡು ಹೋದೋರು ತುಂಬ ಜನ ಇದ್ದಾರೆ. ಸೊ ಈಗ ಒಂದು ಕೇಳಬೇಕು ಸರ್, ಆಗಲೇ ಮಾತನಾಡಬೇಕಾದ್ರೆ ಹೇಳಿದ್ರಿ, ನಾನು ಇದನ್ನು ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ನಿನ್ನಿಂದ ಆಗಲ್ಲ ಅಥವಾ ಇದು ಹೆಂಗೆ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳಿದರು. ಬಟ್ ಇವತ್ತು ನೀವು ಸಕ್ಸಸ್ ಆಗಿದ್ದೀರಾ. ಒಂದು ಸರ್ತಿ ತಿರುಗಿ ನೋಡಿದರೆ ಏನನ್ಸುತ್ತೆ ನಿಮಗೆ? ಸರ್,
ತಿರುಗಿ ನೋಡೋದಂದರೆ ನಮಗೆ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ನಾವು ಮಾಡೋ ವರ್ಕಲ್ಲಿ ನಮ್ಮ ಕಡೆ ಒಂದು ಕಮಿಟ್ಮೆಂಟು ಮತ್ತು 100% ಕ್ಲಾರಿಟಿ ಇದ್ದಾಗ, ಮತ್ತು ನಾವು ಮಾಡೋ ವರ್ಕು ತಪ್ಪು ಅಲ್ಲ, ನಾವು ಸರಿ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಪ್ಯಾರಾಮೀಟರ್ ಕರೆಕ್ಟ್ ಆಗಿದ್ದರೆ ಯಾರು ಬೇಕಾದ್ರೆ ಲೋನ್ ಕೊಡ್ತಾರೆ. ನಾನು ಬಿಲೀವ್ ಮಾಡೋದು ನಮ್ಮ ಪ್ಯಾರಾಮೀಟರ್ಗೆ, ನಮ್ಮ ಆ ಕಾನ್ಸೆಪ್ಟ್ಗೆ. ಹಾಗಿದ್ರೆ ಲೋನ್ ಡಾಕ್ಟರ್ ಏನು ಮಾಡ್ತಾರೆ? ಒಳ್ಳೆ ಪ್ರಶ್ನೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಎಲ್ಲರೂ ತಲೆಯಲ್ಲಿ ಆಗ್ಬಿಡುತ್ತೆ, ಈ ಮಾರ್ಕೆಟಲ್ಲಿ 99% ಜನ ಏಜೆಂಟ್ ಬ್ರೋಕರ್ಸ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ನಾನು ಮಾಡಿಸ್ಕೊಡ್ತೀನಿ. ಬಟ್ ನನ್ನ ವರ್ಡ್ ಉಲ್ಟಾ ಇದೆ, ನಾನು ಮಾಡಿಸ್ಕೊಡಂಗಿಲ್ಲ. ನಾನೇನು ಮಾಡ್ತೀನಿ ಅಂದರೆ, ಆ ಫಲಾನುಭವಿಯರ ಮೊದಲು ನಾವೇನು ಮಾಡ್ತೀವಿ, ಮುಂಚೆ ಫಸ್ಟ್ ಮಾತಾಡ್ತೀವಿ. ನೀನು ಯಾರು, ಏನು, ಯಾವ ಕ್ಯಾಸ್ಟ್ ಕ್ಯಾಟಗರಿ, ಎಜುಕೇಷನ್ ಎಷ್ಟಾಗಿದೆ, ಏನು ಮಾಡ್ಬೇಕಂತೀರಾ, ತಮ್ಮಿಂದ ಬಂಡವಾಳ ಎಷ್ಟು ಹಾಕ್ತೀರಾ, ಎಲ್ಲ ಕೇಳ್ಕೊಂಡಿದ್ದ ಬೇಸ್ ಮೇಲೆ ನಾವು ಸೂಟೇಬಲ್ ಸ್ಕೀಮನ್ನು ಕೊಡ್ತೀವಿ. ಓಕೆ, ಕೆಲವರು ಬರ್ತಾರೆ, ಸರ್ ನಂಗೆ ಮುದ್ರಾ ಲೋನ್ ಮಾಡಿಕೊಡಿ ಅಂತ ಬರ್ತಾರೆ. ಬಟ್ ಅವ್ರು ಮುದ್ರಾ ಲೋನ್ ಇಲ್ಲ, ಅವ್ರಿಗೆ PMGP ಲೋನ್ ಬೇಕಾಗಿರುತ್ತೆ. ಸೊ ಅವ್ರಿಗೆ ಸೂಟೇಬಲ್ ಆಗುತ್ತೆ. ಸೊ ಇಲ್ಲಿ ನಾವು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಪ್ರೀ ಅಪ್ಲಿಕೇಶನ್ಸ್ ನಾವೆಲ್ಲ ಟೆಸ್ಟೇಬಲ್ ಮಾಡ್ತೀವಿ. ಕೆಲವೊಂದು ಪ್ಯಾರಾಮೀಟರ್ಸ್ ಇದಾವೆ. ಸೊ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ, ಮತ್ತು ಆ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಇವಾಗ ನಮ್ಮ ಬರ್ತಾ ನಾವು ಅಲ್ಲಿ ಇವಾಗ AI ಯೂಸ್ ಮಾಡ್ತಾ ಇದೀವಿ. ಓಕೆ, ಎಲಿಜಿಬಿಲಿಟಿ ಟೆಸ್ಟ್ ಕೂಡ. ಸೊ ನಾಳೆ ಮುಂದೆ ನಮ್ಮ ಆ್ಯಪಲ್ನ ನಾವು ಮತ್ತೆಷ್ಟು ಅಡ್ವಾನ್ಸ್ ಲೆವೆಲ್ ಮಾಡ್ತಾ ಇದ್ದೀವಿ. ನಮ್ಮ ಫಲಾನುಭವಿನೇ ಮೊಬೈಲಲ್ಲಿ ಮಾಡ್ಕೋತಾರ ಅದನ್ನು ಬಿಲ್ಟ್ ಮಾಡ್ತಾ ಇದೀವಿ. ಸೊ ನಾವಿಲ್ಲಿ ನಿಮಗೆ ಶಾರ್ಟಲ್ಲಿ ಹೇಳಬೇಕಾದ್ರೆ ನಾವು ಫಿನ್ಟೆಕ್ ಕಂಪ್ನಿ, ಬ್ರೋಕರ್ ಅಲ್ಲ, ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ. ಫಿನ್ಟೆಕ್ ಅಂದರೆ ನೋಡಿ, ಇವಾಗ ಎಕ್ಸಾಂಪಲು ಸ್ಟಾರ್ಟಿಂಗಲ್ಲಿ ಫೋನ್ಪೇ, ಗೂಗಲ್ ಪೇ ಬರಬೇಕಾದ್ರೆ ಜನ ಯಾರು ಬಿಲೀವ್ ಮಾಡಿಲ್ಲ. ಎಲ್ಲರೂ ಬ್ಯಾಂಕಿಗೆ ಹೋಗಿ ಹಣ ತಗೋತಿದ್ರು, ಬ್ಯಾಂಕಿಗೂ ಹಣ ಮಾಡ್ತಾ ಇದ್ರು. ಬಟ್ ಅವಾಗ ಬಿಲೀವ್ ಮಾಡಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ 99% ಟ್ರಾನ್ಸಾಕ್ಷನ್ ಬರೀ ಫೋನ್ಪೇ, ಗೂಗಲ್ ಪೇ ಆಗ್ತಾ ಇದೆ. ಕರೆಕ್ಟ್. ಓಕೆ, ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ನನಗೆ ಒಂದು ₹100 ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೀವು ಫೋನ್ಪೇ ಆಫೀಸ್ಗೆ ಹೋಗ್ತೀರಾ? ಇಲ್ಲ, ಹೋಗಿಲ್ಲ. ನೀವು ಆಫೀಸ್ ಎಲ್ಲೊಂದು ಗೊತ್ತೇ ಇಲ್ಲ ನಿಮಗೆ. ಅದು ನಿಮ್ಮ ಕೆಲಸ ಆಗ್ತಾ ಇದೆ. ಕರೆಕ್ಟ್. ಬಟ್ ಇಲ್ಲಿ ಫೋನ್ಪೇ ಏನು ಕೆಲಸ ಮಾಡ್ತಿದೆ ಅಂದರೆ, ಫೋನ್ಪೇದವ್ರು ಬ್ಯಾಂಕ್ ಅಲ್ಲ. ಓಕೆ, ಬ್ಯಾಂಕ್ ಇದ್ರೆ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ಹೌದು, ನಾವು ಕೂಡ ಅದೇ ಥರ. ನಾವು ಲೋನ್ ಮಾಡಿಸ್ಕೊಡೋ ಬ್ಯಾಂಕ್ ಅಲ್ಲ, ನಾವು ಟೆಕ್ನಾಲಜಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಆ ಫಲಾನುಭವಿಯನ್ನು, ಕೇಂದ್ರ ಸರ್ಕಾರನ ಮತ್ತು ಬ್ಯಾಂಕನ್ನು ಡಿಜಿಟಲಿ ಕನೆಕ್ಟ್ ಮಾಡ್ತೀವಿ. ಓಕೆ, ಆವಾಗ ಏನಾಗುತ್ತೆ, ನಿಮ್ಮ ಅಪ್ಲಿಕೇಶನು ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರದಿಂದ ಬ್ಯಾಂಕಿಗೆ ಬರುತ್ತೆ. ಸೊ ಈ ಟೆಕ್ನಾಲಜಿ ಮಾಡೋದ್ರಿಂದ ಮತ್ತು ಟೆಕ್ನಾಲಜಿ ಓರಿಯೆಂಟೆಡ್ ನಮ್ಮ ಕಂಪ್ನಿ ಆಗಿದ್ದರಿಂದ ನಮ್ಮದು ಪ್ಯೂರ್ಲಿ ಫಿನ್ಟೆಕ್. ಸೊ ನೀವು ಬಿಸ್ನೆಸ್ ಥರನೇ ಮಾಡ್ತಾ ಇರೋದು ಇದು? ಹೌದು, ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್. ಸರ್, ಈಗಿನ ಕಾಲದಲ್ಲಿ ಯಾರೂ ಕೂಡ ಫ್ರೀಯಾಗಿ ಮಾಡೋದೇ ಇಲ್ಲ. ಸೊ ನೀವು ಕೂಡ ಫ್ರೀಯಾಗಿ ಮಾಡಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ರೆವೆನ್ಯೂ ಮಾಡೆಲ್ ಏನು ನಿಮ್ಮದು ಅಂತ? ಸರ್, ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, ಸಪೋಸ್ ಒಂದು ಏಜೆಂಟ್ ಆದವ್ರು ಏನು ಮಾಡ್ತಾರೆ, ಸರ್ ಲೋನ್ ಮಾಡಿಸ್ಕೊಡ್ತೀನಿ, ನನಗೆ ಟೋಟಲ್ ಲೋನ್ ಮೇಲೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಮಾತಾಡ್ತಾರೆ. ಎಕ್ಸಾಂಪಲ್, ಒಂದು 10 ಲಕ್ಷ ಲೋನ್ ಅನ್ಕೊಳ್ಳೋಣ. 10 ಲಕ್ಷ ಲೋನ್ಗೆ ಇವಾಗ ಮಾರ್ಕೆಟಲ್ಲಿ 5%ಇಂದ 10% ತೊಗೋತಾರೆ. ಸೊ ಅದು ಎಷ್ಟಾಗುತ್ತೆ ಅಮೌಂಟು? ಆಲ್ಮೋಸ್ಟ್ 50,000ದಿಂದ ₹1,00,000 ಆಗುತ್ತೆ. ಹೌದು. ಓಕೆ, ಏಜೆಂಟ್ ಬ್ರೋಕರ್ ಕಡೆ ಹೋದರೆ ಅವರಲ್ಲಿ ಕೊಡಲೇಬೇಕು. ಮತ್ತು ಅಲ್ಲಿ ಅಷ್ಟು ಹಣ ಕೊಟ್ಟರೂ ಕೂಡ ಆಗೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಅಲ್ಲಿ ಆ ಕೆಲಸ ಮಾಡಿಸೋ ಪರ್ಸನು ಪ್ರೊಫೆಷನಲ್ ಅಲ್ಲ. ಓಕೆ, ಅಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ 0. ಓಕೆ, ಒಂದೇ. ಎರಡನೇ ಪಾಯಿಂಟು, ಇವಾಗ ಆಪ್ಷನ್ ನಿಮ್ಮ ಕಡೆ ಏನಿರುತ್ತೆ ಅಂದರೆ, ನೀವೇ ಮಾಡ್ಕೋಬೋದು. ಓಕೆ, ನೀವೇ ಮಾಡ್ಕೊಂಡ್ರು ನಿಮಗೆ ಇದೇ ಸೇಮ್ ಖರ್ಚಲ್ಲ. ಅಂದರೆ ನಿಮ್ಮ ಇದರಲ್ಲಿ ಒಂದು 25-30,000 ಖರ್ಚಾಗುತ್ತೆ. ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕು, ಅಲ್ಲಿ ಮಾಡಿಸ್ಬೇಕು, ಇಲ್ಲಿ ಮಾಡಬೇಕು, ಇದು ಹೋಗಬೇಕು. ಪ್ರಾಜೆಕ್ಟ್ ಮಾಡಿಸಿದ ಮೇಲೆ ಮತ್ತೆ ಕೆಲವು ಮಾಡಿಫಿಕೇಶನ್ ಚೇಂಜ್ ಮಾಡಬೇಕಾದ್ರೆ ಮತ್ತೆ ಬರಬೇಕು, ಮತ್ತೆ ಹೋಗಬೇಕು. ಗೌರ್ಮೆಂಟ್ ಎನ್ಕ್ವೈರಿ ಮಾಡಿದ್ರೆ ಮತ್ತೆ ಅಲ್ಲೇ ಹೋಗಬೇಕು, ಇಲ್ಲಿ ಬರಬೇಕು. ಎಲ್ಲ ಮಾಡಬೇಕಾದ್ರೆ ನಿಮ್ಗೆ 25-30,000 ನಿಮ್ಗೆ ಖರ್ಚು ಆಗೇ ಆಗುತ್ತೆ. ಹೌದು. ಬಟ್ ಇಲ್ಲಿ ನೀವು ಮಾಡ್ಕೊಂಡ್ರು ಕೂಡ ನೀವು ಒಂದು ಪ್ರೊಫೆಷನ್ ಅಲ್ಲ, ನೀವು ಮಾಡೋದು ಕೆಲಸನೂ 0% ಸಕ್ಸಸ್ ರೇಷಿಯೋ ಆಗಂಗಿಲ್ಲ. ಬಟ್ ನಾವೇನು ಮಾಡ್ತೀವಿ ಅಂದರೆ, ನಿಮ್ಮಲ್ಲಿ 25-30,000 ರೂಪಾಯಿ ಕೂಡ ಉಳಿಸ್ತಾ ಇದ್ದೀವಿ. ನಾವು ಫೀಸ್ ತೊಗೊಳ್ಳೋದು ಬರೀ 3,999. ಓಕೆ, ನಿಮ್ಮ ಕೆಲಸ ಆಗ್ತಾ ಇದೆ, ನೀವು ಮಾಡಿದ್ರೆ 30,000 ರೂಪಾಯಿ ಖರ್ಚಾಗ್ತದೆ, ನಾವು ಮಾಡಿದ್ರೆ ಬರೀ 3,999. ಯಾವ ಸ್ಕೀಮಿಗಾದರೂ ಅಷ್ಟೇನಾ ಸರ್? ಇಲ್ಲಿ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 10 ಲಕ್ಷಕ್ಕೆ ಇಷ್ಟು ಅಮೌಂಟು, 20 ಲಕ್ಷಕ್ಕೆ ಬೇರೆ, 50 ಲಕ್ಷಕ್ಕೆ ಬೇರೆ, 1 ಕೋಟಿ ಬೇರೆ ಇರುತ್ತೆ. ಸೊ ಈ 1 ಕೋಟಿಗೆ ನಮ್ಮ ಫೀಸ್ ಬರೀ 9,999 ಅಷ್ಟೇ. ಸೊ ಭಾಳ ಕಡಿಮೆ ಇರುತ್ತೆ. ಇಲ್ಲಿ ಅಂದರೆ ನಾವು ಅಲೆದಾಡಬೇಕಾಗಿಲ್ಲ, ಎಲ್ಲ ನೀವೇ ಮಾಡ್ತೀರಿ. ಎಕ್ಸಾಕ್ಟ್ಲಿ. ಸೊ ಎಲ್ಲ ಅಂತಲ್ಲ, ಇಲ್ಲಿ ನೋಡಿ, ಫಲಾನುಭವಿ ನಮ್ಮ ಜೊತೆಗೆ ಜಾಯಿನ್ ಆಗೋದ್ರಿಂದ ಅವ್ರದ್ದು 90% ಹಣ ಉಳಿಯುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಅದು. 90% ಟೈಮ್ ಉಳಿಯುತ್ತೆ. ಓಕೆ, ಯಾಕಂದರೆ ನನ್ನ ಪ್ರೊಫೆಷನಲ್ ಟೀಮ್ ಆಗಿದ್ದರಿಂದ. ಮತ್ತು 90%, 80 to 90% ಸಕ್ಸಸ್ ರೇಷಿಯೋ ಬೆಳೆಯುತ್ತೆ. ಅಂದರೆ ಅವ್ರು ಆಗೋಕ್ಕೆ ಚಾನ್ಸಸ್ ಬೆಳೆಯುತ್ತೆ. 90% ಸ್ಕೀಮ್ ಬೆನಿಫಿಟ್ ನಮಗೆ ಸಿಗುವಾಗ ಮಾಡ್ತೀರಾ? ಈ ಕೆಲಸ ನಾ 100% ಸಿಗುವಾಗ ಮಾಡ್ಬೋದು. ಬಟ್ ಇಲ್ಲಿ ಏನಂತಂದರೆ, ನಾನಂದಲ್ಲ, ನಮ್ಮ ಕಡೆ ಏಜೆಂಟ್ ಥರ ಕೆಲಸ ಮಾಡಿಕೊಡಿ, ಬ್ರೋಕರ್ ಥರ ಕೆಲಸ ಮಾಡಿಕೊಡಿ ಅಂತ ಯಾರು ಬರ್ತಾರೆ ಅವ್ರ ಕೆಲಸ ಆಗೋದೇ ಇಲ್ಲ. ಅಲ್ಲ, ನಾನು ಅದಕ್ಕೆ ಕೇಳಬೇಕು. ನನಗೆ ನೀವು ಹೇಳ್ತಾ ಇರುವಾಗ ನನಗೆ ಅನ್ನಿಸಿದ್ದು, ನನ್ನ ನಾಲೆಜ್ ಪ್ರಕಾರ ಲೋನ್ ಡಾಕ್ಟರಿಗೂ ಹಾಗಿರೋ ಏಜೆಂಟ್ಸಿಗೂ ಏನು ವ್ಯತ್ಯಾಸ ಅಂತ. ಸರ್ ಅದೇಂತಲ್ಲ, ಇಲ್ಲಿ ನಾವು 3 ಭಾಗದಲ್ಲಿ ವರ್ಕ್ ಮಾಡ್ತೀವಿ. ಒಂದು ಪ್ರೀ ಅಪ್ಲಿಕೇಶನು,
ಒಂದು ಅಪ್ಲಿಕೇಶನ್ನು ಒಂದು ಪೋಸ್ಟ್ ಅಪ್ಲಿಕೇಶನ್. ಸೊ ನಮ್ಮ ಕಡೆ ಪ್ಯಾರಾಮೀಟರ್ಸ್ ಇರ್ತವೆ, ಆ ಪ್ಯಾರಾಮೀಟರ್ಸ್ ಪ್ರಕಾರ ಮ್ಯಾಚ್ ಮಾಡ್ತೀವಿ. ಈಗ ಮದುವೆ, ಈಗ ಎಕ್ಸಾಂಪಲ್ ಭಟ್ರು ಒಂದು ಮದುವೆ ಮಾಡಿಸ್ಬೇಕು ಅಂತಂದ್ರೆ ಏನು ಮಾಡ್ತಾರೆ, ಜಾತಕನ ಕೂಡಿಸ್ತಾರೆ. ಹೌದು ಸರ್ ಆ ವರ್ಕ್ ಮಾಡೋದ್ರಿಂದ ನಾವು ಮಾಡಿಕೊಡೋದ್ರಿಂದ 75 ಇಂದ 80% ಸಕ್ಸಸ್ ರೇಷಿಯೋ ಆಗುತ್ತೆ. ಮತ್ತೆ ಉಳಿದ 80 ಇಲ್ಲಿಂದ ಒಂದು 20-25% ಫಲಾನುಭವಿ ಬ್ಯಾಂಕಿಗೆ ಹೋಗಲೇಬೇಕು. ಮತ್ತು ಫಲಾನುಭವಿ ಬ್ಯಾಂಕಿಗೆ ಹೋಗಿ ಎಲ್ಲ ರಿಪ್ರೆಸೆಂಟ್ ಮಾಡಲೇಬೇಕು. ಅವಾಗ ಎರಡೂ ಸೇರಿಸಿ 100% ಆಗುತ್ತೆ. ಓಕೆ. ಸೊ ಇಲ್ಲಿ ನಾವು ಟೆಕ್ನಿಕಲಿ 80% ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಆಗುತ್ತೆ ಅಂತ. ಓಕೆ. ಏಜೆಂಟ್ದವ್ರು ಏನು ಮಾಡ್ತಾರೆ, ಸೊ ಏಜೆಂಟ್ದವರಿಗೆ ಅವ್ರು ಪ್ರೊಫೆಷನಲ್ ಅಲ್ಲ, ನಾವು ಪ್ರೊಫೆಷನಲ್ ಇದ್ದೀವಿ. ಸೊ ನಮ್ಮ ಕಡೆ ಬರೋಂಥ ನಮ್ಮ ಕಾಂಟ್ರಿಬ್ಯೂಷನ್ ಮತ್ತು ಫಲಾನುಭವಿ ಕಾಂಟ್ರಿಬ್ಯೂಷನ್ ಅಲ್ಲಿ ಹೋಗಿ ಮಾತಾಡೋದು ಮತ್ತು ಪ್ರೊಸೆಸ್ ಮಾಡಿದ್ರೆ 100% ಕೆಲಸ ಆಗುತ್ತೆ. ನೈಸ್. ಸೊ ಇದೇ ಒಂದು ಡಿಫ್ರೆನ್ಸ್ ಇರೋದು. ಎಸ್, ಇಷ್ಟೆಲ್ಲ ಕೇಳಿದಾಗ ನಾನು ಕೇಳಬೇಕು, ಆಗಲೇ ನೀವು ಟೆಕ್ನಾಲಜಿ ಅಂತೇಳಿ ಮಾತಾಡ್ತಾ ಇದ್ರಿ. ಸೊ ನಾನು ಒಂದು ಸರ್ಕಾರದ ಸ್ಕೀಮನ್ನು ನಿಮ್ಮ ಥ್ರೂ ಪಡ್ಕೊಳ್ಬೇಕು ಅಂತ ಆದರೆ ಯಾವುದಾದ್ರೂ ಆ್ಯಪ್ ಇದೆಯಾ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಾದರೂ ಇದೆಯಾ, ಹೆಂಗೆ ಅಪ್ಲೈ ಮಾಡೋದು ಅಂತ? ಸರ್ ನಮ್ಮ ನೋಡಿ ಎರಡಿದೆ. ಒಂದು loandoctor.in ವೆಬ್ಸೈಟ್ ಇದೆ, ಮತ್ತು ಲೋನ್ ಡಾಕ್ಟರ್ ಅಂತ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಪಲ್ಲಿ ಹೋಗಿದ ಮೇಲೆ ಸರ್ ಕೇಳಿ, ನಾವು ಮೋಸ್ಟ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಎಜುಕೇಷನಲ್. ನಮ್ಮ ಆ್ಯಪಲ್ಲಿ ಬಂದರೂ ಕೂಡ ಮುದ್ರಾ ಲೋನ್ ಏನಿದೆ, ಅದು ಯಾವ ಥರ ಆಗುತ್ತೆ, ಹೆಂಗಾಗುತ್ತೆ, ಆ ಸ್ಕೀಮ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಫ್ರೀಯಾಗಿ ಕೊಟ್ಟಿವಿ. ಓಕೆ. ಆ ಸ್ಕೀಮ್ ಬಗ್ಗೆ ಪೂರ್ತಿ ಅವರು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದನ್ನು ಮಾಡ್ಬೋದು. ಸೊ ನಮ್ಮ ಆ್ಯಪಲ್ಲಿ ಕೂಡ ಮೋಸ್ಟ್ಲಿ ಇಟ್ಸ್ 90% ಎಜುಕೇಷನಲ್ ವಿಡಿಯೋಸ್. ಹಾಂ. ಸೊ ಇದೆಲ್ಲ ಓಕೆ ಸರ್, ಒಬ್ಬ ಸಾಮಾನ್ಯ ಗ್ರಾಹಕ ಒಂದು ಸರ್ಕಾರದ ಸ್ಕೀಮನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಪ್ರೊಸೀಜರ್ ಹೆಂಗೆ ನಡೆಯುತ್ತೆ ಅಂತ? ಅಲ್ಲ, ಸಾಮಾನ್ಯ ಪಡಿಬೇಕಂದ್ರೆ ಫಸ್ಟ್ ಆಫ್ ಆಲು ನಾನು ನಿಮ್ಮ ಮುಖಾಂತರ ಎಲ್ಲ ಗ್ರಾಹಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಸ್ಕೀಮ್ ಇದೆ ಅಂತ ಹೇಳಿ ಬರ್ತಾರೆ. ಹೌದು. ನಾನಂತೀನಿ ಮೊದಲು ನೀವು ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡಿ. ಓಕೆ. ಈ ಕೆಲವೊಂದು ಸಲ ಮಾಡ್ತಾರೆ, ಕುರಿ ಸಾಗಣೆ ಅಂದರೆ ಎಲ್ಲರೂ ಬೇರೆ ಬಿಟ್ಟು ಕುರಿ ಸಾಗಣೆಗೆ ಹೋಗ್ಬಿಡ್ತಾರೆ. ಹಂಗೆ ಬೇಡ. ಅವ್ರ ಕಡೆ ಫಸ್ಟು ಪ್ರಾಪರ್ ಪ್ಲ್ಯಾನ್ ಬೇಕು. ಏನು ಮಾಡ್ಬೇಕಂತಾರೆ, ಎಲ್ಲಿ ಮಾಡ್ಬೇಕಂತಾರೆ, ಅದನ್ನು ಹೆಂಗೆ ಮಾಡ್ತಾರೆ, ಅದನ್ನು ಸೆಟಪ್ ಕಾಸ್ಟ್ ಎಷ್ಟಾಗುತ್ತೆ, ಓಕೆ, ಅಲ್ಲಿಂದ ಅವರು ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ಓಕೆ, ಅದರಿಂದ ಅವ್ರ ರೆವೆನ್ಯೂ ಎಷ್ಟು ಬರುತ್ತೆ, ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಇದೆಲ್ಲನೂ ಮೊದಲು ಸ್ಟಡಿ ಮಾಡ್ಕೊಂಡು ಮಾಡಿ. ಓಕೆ. ಸುಮ್ಮನೆ ಸಿಗ್ತಾ ಇದೆ ಮಾಡಿದ್ರೆ ಅದು ಅವ್ರಿಗೆ ಪ್ರಾಫಿಟ್ ಆಗಂಗಿಲ್ಲ. ಇಲ್ಲ, ಈಗ ನಾನು ಸರ್ಕಾರದ ಸ್ಕೀಮ್ ಸಿಗುತ್ತೆ ಅಂತ ನನಗೆ ಗೊತ್ತು, ಬಟ್ ಯಾವ ಸ್ಕೀಮ್ ಅಂತ ನನಗೆ ಗೊತ್ತಿಲ್ಲ. ಬಿಸ್ನೆಸ್ ಮಾಡೋರಿಗೆ ಇಷ್ಟು ದುಡ್ಡು 1 ಕೋಟಿನ 10 ಕೋಟಿವರೆಗೆ ಸಿಗುತ್ತೆ ಅಂತ ಐಡಿಯಾ ಇರುತ್ತೆ. ನಾನೇನೊಂದು ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ಹತ್ರ ಬರ್ತೀನಿ, ನೀವು ಹೆಲ್ಪ್ ಮಾಡ್ತೀರಾ? ಎಕ್ಸಾಕ್ಟ್ಲಿ. ಇಲ್ಲಿ ನೋಡಿ, ಈಗ ಮುಂಚೆ ಹೇಗಿರ್ತಂದ್ರೆ ನೀವೇನು ಮಾಡ್ತೀರಾ, ಆ ಸ್ಕೀಮ್ ಬಗ್ಗೆ ನಿಮಗೆ ಅರ್ಧಂಬರ್ಧ ಗೊತ್ತಿರುತ್ತೆ, ಅಪ್ಲಿಕೇಶನ್ ಹಾಕ್ತೀರಾ, 2 ತಿಂಗಳು 3 ತಿಂಗಳು ಹೋಗುತ್ತೆ, ಆಮೇಲೆ ಗೊತ್ತಾಗುತ್ತೆ ನಿಮ್ಮ ಫೈಲ್ ರಿಜೆಕ್ಟ್ ಆಗಿದೆ ಅಂತ. ಹೌದು. ಬಟ್ ಯಾಕೆ ರಿಜೆಕ್ಟ್ ಆಯಿತು, ಯಾಕೆ ಏನು ಮಾಡಬೇಕಾದ್ರೆ, ಏನು ಮಾಡಿದ್ರೆ ರಿಜೆಕ್ಟ್ ಆಗ್ತಾ ಇರಲಿಲ್ಲ ಅಂತೇಳಿ ನೀವು ಮುಂಚೆನೇ ಮಾಡ್ಕೊಂಡಿದ್ರೆ ನಿಮ್ಗೆ ಆ 2-3 ಮಂತ್ಸ್ ಉಳಿತಿತ್ತು. ಸೊ ಇಲ್ಲಿ ಆ್ಯಸ್ ಎ ನಾನು ಮತ್ತು ನಮ್ಮ ಟೀಮು, ಸೊ ನಾವು ಮೊದಲು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ. ಆ ಮನುಷ್ಯ ಅಂದಲ್ಲ. ಸೊ ಅಸೆಸ್ಮೆಂಟ್ ಮಾಡಿದ ಪ್ರಕಾರ ಅವ್ರಿಗೆ ಯಾವ ಸೂಟೇಬಲ್ ಸ್ಕೀಮ್ ಇದೆ ಅದನ್ನು ಕೊಡ್ತೀವಿ. ಅಂದರೆ ನಾನು ಯಾವ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳುವಂಥ ಕ್ಲಾರಿಟಿ ನಂಗಿರಬೇಕು. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್, ಈಗ ನಾನು ಬೇಕರಿ ಬಿಸ್ನೆಸ್ ಮಾಡಬೇಕು, ನಾನೊಂದು 10 ಲಕ್ಷದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಬಟ್ ನನಗೆ ಯಾವ ಸ್ಕೀಮಿಂದ ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾನು ಲೋನ್ ಡಾಕ್ಟರ್ ಹತ್ರ ಬರ್ತೀನಿ, ಸರ್ ನನಗೆ ಬೇಕರಿ ಬಿಸ್ನೆಸ್ ಮಾಡಬೇಕು ಅಂತಿದೆ, ನನಗೆ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು, ಈ ಸರ್ಕಾರದ ಸ್ಕೀಮಿಂದ ಏನು ಬೆನಿಫಿಟ್ ಕೊಡಿಸ್ತೀರಿ ಅಂತ. ಇಲ್ಲಿ ಕೂಡ ನಾವು ಏನು ಮಾಡ್ತೀವಿ ಗೊತ್ತಾ, ಕಸ್ಟಮರ್ ಎಕ್ಸಾಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡೋಣ. ಈಗ ನಿಮ್ಗೆ 10 ಲಕ್ಷ ಬೇಕು. ಹೌದು. ಈಗ 10 ಲಕ್ಷ ಬೇಡಬೇಕಾದ್ರೆ ಈಗ ನಾವೇನು ಮಾಡ್ತೀವಿ, ಅಲ್ಲಿ ಫಸ್ಟ್ ಅವ್ರು ಕ್ಯಾಶ್ ಕ್ಯಾಟಗರಿ ನೋಡ್ತೀವಿ, ಎಜುಕೇಷನ್ ಎಷ್ಟಾಗಿದೆ ನೋಡ್ತೀವಿ, ರೂರಲ್ ಮಾಡ್ತಾರೆ, ಅರ್ಬನ್ ಮಾಡ್ತಾರೆ ನೋಡ್ತೀವಿ. ಅದರ ಬೇಸ್ ಮೇಲೆ ಇವಾಗ ಫಲಾನುಭವಿ ನಿಮಗೆ 3 ಸ್ಕೀಮ್ ಬರುತ್ತೆ. ಓಕೆ. ಒಂದು ಫಸ್ಟು, ಸರ್ ನನಗೆ ಸಬ್ಸಿಡಿ ಬೇಡ, ನನಗೆ ಹಣ ಸಿಕ್ಕರೆ ಸಾಕು ಅಂತಂದರೆ 10 ಲಕ್ಷವರೆಗೆ 100% ಸೆಕ್ಯೂರಿಟಿ ಜೊತೆಗೆ ಮುದ್ರಾ ಲೋನ್ ಸಿಗುತ್ತೆ. ಓಕೆ. 1ನೇ ಪಾಯಿಂಟ್. 2ನೇ ಪಾಯಿಂಟು, ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಲ್ಲಿ ಬರೋದ್ರಿಂದ ನಿಮಗೆ PMGP ಲೋನ್ ಸಿಗುತ್ತೆ ವಿತೌಟ್ ಸೆಕ್ಯೂರಿಟಿ. ಓಕೆ. ಬಟ್ 35% ಸಬ್ಸಿಡಿ. ಸೇಮ್ ಕಸ್ಟಮರ್ಗೆ ಇನ್ನೊಂದು ಸ್ಕೀಮ್ ಇದೆ, PMFME. ಓಕೆ. ಬಟ್ ಅಲ್ಲಿ 50% ಸಬ್ಸಿಡಿ ಇದೆ. ಆಮೇಲೆ ಮತ್ತೆ ಮಾಡ್ತೀವಿ, ಈ 3 ಸ್ಕೀಮ್ ಇದಾವೆ, ಬಟ್ ಯಾವ ಸೂಟೇಬಲ್ ಅಂತೇಳಿ ನಮ್ಮ ಟೀಮ್ ನಿಮ್ಮ ಜೊತೆ ಪೂರ್ತಿ ಮಾತಾಡಿ, ಮತ್ತೆ ನೀವು ನೀವು 50% ಸಬ್ಸಿಡಿ ಹೋಗ್ತೀರಾ ಅಥವಾ 35% ಸಬ್ಸಿಡಿ ಹೋಗ್ತೀರಾ ಅಥವಾ ಸರ್ ಸಬ್ಸಿಡಿ ಬೇಡ ಹೋಗ್ತೀರಾ, ಅದರ ಬೇಸ್ ಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ. ವಾವ್. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಕೆಲವರು ನಮ್ಮಲ್ಲಿ ಬರ್ತಾರೆ, ಸರ್ ನನಗೆ ಸಬ್ಸಿಡಿ ಬೇಡ, ಏನು ಬೇಡ ಸರ್, ನಂಗೆ ಅರ್ಜೆಂಟ್ ಬೇಕು, ನನಗೆ ಈ ಹಣ ಸಿಕ್ಕರೆ ಸಾಕು, ಅವರು ಮುದ್ರಾ ಸಜೆಸ್ಟ್ ಮಾಡ್ತೀವಿ. ಓಕೆ. ಇನ್ನು ಕೆಲವರು ಬರ್ತಾರೆ, ಇಲ್ಲ ಸರ್ ನಂಗೆ 50% ಸಬ್ಸಿಡಿನೇ ಬೇಕು, ನಾನು ಬೇರೆದನ್ನು ಹಾಕ್ಕೊಂಡ್ಬಿಡ್ತೀನಿ ಅಂದವರಿಗೆ PMFE ಮಾಡ್ತೀವಿ. ಬಟ್ PMFE ಒಳಗಡೆ ಬರೀ ಮಷಿನರಿಗೆ ಮಾತ್ರ 50% ಸಬ್ಸಿಡಿ. ಹೌದು. ಬಟ್ ವರ್ಕಿಂಗ್ ಕ್ಯಾಪಿಟಲ್ ಅದು ಇದಕ್ಕೆ ಸಿಗಂಗಿಲ್ಲ. ಕೆಲವರು ಸರ್ ಅದಕ್ಕೂ ಬೇಕನ್ನೋರಿಗೆ ನಾವೇನು ಮಾಡ್ತೀವಿ, ತೆಗೆದ್ಬಿಟ್ಟು PMGP ಹಾಕ್ತೀವಿ. ಇಲ್ಲ, ವಂಡರ್ಫುಲ್ ಕಾನ್ಸೆಪ್ಟ್ ಸರ್. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನಾನು ಬೇಕರಿ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಹೊರಟಾಗ ಒಂದಷ್ಟು ಜನ ಹೇಳ್ಬೋದು, ಅಥವಾ ನಾನು ಸರ್ಚ್ ಮಾಡಿದಾಗ ಮುದ್ರಾ ಲೋನ್ ಅಂತ ಇದೆ ತಗೊಳ್ಳಿ ಅಂತ ಹೇಳ್ಬೋದು, ಬಟ್ ಅದು ನನಗೆ ಸೂಕ್ತನಾ ಅಂತ ಹೇಳೋದು ಗೊತ್ತಿಲ್ಲ, ಅದನ್ನು ಯಾರು ಹೇಳ್ಕೊಡೋದು ಇಲ್ಲ. ನನಗೆ ಸರ್ಚ್ ಮಾಡ್ಕೊಂಡು ಕೂತ್ಕೋಬೇಕು ಅಂದರೆ
ಒಂದೆರಡು ವರ್ಷ ಆಗಬೇಕಾದಿತ್ತು. ಸೊ ಆ ಕ್ಲಾರಿಟಿಯನ್ನು ಕೊಡ್ತೀರಿ, ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಹೇಳುವಂಥದ್ದು ಚೂಸ್ ಮಾಡ್ತೀರಿ. ಅದಷ್ಟೇ ಅಲ್ಲದೆ ಸರ್ಕಾರದ ಆ ಸ್ಕೀಮ್ನ ಬೆನಿಫಿಟ್ ನನಗೆ ತಲುಪುವಂಗೆ ಕೂಡ ಮಾಡ್ತೀರಿ. ಸೊ ಇನ್ನೊಂದು ಪ್ರಶ್ನೆ ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಮಾತ್ರ ಅಥವಾ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳು? ಇವಾಗೆಲ್ಲ ನಾವು ಒಂದು 12 ಸ್ಕೀಮ್ಗಳು ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೀವಿ. ಓಕೆ, ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಎಕ್ಸಾಂಪಲ್ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, UP ಆಗಿರ್ಬೋದು. ಸೊ ನಮ್ಮ ಕಂಪ್ನಿ ಬೆಳೆದಂಗೆ ನಾವು ಲೋಕಲ್ ಸ್ಟೇಟ್ ಗೌರ್ಮೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, ಇಷ್ಟೊಂದು ಸರ್ಕಾರದ ಸ್ಕೀಮ್ಗಳಿದಾವೆ, ಆದರೂ ಕೂಡ ನಾನು ನೋಡಿದಂಗೆ ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥವ್ರು ಏಂಜಲ್ ಇನ್ವೆಸ್ಟರ್ಸ್ ಅನ್ನು ಹುಡ್ಕೊಂಡು ಹೋಗ್ತಾರೆ, ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಶೋಗಳಿಗೆ ಇನ್ವೆಸ್ಟರ್ಸ್ ಅನ್ನು ಹುಡುಕೋದಕ್ಕೂ ಹೋಗ್ತಾರೆ. ಯಾಕೆ ಅವ್ರಿಗೆ ಈ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಗೊತ್ತಿಲ್ವಾ, ಅಥವಾ ಅವ್ರು ಪಡೆಯೋದಕ್ಕೆ ಆಗಲ್ವಾ? ಸರ್ ನೋಡಿ, ಬಿಸ್ನೆಸ್ ಅಲ್ಲಿ ಎರಡು ಥರ ಇದೆ. ಒಂದು ಸಾಧಾರಣ ಬಿಸ್ನೆಸ್ಸು, ಸಣ್ಣ ಪುಟ್ಟ ವ್ಯಾಪಾರಸ್ಥ ಆಗಿರ್ಬೋದು, ಸಣ್ಣ ಪುಟ್ಟ ಜನರ ಮಾಡ್ಕೋತಾರೆ. ಅವರಿಗೆ ಏಂಜಲ್ ಇನ್ವೆಸ್ಟರು ಅಥವಾ ಈ ಥರ ಫಂಡಿಂಗ್ ತೊಗೋಬೇಕಂತ ಗೊತ್ತಿರಂಗಿಲ್ಲ. ಓಕೆ, ಅಂಥವರೆಲ್ಲ ಸಣ್ಣ ಪುಟ್ಟ ಬ್ರೋಕರ್ ಕಡೆ ಹೋಗಿ ಅದು ಮಾಡ್ಕೋತಾರೆ. ಎರಡನೇದು ಈ ಒಂದು ಪ್ರೊಫೆಷನಲ್ ಕಂಪ್ನೀಸ್ ಮಾಡೋರಿಗೆ, ಸ್ಟಾರ್ಟ್ಅಪ್ ಕಂಪ್ನಿ ಮಾಡೋರು ಇಲ್ಲಿ ಇನ್ವೆಸ್ಟ್ ಕಡೆ ಹೋಗ್ತಾರೆ. ಬಟ್ ನಾನು ಹೇಳ್ತೇನೆ, ಈ ಏಂಜಲ್ ಇನ್ವೆಸ್ಟರ್ ಕಡೆ ಹೋಗಿ ಅಥವಾ ಬೇರೆ ಕಡೆ ಒಂದು ಫಂಡಿಂಗನ್ನು ರೈಸ್ ಮಾಡೋ ಬದಲಾಗಿ ನಾನಂತೀನಿ ಗೌರ್ಮೆಂಟ್ ಸ್ಕೀಮನ್ನು ತೊಗೊಳ್ಳಿ. ಯಾಕೆಂತಂದರೆ ಅಲ್ಲಿ ಹೋದರೆ ನೀವು ತಮ್ಮ ಇಕ್ವಿಟಿನ ಲೂಸ್ ಮಾಡ್ಕೋತೀರಾ. ಓಕೆ, ತಮ್ಮ ಕಂಪ್ನಿ ಒಳಗಡೆ 30%, 40%, 20% ಎಲ್ಲ ಶೇರ್ ನೀವು ಕಳ್ಕೊಂಡ್ಬಿಟ್ಟು ನೀವು ಹಣ ತೊಗೋತೀರಾ. ಬಟ್ ನಿಮ್ಗೆ ಇವಾಗ ನೀವು ಹಣ ಸಿಗುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ನೀವು ಅಷ್ಟು ಶೇರ್ ಹೋಗ್ಬಿಡುತ್ತೆ. ಓಕೆ, ಇನ್ ಕೇಸ್ ನಿಮಗೆ ನಿಮ್ಮ ಐಡಿಯಾ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಅದನ್ನು ಹೋಗಿ. ಬಟ್ ನಿಮಗೆ ನಿಮ್ಮ ಐಡಿಯಾ ಮೇಲೆ 100% ಕಾನ್ಫಿಡೆನ್ಸ್ ಇದ್ದರೆ, ಓಕೆ, ನೀವು ಇದನ್ನು ಮಾಡೇ ಮಾಡ್ತೀನಿ, ಈ ಪ್ರಾಡಕ್ಟ್ ಸಲುವಾಗಿ ನಾನು ರಾತ್ರಿ ಹಗಲು ದುಡಿತೀನಿ ಅಂತನೋಗಿರಿಗೆ ಗೌರ್ಮೆಂಟಿಂದ ಲೋನ್ ತೊಗೊಳ್ಳಿ. ನಿಮ್ಮ 100% ಇಕ್ವಿಟಿ ನಿಮ್ಮ ಕಡೆನೇ ಇರುತ್ತೆ, 100% ಓನರ್ ನೀವೇ ಇರ್ತೀರಾ. ಪ್ಲಸ್ ಬ್ಯಾಂಕಿಂದ ಏನು ಲೋನ್ ಇದೆಯೋ ಅದನ್ನು ಬಡ್ಡಿ ಸಮೇತ ಕಟ್ಬಿಡಿ. ಸೊ ಇಲ್ಲಿ ನಿಮ್ಗೆ ಸಿಗೋದು ಈಸಿ ಆಗುತ್ತೆ, ಬಟ್ ನೀವು ಇಕ್ವಿಟಿ ಲೂಸ್ ಮಾಡ್ಕೊಳ್ಳೋಂಗಿಲ್ಲ. ಬಟ್ ನಾರ್ಮಲ್ ಜನ ಇದಾರಲ್ಲ, ಅವರು ನಾರ್ಮಲ್ ಈ ಸ್ಕೀಮ್ ತಗೊಂಡು ಕೂಡ ಲೋನ್ ಮಾಡ್ಕೋಬಹುದು. ಬಟ್ ಅವ್ರಿಗೆ ಕೂಡ ಏಂಜಲ್ ಇನ್ವೆಸ್ಟರ್ ಗೊತ್ತಿಲ್ಲ, ಬಟ್ ಈ ಸ್ಕೀಮಲ್ಲಿ ಕೂಡ ಮಾಡ್ಕೋಬಹುದು. ಇಷ್ಟೊಂದು ಆಪರ್ಚುನಿಟಿ ಇದೆ. ಆ ಥರ ಯಾರಾದರೂ ಬಂದವರು ಇದ್ದಾರೆ? ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ ನಿಮ್ಮ ಹತ್ರ? ಭಾಳ ಜನ ಇದ್ದಾರೆ. ಈಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರುತ್ತೆ. ಓಕೆ, ಅವ್ರಿಗೆ ಒಳ್ಳೆ ಐಡಿಯಾ ಇರುತ್ತೆ. ಒಂದು 20-30 ಏಂಜಲ್ ಇನ್ವೆಸ್ಟರ್ ಕಡೆ ಹೋಗಿರ್ತಾರೆ, ಎಲ್ಲಿ ಫಂಡಿಂಗ್ ಆಗಿರಂಗಿಲ್ಲ. ಅಂಥವ್ರು ಕೂಡ ನಾವು ಮಾಡಿದ್ದೀವಿ. ಸೊ 1 ಕೋಟಿ ಲೋನ್ ಮಾಡಿದ್ದೀವಿ. ಸರ್, ಅಂಥವ್ರು ಏನು ಹೇಳ್ತಾರೆ ಅಂತ, ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಕಾರದ ಸ್ಕೀಮ್ ಇರುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಹತ್ರ ಬಂದಾಗ ನೀವು ಅವರಿಗೆ ಈ ಥರದ ಸ್ಕೀಮ್ ಅಂತೇಳಿ ಸಜೆಸ್ಟ್ ಮಾಡಿ ಅದನ್ನು ಆ ಸ್ಕೀಮ್ನ ಬೆನಿಫಿಟನ್ನು ಕೊಡಿಸಿರ್ತೀರಾ. ಸೊ ಅದನ್ನು ತಗೊಂಡು ಅವ್ರು ಸಕ್ಸಸ್ ಆಗಿರ್ತಾರೆ. ಅವ್ರು ನಿಮ್ಗೆ ಏನು ಹೇಳ್ತಾರೆ ಬಂದು ಅಂತ? ಸರ್, ಇವಾಗ ಅವರು ನಮ್ಮ ಕಂಪ್ನಿಯ ನಮ್ಮ ಸ್ಟಾಫ್ ಜೊತೆಗೆ ಒಂದು ಬಾಂಧವ್ಯನ ಬೆಳೆಸಿರ್ತಾರೆ. ನಮ್ಮಲ್ಲಿ ಸೇಲ್ಸ್ದವ್ರು ಸೇಲ್ಸ್ ಟೀಮ್ ಬೇರೆ ಇದೆ, ಬ್ಯಾಕ್ ಎಂಡಲ್ಲಿ ಮತ್ತು ಬ್ಯಾಕ್ ಎಂಡ್ ಟೀಮ್ ಬೇರೆ ಇದೆ, ವರ್ಕ್ ಮಾಡೋರು ಬೇರೆ ಇರ್ತಾರೆ. ಸೊ ಇಲ್ಲಿ ನಾವು ಅವ್ರಿಗೆ 3 ಹಂತದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಲ್ಲ. ಸೊ ಪ್ರೀ ಅಪ್ಲಿಕೇಶನ್ ಮತ್ತು ಪೋಸ್ಟ್ ಅಪ್ಲಿಕೇಶನ್ಸ್. ಸೊ ಅವ್ರು ಲೋನ್ ಆಗೋವರೆಗೆ ಅಂದ್ರೆ ಅಲ್ಲಿವರೆಗೆ ಏನೇ ಅಬ್ಜೆಕ್ಷನ್ಸು, ಏನೇ ಕರೆಕ್ಷನ್ಸ್ ಇದ್ರು ಕೂಡ ನಮ್ಮ ಬ್ಯಾಕ್ ಎಂಡ್ ಟೀಮ್ ಜೊತೆ ಕೋಆರ್ಡಿನೇಷನ್ ಮಾಡ್ತಾರೆ. ಸೊ ಕೆಲಸ ಆಗಿದ್ಮೇಲೆ ಅವರೇ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಸರ್ ನೀವು 20 ಲಕ್ಷ ಹಾಕಿದ್ರಿ, ಸರ್ ನಂಗೆ 15 ಲಕ್ಷ ಲೋನ್ ಆಗಿದೆ. ಸರ್ ನೀವು 1 ಕೋಟಿ ಹಾಕಿದ್ರಿ, ಸರ್ ನಂಗೆ 70 ಲಕ್ಷ ಲೋನ್ ಆಗಿದೆ. ಸರ್ ನಂಗೆ 50 ಲಕ್ಷ ಹಾಕಿದ್ರಿ, 40 ಲಕ್ಷ ಲೋನ್ ಆಗಿದೆ. ಸೊ ಹಾಗೆ ಹೇಳ್ತಾರೆ. ಸೊ ನಮಗೆ ಖುಷಿ ಅನ್ಸುತ್ತೆ. ಈಗ ನಮಗೆ ಈ ಹಣ ತೊಗೊಂಡು ನಾವು ಫೀಸ್ ತೊಗೊಂಡು ಮಾಡೋದ್ರಲ್ಲಿ ಖುಷಿ ಇಲ್ಲ, ಬಟ್ ಅವ್ರು ಫೋನ್ ಮಾಡಿ ಹೇಳಿರ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ರಿ ನಿಜ ಸರ್. ಲೋನ್ ಡಾಕ್ಟರನ್ನು ಟ್ರಸ್ಟ್ ಮಾಡೋದು ಹೇಗೆ, ಏನಿದೆ ಸರ್ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲಿ? ಸರ್, ಟ್ರಸ್ಟ್ ಫ್ಯಾಕ್ಟರ್ ನೋಡಿ, ನಾವು ಅವ್ರ ಕಡೆಯಿಂದ ಸ್ಟಾರ್ಟಿಂಗಲ್ಲಿ 40,000 50,000 ಲೋನ್ ಅಮೌಂಟ್ ತೊಗೋತಾ ಇಲ್ಲ. ಓಕೆ, ನಾವು ಏನೇ ಅಮೌಂಟ್ ತೊಗೊಂಡ್ರು ಕೂಡ ಸಣ್ಣ ಅಮೌಂಟ್ ಇರುತ್ತೆ. ಯಾರಿಗೆ ಟ್ರಸ್ಟ್ ಇಲ್ದವ್ರು 50% ಅಮೌಂಟ್ ಪೇ ಮಾಡಿ ವರ್ಕ್ ಮಾಡ್ಬೋದು. ಇಲ್ಲ ಅದನ್ನು ಟ್ರಸ್ಟ್ ಇಲ್ಲ ಅಂದರೆ 999 ಪೇ ಮಾಡಿದ್ರು ಕೂಡ ನಮ್ಮ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ವರ್ಕ್ ಮಾಡಿದ್ಮೇಲೆ ಇದು ಜೆನ್ಯೂನ್ಲಿ ಇದೇ ಅಥವಾ ಇಲ್ಲ ಅಂತ. ಈಗ ಮೋಸ ಮಾಡೋರು ಏನು ಮಾಡ್ತಾರೆ, ಒಂದ್ಸಲ ಹಣ ಹಾಕ್ಬಿಟ್ರೆ ನೆಕ್ಸ್ಟ್ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಹೌದು. ಓಕೆ, ಸೊ ಟ್ರಸ್ಟ್ ಸಲುವಾಗಿ ನೋಡಿ, ನಮ್ಮದೇ ಆದ ಆ್ಯಪ್ ಇದೆ, ನಮ್ಮದೇ ಆದ ವೆಬ್ಸೈಟ್ ಇದೆ. ಸೊ ನಮ್ಮದೇ ಅಂತ ಭಾಳಷ್ಟು ಯೂಟ್ಯೂಬ್ ಅದಲ್ಲೆಲ್ಲ ನಮಗೆ ನಾವೆಲ್ಲ ಹೇಳಿದ್ವಿ. ಸೊ 1000 ಜನ ಇದ್ದಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಟ್ರಸ್ಟ್. ಓಕೆ, ಅದೇ ಟ್ರಸ್ಟ್ ಬ್ಯಾಟರ್ ಮಾಡಿಕೊಡುತ್ತೆ. ಮತ್ತು ಇವಾಗ ಲೋನ್ ಡಾಕ್ಟರ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಇವನ್ ಭಾಳಷ್ಟು ಬ್ಯಾಂಕ್ ಮ್ಯಾನೇಜರ್ ಕೂಡ ಅವರೇ ಫಲಾನುಭವಿ ಹೇಳ್ತಾರೆ, ನೀವು ಲೋನ್ ಡಾಕ್ಟರ್ ಕಡೆ ಹೋಗಿ ಇದೆಲ್ಲ ಮಾಡಿಸ್ಕೊಂಡು ಬನ್ನಿ, ನಾನು ಮುಂದೆ ಪ್ರೊಸೆಸ್ ನಾನು ಮಾಡ್ತೀನಿ. ಸೊ ಆ ಬ್ಯಾಂಕ್ ಮ್ಯಾನೇಜರ್ ಆ ಟ್ರಸ್ಟ್ ನಮಗೆ ನಮ್ಮ ಬಿಲ್ಟ್ ಮಾಡಿವಿ, ಅವರಾಗಿ ಕಳಿಸ್ತಾರೆ ನಮ್ಮ ಕಡೆ. ಅವ್ರು ಕಳಿಸೋದು ಏನಕ್ಕೆ? ಮೋಸ್ಟ್ಲಿ ಡಾಕ್ಯುಮೆಂಟೇಶನ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಎಕ್ಸಾಕ್ಟ್ಲಿ. ಇಲ್ಲಿ ನೋಡಿ ಸರ್, ಈಗ ನಾನು ಮುಂಚೆ ಬ್ಯಾಂಕ್ ಮ್ಯಾನೇಜರ್ ಆದಾಗ ಹೇಳ್ತೀನಿ. ಸೊ ನನ್ನ ಎದುರುಗಡೆ ನನ್ನ ಅಣ್ಣ ಇರಲಿ, ತಮ್ಮ ಇರಲಿ, ತಂಗಿ ಇರಲಿ, ಅಥವಾ ನನ್ನ ಶತ್ರು ಇರಲಿ, ನಮ್ಮ ಬ್ಯಾಂಕಿಗೆ ಏನು ಬೇಕು ಬೇಕೇ ಬೇಕು. ಸರ್, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ ಅಂತ ಹೇಳಿದಾಗ ನನಗೆ ಕೇಳಬೇಕು ಅಂತ ಅನ್ನಿಸ್ತು. ಅಫ್ಕೋರ್ಸ್ ನಾನು ಸರ್ಕಾರದ ಎಲ್ಲ ಸ್ಕೀಮ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಆದರೆ ಒಂದು ಸಲ ಕ್ವಿಕ್ ಆಗಿ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋದಿರ, ನಿಮ್ಮ ಹಿನ್ನೆಲೆ ಬಗ್ಗೆ ಮಾತನಾಡೋದಿರ, ನಿಮ್ಮ ಊರು ಏನು, ಓದಿರೋದು ನೀವು, ಏನೇನು ಕೆಲಸ ಮಾಡಿದ್ರಿ ಅಂತ ಹೇಳಿ. ಸರ್, ನನ್ನ ಊರು ಬಂದು ಗುಲ್ಬರ್ಗಾ ಡಿಸ್ಟಿಕ್ಕು. ಸೊ ಗುಲ್ಬರ್ಗಾ ಡಿಸ್ಟಿಕಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಚಿಂಚೋಳಿ ತಾಲೂಕು ಶಾದಿಪುರ ಅಂತ. ಓಕೆ. ಸೊ ಅದು ನನ್ನ ಊರು.
ಸೊ ಅಲ್ಲಿಂದ ನಾವು ಇರೋದೆಲ್ಲ ಗುಲ್ಬರ್ಗ. ಸೊ ನಮ್ಮ ತಂದೆಯವರು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು. ಸೊ ನಂದು ಕಾಲೇಜ್ ಎಲ್ಲ ಮುಗಿಸಿದ್ದು ಇದರ ಗುಲ್ಬರ್ಗದಲ್ಲಿ. ನಾನು MBA ಮುಗಿಸಿದ್ದು ಬಳ್ಳಾರಿಯಲ್ಲಿ. ಓಕೆ. ಸೊ MBA ಮಾಡಿದೆ. MBA ಆಗಿದ್ಮೇಲೆ ನಾನು ಸ್ಟಾಕ್ ಬ್ರೋಕಿಂಗಲ್ಲಿ ಹೋಗಿದ್ದೆ ಸ್ವಲ್ಪ ದಿನ. ಬಟ್ ಅದು ಕೆಲಸ ಇಷ್ಟ ಆಗಿದ್ದಕ್ಕೆ ನಾನು ಬ್ಯಾಂಕಿಂಗ್ ಸೆಕ್ಟರ್ ಬಂದೆ. ಬ್ಯಾಂಕಲ್ಲಿ ಬಂದು ಎಕ್ಸಿಕ್ಯೂಟಿವ್ ಆಗಿ, ಒಂದು ಟೀಮ್ ಲೀಡರ್ ಆಗಿ, ಆಮೇಲೆ ಬ್ರಾಂಚ್ ಮ್ಯಾನೇಜರ್ ಆದೆ ನಾನು. ಸೊ ಬ್ರಾಂಚ್ ಮ್ಯಾನೇಜರ್ ಆಗಿ ಆಲ್ಮೋಸ್ಟ್ ಒಂದು 10-12 ಇಯರ್ಸ್ ನಾನು ವರ್ಕ್ ಸರ್ವ್ ಮಾಡಿದೆ. ಸೊ ರೂರಲ್ಲೂ ಮಾಡಿದ್ದೀನಿ ಮತ್ತು ಅರ್ಬನ್ ಕೂಡ ಮಾಡಿದ್ದೀನಿ. ಸೊ ಬ್ಯಾಂಕಲ್ಲಿ ಮಾಡಬೇಕಾದ್ರೆ ಎಲ್ಲ ಕಸ್ಟಮರ್ ಜೊತೆಗೆ ಮಾತಾಡೋದು, ಇಂಟ್ರ್ಯಾಕ್ಷನ್ಸು. ಸೊ ನಾವು ಬ್ಯಾಂಕಲ್ಲಿ ಇರಬೇಕಾದ್ರೆ ನಾನು ಸಾವಿರಾರು ಕೋಟಿ ಲೋನ್ ಕೊಟ್ಟಿದ್ದೀನಿ ಬ್ಯಾಂಕಲ್ಲಿ ಇರಬೇಕಾದ್ರೆ ಕೂಡ. ಸೊ ಅವಾಗೆಲ್ಲ ಅಲ್ಲಿ ಕೂಡ ಕೆಲವೊಂದು ರಿಕವರಿ ಪ್ರಾಬ್ಲಮ್ ಬರ್ತಾಯಿತ್ತು. ಸೊ ಬ್ಯಾಂಕಲ್ಲಿ ನಾನು ಎಂಥ ಪೊಸಿಷನ್ ಇಷ್ಟಪಟ್ಟೆ ಅಂದರೆ ಚಾಲೆಂಜಿಂಗ್. ಓಕೆ. ಈಗ NPA ರಿಕವರಿ ಅಂದರೆ ಟಫೆಸ್ಟ್ ಜಾಬ್. ಹೌದು. ಓಕೆ. ಅಂಥದ್ರಲ್ಲಿ ನಾನು ತೊಗೊಂಡಿದ್ದು ಗ್ರಾಮೀಣ ಲೊಕೇಶನ್ ಜಾಬು, ಅದರಲ್ಲಿ ಮತ್ತು ರೈತರಿಂದ ಕಲೆಕ್ಷನ್ ಮಾಡೋದು. ಓಕೆ. ಸೊ ಅಂಥದ್ರಲ್ಲಿ ನನ್ನ INJ ವೈಶ್ಯ ಬ್ಯಾಂಕ್ ಮುಂಚೆ ಇವಾಗ ಕೋಟಕ್ ಮಹೀಂದ್ರ ಆಗಿದೆ. ಸೊ ಅದರಲ್ಲಿ ನಾನೊಂದು ರೂರಲ್ ಬ್ರಾಂಚ್ ತೊಗೊಂಡಿದ್ದೆ. ಅದು ಪ್ರತಿ ವರ್ಷ 50 ಲಕ್ಷ ಲಾಸಲ್ಲಿತ್ತು. ಓಕೆ. ಓಕೆ. ಗುಲ್ಬರ್ಗಾದಿಂದ ಬರೀ 20 ಕಿಲೋಮೀಟ್ರಲ್ಲಿ ಮಾಗವನ್ ಬರುತ್ತೆ. ಸೊ ಆ 20 ಕಿಲೋಮೀಟರ್ ಇದ್ರೂ ಕೂಡ ಬೇರೆ ಎಲ್ಲರೂ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾರೆ, 20 ಕಿಲೋಮೀಟರ್ ಸಾಯಂಕಾಲ ಬರ್ತಾರೆ, ಮನೆ ಇರ್ತಾರೆ. ನಾನು 20 ಕಿಲೋಮೀಟರ್ ಇದ್ರೂ ಕೂಡ ನಾನು ಅಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟು ಒಂದೊಂದು ವಾರ ಅಲ್ಲೇ ಇರ್ತಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ಕೊಂಡ್ಬಿಟ್ಟು ಬೆಳಗ್ಗೆ 5:30ಗೆ ನಾನು ಹಳ್ಳಿ ಒಳಗೆ ಹೋಗಿ ರಿಕವರಿ ಮಾಡಬೇಕು. ಓಕೆ. ಅದು ರೈತರಿಂದ. ಮತ್ತು ಇನ್ನೊಂದು ಬೇರೆ ಯಾರಿಂದ ನೀವು ರಿಕವರಿ ಮಾಡಿ ಈಸಿ ಇದೆ, ಬಟ್ ರೈತರಿಂದ ರಿಕವರಿ ಮಾಡೋದು ಭಾಳ ಕಷ್ಟ ಇದೆ. ಸೊ ಅಲ್ಲಿ ನಾನು ರಿಕವರಿ ಯಾವ ಥರ ಮಾಡಿದೆ ಅಂತಂದರೆ, ನಾನು ಯಾರಿಗೆ ನಾನು ಹಣ ಕೊಡಿ ಅಂತಂದಿಲ್ಲ. ಓಕೆ. ಅವರನ್ನು ಎಜುಕೇಟ್ ಮಾಡಿದೆ, ಅವರನ್ನು ಫ್ರೆಂಡ್ಶಿಪ್ ಮಾಡಿದೆ, ಅವ್ರ ಜೊತೆ ಒಂದು ಗೆಳೆಯತನ ಮಾಡಿ ಸ್ಲೋಲಿ ಮಾಡಿ ಅದನ್ನು ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಭಾಳಷ್ಟು NPA ಇರೋದನ್ನ ಕೆಲವೊಂದು ಸೆಟಲ್ಮೆಂಟ್ ಮಾಡಿದ್ವಿ. ಆ ಥರ ಮಾಡಿ ಬಿಲ್ಡ್ ಮಾಡಿಕೊಂಡು ಆ ಕಂಪ್ನಿ 50 ಲಕ್ಷ, ನಮ್ಮ ಬ್ಯಾಂಕ್ 50 ಲಕ್ಷ ಲಾಸ್ ಇರೋದನ್ನು 50 ಲಕ್ಷ ಪ್ರಾಫಿಟ್ ತಂದೆ. ಸರ್, ಇದನ್ನೆಲ್ಲ ನೀವು ಹೇಳ್ತಾ ಇರುವಾಗ ನನಗೆ ಅನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಲೋನ್ ಡಾಕ್ಟರ್ ಅಂತ ಹೇಳುವಂಥ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಇದೇ ಆಯಿತಾ ಅಂತ. ಯಾಕಂದರೆ ಎಷ್ಟೋ ಜನರಿಗೆ ಇವತ್ತು ಕೂಡ ಸರ್ಕಾರದ ಸ್ಕೀಮ್ಗಳು ಎಷ್ಟಿದ್ದಾವೆ, ನಾವು ಅದರ ಬೆನಿಫಿಟ್ ಪಡ್ಕೊಳ್ಳೋದು ಹೇಗೆ, ನನಗೆ ಅದರಿಂದ ಏನೇನು ಸಿಗುತ್ತೆ, ಇದು ಯಾವುದ್ರ ಬಗ್ಗೆ ಕೂಡ ನಾಲೆಜ್ ಇಲ್ಲ ಸರ್. ಬಹುಶಃ ನೀವು ಅಲ್ಲಿ ಮಾತಾಡಿದಾಗ, ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿದಾಗ, ಅವರಿಗೆ ಅವೇರ್ನೆಸ್ ಮಾಡಿದಾಗ ಅವರಿಂದ ಕೇಳಿ ನಿಮಗೆ ಅನ್ನಿಸಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಹೇಳ್ತೀರಿ? ಹೌದು, ನಿಜವಾಗಿದೆ. ಇಲ್ಲಿ ನಾನು ಸ್ಟೋರಿ ಹೇಳ್ತೀನಿ ಕೇಳಿ. ನೀವು ಸ್ಟೋರಿ ಕೇಳ್ತಾ ಇದ್ರಲ್ಲ, ಇಲ್ಲಿ ನನ್ನ ಹಳ್ಳಿ ಒಳ್ಳೆ ತಿರ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಸೊ ಒಂದು ಅನುಭವ ಏನಂದರೆ, ಒಂದು ಕಡೆ ನನ್ನ ಸೇಮ್ ಡೇ ಒಂದು ಕಡೆ 2 ಕಸ್ಟಮರ್ ಬಂದರು. ಒಬ್ಬ ಕಸ್ಟಮರ್ ಯಾವುದೋ ಪಾಲಿಟಿಕ್ಸ್ ಇದ್ದ, ಬಂದುಬಿಟ್ಟು ಏನಂಗೆ KCC ಲೋನ್ ಬೇಕು, ನಾನು MLA ಮಗ, ನಾನು ಅದು ಮಗ, ನಾನು ತುಂಬ ನಾನು ರೆಪ್ಯುಟೇಷನ್ ಇದ್ರೆ 5 ಲಕ್ಷ ಲೋನ್ ಬೇಕು, ರೆಕಮೆಂಡೇಷನ್ ತೊಗೊಂಬಂದು ಕೇಳ್ದ. ಓಕೆ. ನಾನು ಅವನಿಗೇನು ಹೇಳಿಲ್ಲ, ಆಯ್ತು ನಾನು ನೋಡ್ತೀನಿ ಅಂತ ಹೋಗಿ ಕಳಿಸ್ದೆ. ಅವ್ನು ಹೋಗಿ 1 ಅವರ್ ಬಿಟ್ಟು ಇನ್ನೊಬ್ಬ ಲೇಡಿ ಬಂದರು. ಅದು ಒಂದು ಮುದುಕಿ, ಒಂದು 50 ಇಯರ್ಸ್ ಮುದುಕಿ ಬಂದು ನನಗೆ ಮಗ ಅಂತ ಹೇಳಿದ್ರು. ಮಗ, ನನಗೆ ಬರೀ ಒಂದೇ ಲಕ್ಷ ಲೋನ್ ಬೇಕು, ಏನು ಮಾಡ್ತೀಯಮ್ಮ ಕೇಳಿದೆ. ಇಲ್ಲ, ನಾನು ಆಕಳು ಸಾಕ್ತೀನಿ, ಹಸು ಸಾಕಣೆ ಮಾಡ್ತೀನಿ, ಅದು ಅಲ್ಲಿ ಅದರಿಂದ ಹಾಲು ಬರುತ್ತೆ, ನಾನು ಮಾರ್ತೀನಿ, ತಿಂಗಳಿಗೆ ಕಂತು ಎಷ್ಟಾಗುತ್ತೆ ಕಟ್ತೀನಿ ಎಲ್ಲ ಅವ್ರು ಕರೆಕ್ಟಾಗಿ ಹೇಳಿದ್ರು. ಅವ್ರು ಪ್ಲ್ಯಾನ್ ಕೇಳ್ಕೊಂಡ್ಬಿಟ್ಟು ನನಗೆ ಒಳ್ಳೆ ಚೆನ್ನಾಗಿ ಅನಿಸ್ತು. ಸೊ ಒಂದು 50 ಇಯರ್ಸ್ ಓಲ್ಡ್ ಮುದುಕಿ ಆದರೂ ಕೂಡ ಒಂದು ಅವಳಿಗೆ ಎಲ್ಲ ಪ್ಲ್ಯಾನಿಂಗ್ ಇದೆ, ಅವ್ರ ಕಡೆ ನಾಲೆಜ್ ಇದೆ, ಎಲ್ಲ ಇದೆ, ಬಟ್ ಬಂಡವಾಳದ ಅಷ್ಟೇ ಕೊರತೆ ಇದೆ. ಸೊ ನಾನು ಇವರಿಗೆ ಮತ್ತು ಒಬ್ಬರನ್ನ ಕಂಪೇರ್ ಮಾಡಿ ನೋಡಿದೆ. ನಾನು 5 ಲಕ್ಷ ಕಟ್ ಮಾಡಿಬಿಟ್ಟೆ, ನಾನು ಕೊಡಲೇ ಇಲ್ಲ. ಯಾಕಂದ್ರೆ ನಮ್ಮ ಕಡೆ ರೈಟ್ಸ್ ಇದೆ, ನಾವು ಕೊಡ್ಬೋದು ಬಿಡ್ಬೋದು, ಬಟ್ ಇವ್ರ ಕಡೆ ಕೊಟ್ಟರೆ ಇವ್ರಿಗೆ ಲೋನ್ ಕೊಟ್ಟೆ. ಸೊ ಅವಳು ಮತ್ತೆ ಇವಾಗ ಅದು 10 ವರ್ಷ ನಮ್ಮ ಲಾಂಗ್ ಗ್ಯಾಪ್ ಆದರೂ ಕೂಡ ನಮ್ಮ ಕಾಂಟ್ಯಾಕ್ಟ್ಲಿದ್ದಾರೆ. ಸೊ ಇವಾಗ ಅವ್ರ ಕಡೆ 10 ಆಕಳುಗಳಿದ್ದಾವೆ, ಚೆನ್ನಾಗಿ ಮಾಡ್ಕೊತಿದ್ದಾರೆ, ಒಂದು ಡೆವಲಪ್ ಆಗ್ತಿದ್ದಾರೆ. ಸೊ ನಮಗೆ ಜೆನ್ಯೂನಾಗಿ ಕೆಲಸ ಮಾಡೋರು ಇರೋರಿಗೆ ಬ್ಯಾಂಕ್ದಲ್ಲಿ ಲೋನ್ ಸಿಗುತ್ತೆ. ಮತ್ತು ಇನ್ನೊಂದು, ಯಾವುದೇ ಬ್ಯಾಂಕ್ ಮ್ಯಾನೇಜರು, ನಮ್ಮ ಮುಂಚೆ ಬೇರೆ ಪಾಡ್ಕಾಸ್ಟಲ್ಲಿ ಕೂಡ ಹೇಳಿದ್ದೀನಿ, ಒಂದು ಫಲಾನುಭವಿ ಜೊತೆಗೆ ಒಂದು 5 ನಿಮಿಷ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಲೋನ್ ಕೊಡೋಣ ಬೇಡ, ಅವ್ರ ಎಕ್ಸ್ಪೀರಿಯನ್ಸ್ ಮತ್ತೆ ರಿಫಂಡ್ ಮಾಡ್ತಾರೋ ಅಥವಾ ಇಲ್ಲ. ಸೊ ಬ್ಯಾಂಕ್ ಮ್ಯಾನೇಜರ್ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಲೋನ್ ಕೊಡೋಂಗಿಲ್ಲ ಅಂತ ಅರ್ಥ. ಓಕೆ. ಅವ್ರು ಭಾಳಷ್ಟು ಪ್ರಶ್ನೆ ಕೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕ್ ಮ್ಯಾನೇಜರ್ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಅರ್ಥ. ಓಕೆ. ನಡೆಯೋ ಅಲ್ಲಿ ಹೋಗೋಣ ಮಾಡೋಣ ಅಂತ ಮಾಡಿದಾಗ ಇಂಟ್ರೆಸ್ಟ್ ಇದ್ದಾರೆ. ಬಟ್ ಆ ಬ್ಯಾಂಕ್ ಮ್ಯಾನೇಜರನ್ನು ನೀವು ಮನಸ್ಸನ್ನು ಗೆಲ್ಲಬೇಕಾದ್ರೆ ಎಲ್ಲ ಫಲಾನುಭವಿ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಆ ಫಲಾನುಭವಿ ತನ್ನ ವ್ಯಾಪಾರ ಬಗ್ಗೆ ತನ್ನ ದೇಹವನ್ನು, ತನ್ನ ಕಾಯ ವಾಚ ಮನಸ್ಸನ್ನು ಪೂರ್ತಿಯಲ್ಲಿ ಹಾಕ್ತಾನೆ ಅಥವಾ ಇಲ್ಲ, ಅದನ್ನು ನೋಡ್ಕೊಂಡ್ಬಿಟ್ಟು ಅಸೈನ್ ಲೋನ್ ಕೊಡ್ತಾರೆ. ಸುಮ್ಮನೆ ಹೋಗ್ಬಿಟ್ಟು ನಂಗೆ 10 ಲಕ್ಷ ಲೋನ್ ಕೊಡಿ ಅಂತ ಹೇಳಿದ್ರೆ ಕೊಡಲ್ಲ, ಸಿಗೋದೇ ಇಲ್ಲ. ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋಗಬೇಕು ಅಂತ. ಈ ನಮ್ಮ ಕಡೆ ನೋಡಿ ಕೆಲವೊಂದ್ಸಲ ಫೋನ್ ಮಾಡ್ತಾರೆ ನಮ್ಮ ಕೆಲವು ಹುಡುಗರು, ಸರ್ ನೀವು ಪಾಡ್ಕಾಸ್ಟಲ್ಲಿ 5 ಕೋಟಿ ಹೇಳಿದಿರಾ, ನಂಗೆ 5 ಕೋಟಿ ಲೋನ್ ಬೇಕು ಅಂತ ಬರ್ತಾರೆ. ನಾನು ಅಂತೀನಿ 5 ಕೋಟಿ ಬೇಕು ಕೊಡೋಣ, ಬಟ್ ಏನಕ್ಕೆ, ನೀನು ಎಷ್ಟು ಕೈಯಿಂದ ಎಷ್ಟು ಹಾಕ್ತೀಯಾ? ಸೊ ಮಿನಿಮಮ್ 20-25%, 5% EMI ಕೊಡಬೇಕು. ಹೌದು ಸರ್. ಅಂತ ಸರ್ 5 ರೂಪಾಯಿ ಇಲ್ಲ, ನಂಗೆ ಲೋನ್ ಬೇಕು, ಅದು ಆಗಂಗಿಲ್ಲ. ಸೊ ಯಾಕಂದರೆ ಅವ್ರ ಕಮಿಟ್ಮೆಂಟು ತುಂಬ ಇಂಪಾರ್ಟೆಂಟು. ಸೊ ಅವ್ರು ಯಾವ್ದು ಬಿಸ್ನೆಸ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅವ್ರ ಕೆಪಾಸಿಟಿ ಎಷ್ಟು, ಅವ್ರು ಡೌನ್ ಪೇಯಿಂಗ್ ಮಾಡೋಕ್ಕೆ ಕೆಪಾಸಿಟಿ ಎಷ್ಟು ತುಂಬ ಇಂಪಾರ್ಟೆಂಟ್. ಆ ಡೌನ್ ಪೇಯಿಂಗ್ ಮಾಡೋ ಕೆಪಾಸಿಟಿ ಮೇಲೆ ಲೋನ್ ಆಗುತ್ತೆ. ಈಗ ನಿನ್ನೆ ಒಬ್ಬರು ಕಾಲ್ ಮಾಡಿದ್ರು, ಸರ್ ನನಗೆ 3 ಕೋಟಿ ಲೋನ್ ಬೇಕು. 3 ಕೋಟಿಗೆ 25% ಅಂದರೆ ಆಲ್ಮೋಸ್ಟ್ ಒಂದು 79 ಸಾವಿರ ರೂಪಾಯಿ, 79 ಲಕ್ಷ ಲೋನ್ ಆಗುತ್ತೆ. ಸೊ ಅವ್ನ ಕಡೆ ಇರೋದು ಬರೀ 10 ಲಕ್ಷ.
ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಸರ್ ಈ 10 ಲಕ್ಷ ಪ್ರಕಾರ ನೀವು 1 ಕೋಟಿ ತೊಗೊಳ್ಳಿ, ಇದಾಗತ್ತೆ ಅಂತ. ಎಸ್ ಸರ್, ಇಷ್ಟೆಲ್ಲ ನೀವು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ಏನೇನು ಮಾಡ್ಲಿಕ್ಕಾಗುತ್ತೋ ಹೆಲ್ಪ್ ಮಾಡುವಂಥದ್ದು ನೀವು ಮಾಡ್ತಾ ಬಂದ್ರಿ. ಬಟ್ ನಾನು ಕೇಳೋದು, ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ಒಳ್ಳೆ ಕೆಲಸದಲ್ಲಿದ್ದಂಥವ್ರು ಯಾಕೆ ಸಡನ್ನಾಗಿ ನೀವು ರಿಸೈನ್ ಮಾಡಿದ್ರಿ? ಯಾವ ಉದ್ದೇಶಕ್ಕೋಸ್ಕರ? ಸರ್ ನೋಡಿ, ರಿಸೈನ್ ಮಾಡಬೇಕಾದ್ರೆ ನಾನು ಬ್ಯಾಂಕಲ್ಲಿ ನಾನು ಹೇಳಿದಲ್ಲ 50 ಲಕ್ಷ ಲಾಸ್ ಇರೋ ಬ್ಯಾಂಕನ್ನು ನಾನು 50 ಲಕ್ಷ ಪ್ರಾಫಿಟಲ್ಲಿ ತಂದೆ. ನಾನು ಡೇ ನೈಟ್ ವರ್ಕ್ ಮಾಡಿದೆ. ಅದನ್ನು ಮಾಡಿದಾಗ ನನಗೆ ಅಸೆಸ್ಮೆಂಟ್ ಆಯಿತು. ಸೊ ಆಗ ನಾನು ING ವೈಶ್ಯ ಬ್ಯಾಂಕಲ್ಲಿ, ಕೋಟಕ್ ಮಹಿಂದ್ರ ಬ್ಯಾಂಕ್ ಮುಂದೆ ಇದ್ದಾಗ ಆ ಕಾಂಟೆಸ್ಟ್ ಇತ್ತು, ಒಂದು 3 ಮಂತ್ಸ್ ಕಾಂಟೆಸ್ಟ್ ಇತ್ತು. ನಾನು ಆಲ್ ಓವರ್ ಇಂಡಿಯಾ ಒಳಗಡೆ ರಿಕವರಿ ಮಾಡೋದ್ರಲ್ಲಿ ನಾನು ಟಾಪ್ 2 ಬಂದೆ. ವಾವ್. ಆಲ್ ಓವರ್ ಇಂಡಿಯಾ ಒಳಗಡೆ ಹಂಗೆ 20,000 ಲ್ಯಾಪ್ಟಾಪ್ ಅವಾರ್ಡ್ ಸಿಕ್ತು. ಬಟ್ ಆಮೇಲೆ ನಾನು ಅಸೆಸ್ಮೆಂಟ್ ಮಾಡಿದೆ. ನನ್ನ ಕಡೆ ಎಲ್ಲ ಕ್ವಾಲಿಟಿ ಇದ್ಕೊಂಡ್ಬಿಟ್ಟು ನಾನು ಬೇರೆಯವರು ಕೆಲಸ ಮಾಡೋ ಬದಲಾಗಿ ಅದೇ ಎಫರ್ಟ್ಸನ್ನು ನನಗೆ ಹಾಕ್ಬಿಟ್ರೆ 4 ಪಟ್ಟು ಹೆಚ್ಚಿಗೆ ವರ್ಕ್ ಮಾಡ್ಬೋದು. ಅದು ಐಡಿಯಾ ಬಂತು. ಸೊ ಬ್ಯಾಂಕಲ್ಲಿ ಹೇಗಿದೆ ಅಂದರೆ 1 ತಾರೀಕಿಂದ ಹಿಡ್ಕೊಂಡು 30 31 ತಾರೀಕು ತನಕ ಏನು ಬಿಸ್ನೆಸ್ ಮಾಡ್ತೀರಾ. ಸಪೋಸ್ ಈ ನಂದು ಎಕ್ಸಾಂಪಲ್ ಹೇಳ್ತೀನಿ ಕಡೆ, ನಾನು 31 ಮಾರ್ಚ್ ಅಲ್ಲಿ ನಾನು ಪೂರ ಇಂಡಿಯಾ ಒಳಗೆ ಟಾಪ್ 2ದಲ್ಲಿ. ಏಪ್ರಿಲ್ 1 ತಾರೀಕಿಗೆ ನಾನು 0. ಓಕೆ. ಸೊ ಅದು ಹೋಯ್ತು ಇವಾಗ. ಸೊ ಬ್ಯಾಂಕಲ್ಲಿ ಏನು ಕೇಳ್ತಾರೆ, ನಿನ್ನೆ ಇದೆಯಾ ನೀನು, ಬಟ್ ಇವತ್ತೇನಿದೆಯೋ. ಸೊ ಇವಾಗ ನೀನು 0, ಈ ತಿಂಗಳು ಏನು ಮಾಡ್ತಾ ಇದೆಯಾ. ಸೊ ಅಲ್ಲಿ ಕೆಲಸ ಮಾಡೋಕ್ಕಿಂತ ಹೆಚ್ಚಿಗೆ ಸ್ವಲ್ಪ ಪ್ರೆಷರ್ ಹೆಚ್ಚಿಗಿರುತ್ತೆ. ಸೊ ಅದರಾಗಿ ನಾನು ಅದೇ ಎಫರ್ಟ್ಸ್ ನನ್ನ ಸ್ವಂತಕ್ಕೆ ಹಾಕಿಬಿಟ್ರೆ ನಾನು ಡೆವಲಪ್ಮೆಂಟ್ ಮಾಡ್ಬೋದು. ಮತ್ತು ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂತೇಳಿ ಮತ್ತು ಈ ಗ್ಯಾಪನ್ನು ಐಡೆಂಟಿಫೈ ಮಾಡಿದೆ. ಸೊ ಇವಾಗ ನಾನು ಅಂದಲ್ಲ, ಪರ್ಸನಲ್ ಲೋನ್ ಮಾಡೋಕ್ಕೆ ಬೇರೆ ಇದ್ದಾರೆ, ಬಿಸ್ನೆಸ್ ಮಾಡೋಕ್ಕೆ ಬೇರೆ ಇದ್ದಾರೆ, ಬಟ್ ಗೌರ್ಮೆಂಟ್ ಸ್ಕೀಮಲ್ಲಿ ಮಾಡೋಕ್ಕೆ ಯಾರೂ ಇಲ್ಲ. ಈ ಒಂದು ಗ್ಯಾಪನ್ನು ನಾನು ಪ್ರೊಫೆಷ್ನಲಿ ಮಾಡೋ ಸಲುವಾಗಿ ನಾನು ಡೇ ನೈಟ್ ಅದನ್ನು ಸ್ಟಡಿ ಮಾಡಿದೆ, ವರ್ಕೌಟ್ ಮಾಡಿದೆ. ಇನಿಷಿಯಲ್ ನಾನು ತಪ್ಪು ಮಾಡಿದೆ. ತಪ್ಪು ಆಯಿತು. ಪ್ಲಸ್ ಇಲ್ಲಿ ನಾನೊಂದು ಮಾಡಿದೆ, ಬಟ್ ಆಮೇಲೆ ದೊಡ್ಡ ಅನಾಹುತದ ಕೂಡ ಹೋಗ್ಬಿಟ್ಟೆ. ಏನು ಅನಾಹುತ? ಅನಾಹುತ ಅಂದರೆ ಎಕ್ಸಾಂಪಲ್, ಇದು ಮಾಡಿದ್ವಿ, ನನ್ನ ಪ್ರಕಾರ ಏನ್ಕೊಂಡ್ರೆ ನಾನು 3 ತಿಂಗಳಲ್ಲಿ ನನ್ನ ಬಿಸ್ನೆಸ್ ಎಲ್ಲ ಸೆಟಪ್ ಆಗಿಬಿಡುತ್ತೆ, ನಂಗೆ ಆಮ್ಯಾಗ ಫುಲ್ ಅಮೌಂಟ್ ಬರುತ್ತೆ, ನಾನು ಬೆಳೆದೋಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಅಂದ್ಕೊಂಡಂಗೆ ಎಲ್ಲ ಆಗಂಗಿಲ್ಲ. ಸೊ ಅದು ಲೈಫ್ ಹತ್ರ ಇರುತ್ತೆ. ನಾನು ಜಾಬ್ ಬಿಟ್ಟಿದ ಮೇಲೆ ಸೊ ನನ್ನ ಕಡೆ ಒಂದು 3 to 6 ಮಂತ್ ಫ್ಯಾಮಿಲಿ ನಡೆಸೋಷ್ಟು ಹಣ ಇತ್ತು, ಮಾಡಿದೆ. ಬಟ್ ನಾನು ಮಾಡ್ತಾ ಅದರಲ್ಲಿ ಮತ್ತೆ ಇನ್ಡೆಪ್ತ್ ಹೋಗಿ ಅದರಲ್ಲಿ ಮತ್ತೆ ಭಾಳಷ್ಟು ಮತ್ತೆ ಸಮಸ್ಯೆಗಳು ಬರ್ತಾ ಹೋಯ್ತು. ಓಕೆ, ಜನರಿಗೆ ಆ ಟೈಮಲ್ಲಿ ಎಲ್ಲೋ ತಲೆಯಲ್ಲಿ ಏನಿದೆ ಅಂದರೆ 100% ಲೋನ್ ಮಾಡಿಸ್ಕೊಡ್ಬೇಕು, 3% ಬೇಕಾ, 10% ಬೇಕಾ, 20% ತೊಗೊಳ್ಳಿ, ನಂಗೆ 100% ಕೆಲಸ ಆಗಬೇಕು. ಸೊ ನಾನು ಮೊದಲು ಅದೇ ಕ್ಯಾಟಗರಿ ಜನರಿಗೆ ಅಕ್ವೈರ್ ಮಾಡೋಕ್ಕೆ ನೋಡಿದೆ. ಬಟ್ ಇದರಲ್ಲಿ 100% ಆಗೋದು ಸಾಧ್ಯನೇ ಇಲ್ಲ. ಸೊ 70-80% ಮಾಡ್ಬೋದು, ಬಟ್ 20% ಫಲಾನುಭವಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಫಲಾನುಭವಿ ಬ್ಯಾಂಕಲ್ಲಿ ಮಾತಾಡೋಂಗಿಲ್ಲ, ಅವ್ನು ಮಾತಾಡೋದಕ್ಕೆ ಬಂದು ನನ್ನ ಕಡೆ ಬಂದು ದುಡ್ಡು ವಾಪಸ್ ಕೊಡು. ಸೊ ಇಂಥವು ಕೆಲವು ಸಮಸ್ಯೆ ಆಗಿಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ನಾನು 3 ಮಂತ್ಸ್ ಅಂದ್ಕೊಂಡೆ, ಬಟ್ ನಾನು 18 ಮಂತ್ಸ್ವರೆಗೆ ನಾನು ಝೀರೋ ಏನೂ ಇಲ್ಲ. ಆ ಟೈಮಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಓಕೆ, ರಿಲೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಮತ್ತು ಆ ಟೈಮಲ್ಲಿ ಅಲ್ಲಿ ಎಲ್ಲ ಜನ ನಂಗೆ ಬೈದರು, ನೀನು ಹುಚ್ಚ ಇದೆಯಾ, ಬ್ಯಾಂಕ್ ಮೇಲೆ ಒಳ್ಳೆ ಜಾಬ್ ಬಿಟ್ಟು ಯಾಕೆ ಬಿಟ್ಟು ಎಲ್ಲ ಬೈದರು. ಆವಾಗ ನಾನು ಎಲ್ಲ ರಿಲೇಷನ್ ಬಿಡಬೇಕಾಯ್ತು, ಎಲ್ಲ ಫ್ರೆಂಡ್ಸನ್ನು ಬಿಡಬೇಕಾಯ್ತು, ನಮ್ಮ ಫ್ಯಾಮಿಲಿನ ಬಿಟ್ಟು ನಾನು ಬೆಂಗಳೂರು ಇರಬೇಕಾಯ್ತು. ಸೊ ಈಗ ಯಾರು ಫೋನ್ ಬಂದರೆ ಇದು ಹಣ ಕೇಳ್ತಾರೆ, ಎಲ್ಲ ಬಂದರೂ ಹಣ ಕೇಳ್ತಾರೆ. ಸೊ ಆ ಹಣದ ಆ ಸಮಸ್ಯೆ ಇತ್ತಲ್ಲ, ಅದರಲ್ಲಿ ನಾನು ಸ್ಟ್ರಕ್ ಆಗಿಬಿಟ್ಟೆ. ಬಟ್ ಆದರೂ ನನ್ನ ಎಲ್ಲೋ ಒಂದು ಮನಸ್ಸಲ್ಲಿ ಇತ್ತು, ನಂದು ಈ ಬಿಸ್ನೆಸ್ ಸೆಟಪ್ ಆಗೇ ಆಗತ್ತಂತ. ಸೊ ಮುಂಚೆ ನಾನು ಇದನ್ನು ಆ್ಯಸ್ ಅ ಬೇರೆ ಏಜೆಂಟ್ ಬ್ರೋಕರ್ ಮಾಡೋ ಥರ ಆ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ. ಓಕೆ, ಬಟ್ ಆ ಥರ ಮಾರ್ಕೆಟಿಂಗಲ್ಲಿ ಜನ ಕೂಡ ನಮಗೂ ಅದೇ ಥರ ಅಂದ್ಕೊಂಡ್ಬಿಟ್ಟು, ನೀ 100% ಮಾಡಿಸ್ಕೊಡ್ತೀಯಾ ಆದರೆ ಹೇಳು, ಇಲ್ಲಾಂದರೆ ಬೇಡ. ಕರೆಕ್ಟ್. ಬಟ್ ಆಮೇಲೆ ನಾನು ಇದೆಲ್ಲ ಮತ್ತೆ ಮಾಡ್ತಾ ಸೊ ನನ್ನ ಆಮೇಲೆ ಬಂತು, ಈ ಥರ ಮಾಡಿದ್ರೆ ಕೆಲಸ ಆಗಂಗಿಲ್ಲ. ಸೊ ಅದಕ್ಕೆ ಜನರಿಗೆ ಎಜುಕೇಟ್ ಮಾಡಿದೆ, ಈ ಥರ ಮಾಡಿ. ಸೊ ಈ ಎಜುಕೇಟ್ ಮಾಡಿದಾಗ ಅವಾಗ ಜನ ನಮ್ಮ ಕಡೆ ಬಂದು ನಮ್ಮ ಕಡೆ ಕೆಲಸ ಮಾಡ್ಕೊಂಡ್ಬಿಟ್ಟು ಅವರು ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದಾಗ ಅವಾಗ ನನ್ನ ಲೈಫ್ ಟೋಲ್ ಚೇಂಜ್ ಆಯಿತು. ಸೊ ಈ ಥರ ಮಾಡಬೇಕಾಗತ್ತೆ. ಅಲ್ಲ, ಯಾಕೆಂದರೆ ತುಂಬ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾರಿಗೋ ಹೆಲ್ಪ್ ಮಾಡೋಣ, ಸೊ ಈ ಥರ ಈಗ ಫಾರ್ ಎಕ್ಸಾಂಪಲ್ ಸರ್ಕಾರದಿಂದ ಬರುವಂಥ ಸ್ಕೀಮ್ಗಳನ್ನು ಜನರಿಗೆ ತಲುಪಿಸೋಣ, ಒಂದು ಜನರಿಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಅನಿವಾರ್ಯತೆ ಇರುತ್ತೆ, ಈಗ ಬಿಸ್ನೆಸ್ ಮಾಡಬೇಕು ಅಂತ ಅಥವಾ ಏನೋ ಫಾರ್ಮಿಂಗ್ ಮಾಡಬೇಕು ಅಂತೇಳಿ ಹೊರಡುವಂಥವ್ರಿಗೆ ಸರ್ಕಾರದ ಭಾಳಷ್ಟು ಸ್ಕೀಮ್ಗಳಿದ್ದಾವೆ, ಗೊತ್ತೇ ಇರೋದಿಲ್ಲ. ನೀವು ಅದನ್ನು ತಲುಪಿಸುವ ಕೆಲಸ ಮಾಡೋದ್ರ ಜೊತೆಗೆ ನಿಮಗೊಂದು ಆದಾಯ ಬೇಕಲ್ಲ, ಅದನ್ನು ನೀವು ಮಾಡ್ತಾ ಇರ್ತೀರಾ. ಬಟ್ ಅಷ್ಟು ಬೇಗ ಯಾರು ಕೂಡ ಕೈ ಹಿಡಿಯಲ್ಲ. ಅದೇ ಪರಿಸ್ಥಿತಿ ನಿಮಗೂ ಕೂಡ ಆಗಿದ್ದು ಅಲ್ಲ. ಬಟ್ ಇಲ್ಲಿ ನೋಡಿ, ಇನಿಷಿಯಲಿ ನನ್ನ ಕಡೆ 90% ಜನ ಜನ ಬರ್ತಿದ್ರಂದ್ರೆ ನನಗೆ ಏನು ಮಾಡೋಂಗಿಲ್ಲ, ಇಲ್ಲ ನೀನೇ ಮಾಡ್ಕೊಡ್ಬೇಕು, ಹಣ ಬೇಕಾ ತಗೋ ಮಾಡಿಸ್ಕೊಡ್ಬೇಕು. ಬಟ್ ಅಲ್ಲಿ ನಾನು ಫೇಲ್ ಆಗ್ತಾ ಇದೆ. ಯಾಕಂದರೆ ಈ ಸ್ಕೀಮ್ ಒಳಗಡೆ ಯಾವುದೇ ಏಜೆಂಟ್ ಆಗಿರ್ಬೋದು, ನಾನು ಹೇಳ್ತೀನಿ ಕಡೆ, ಯಾವುದೇ ಏಜೆಂಟ್ ಆಗಿರ್ಬೋದು 100% ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಯಾಕಂದರೆ ಇಲ್ಲಿ ಫಲಾನುಭವಿ ಕಾಂಟ್ರಿಬ್ಯೂಷನಲ್ಲಿ ಹೋಗಬೇಕು, ಮಾತಾಡಲೇಬೇಕು, ಅವಾಗ ಇದು ಕೆಲಸ ಆಗುತ್ತೆ. ಓಕೆ, ಎಸ್ ಸರ್, ನಾನು ಆಗಲೇ ಕೇಳಿದೆ ಬೇರೆ ಏಜೆಂಟ್ಸ್ ಅಥವಾ ಬ್ರೋಕರ್ಸ್ಗೂ ಲೋನ್ ಡಾಕ್ಟರ್ಗೂ ಏನು ವ್ಯತ್ಯಾಸ ಅಂತ ನೀವು ಆಗಲೇ ಹೇಳಿದ್ರಿ. ಬಟ್
ಅದನ್ನೇ ನೀವು ಫೇಸ್ ಮಾಡಿರೋದು ಕೂಡ ಅಲ್ವಾ ಅಂತ. ಹೌದು, ಯಾಕಂದ್ರೆ ಮುಂಚೆ ಎಲ್ಲ ನಮಗೆ ಏಜೆಂಟ್ ಅನ್ಕೊಂಡ್ಬಿಟ್ಟು ಅವ್ರು ಆ ಥರ ಟ್ರೀಟ್ ಮಾಡ್ತಾ ಇದ್ರು. ಕರೆಕ್ಟ್. ಓಕೆ, ಬಟ್ ಆ ಥರ ವರ್ಕ್ ಮಾಡಿದ್ರೆ ಸಾಧ್ಯನೇ ವರ್ಕ್ ಆಗಲಿಲ್ಲ. ಅಲ್ಲ, ಯಾರು ಕೂಡ ಈಗ ಏಜೆಂಟ್ಸ್ ಇರ್ಬೋದು, ಬ್ರೋಕರ್ಸ್ ಇರ್ಬೋದು, ಅವರು ಒಂದು ಸರ್ಕಾರದ ಸ್ಕೀಮನ್ನು ತಗೊಳ್ಬೇಕು ಅಂತ ಹೇಳಿದಾಗ ಅವರೆಲ್ಲಿ ನಿಮ್ಮನ್ನು ಎಜುಕೇಟ್ ಮಾಡ್ತಾರೆ. ಅವರು ಏನು ನಿಮಗೇನು ಕೊಡಬೇಕೋ ಕೊಡಿಸ್ತಾರೆ, ಬೇಕಾದನ್ನು ಇಸ್ಕೊಳ್ತಾರೆ ಅಷ್ಟೇ ಅಲ್ವಾ. ಬಟ್ ನೀವು ಎಜುಕೇಟ್ ಮಾಡುವಂಥ ಪ್ರೊಸೆಸ್ಸನ್ನು ಬಿಲ್ಡ್ ಮಾಡಿದ್ರಿ. ಹೌದು, ಎಜುಕೇಶನ್ ಪ್ರೊಸೆಸ್ ಬಿಲ್ಡ್ ಮಾಡಿದಾಗ ಇವನ್ ಯೂಟ್ಯೂಬ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಜನರಿಗೆ ಎಜುಕೇಟ್ ಮಾಡ್ತಾ ಇದೀವಿ. ಫಲಾನುಭವಿ ಈ ತರ ಮಾಡಿದ್ರೆ ಸಾಕು ಕೆಲಸ ಆಗತ್ತೆ, ಇದನ್ನ ಮಾಡಿ ಕೆಲಸ ಆಗತ್ತೆ, ಈ ತರ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅದನ್ನ ಜನರಿಗೆ ಎಜುಕೇಟ್ ಮಾಡ್ತಾ ಇದೀವಿ. ಓಕೆ, ಯಾಕಂದ್ರೆ ಯಾವ್ದು ಮಾಡಬಾರ್ದನ್ನ ಹೇಳ್ಬಿಟ್ರೆ ಜನ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ಯಾವ್ದು ಮಾಡ್ದನ್ನ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ. ಸರ್, ಇನ್ನೊಂದು ಕೇಳಬೇಕು, ಎಷ್ಟೋ ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಬಹಳಷ್ಟು ಸ್ಕೀಮ್ಗಳಿದ್ದಾವೆ ನಿಜ, ಆದರೆ ಜನ ಅಪ್ಲೈ ಕೂಡ ಮಾಡ್ತಾರೆ. ಅಪ್ಲೈ ಮಾಡಿದರೆ ಅವರಿಗೆ ಸಿಗಲ್ಲ. ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ಎಷ್ಟು ಅಂತ ಅಲೆದಾಡೋದು, ಎಷ್ಟು ಅಲೆದಾಡಿದ್ರು ಕೂಡ ನಮಗೆ ಆ ಸ್ಕೀಮ್ನ ಬೆನಿಫಿಟ್ಟೇ ಸಿಗಲಿಲ್ಲ ಅಂತ. ನಾನು ಕೇಳೋದು ಸರ್, ನಿಮ್ಮ ಇಷ್ಟು ವರ್ಷಗಳ ಈ ಅನುಭವದಲ್ಲಿ ಯಾಕೆ ನಾವು ಸರ್ಕಾರದ ಸ್ಕೀಮನ್ನು ಈಸಿಯಾಗಿ ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ? ಯಾಕೆ ನಾವು ಹಾಕಿದಂಥ ಅಪ್ಲಿಕೇಶನ್ಗಳೆಲ್ಲ ರಿಜೆಕ್ಟ್ ಆಗ್ತವೆ ಅಂತ? ಸರ್ ನೋಡಿ, ಇವಾಗ ಜನ ಏನು ಮಾಡ್ತಾರೆ ಅಥವಾ ಏಜೆನ್ಸಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಮಾಡಿಸ್ಕೊಡ್ತೀವಿ ಅಥವಾ ಆಗತ್ತೆ ಅಂಥೇಳಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಟ್ಟು ಅವ್ರ ಅಪ್ಲಿಕೇಶನ್ ಹಾಕ್ತಾರೆ. ಓಕೆ, ಅವ್ರ ಅಪ್ಲಿಕೇಶನಲ್ಲಿ ಏನು ಕಂಡೀಷನ್ಸ್ ಇದ್ದಾವೆ, ಏನು ಪ್ಯಾರಾಮೀಟರ್ ಇದ್ದಾವೆ, ಅದಕ್ಕೆ ರಿಯಲ್ ಆಗಿ ಅವ್ರಿಗೆ ಎಲಿಜಿಬಲ್ ಅದ ಅಥವಾ ಇಲ್ಲ, ಅವು ಯಾವ ಪ್ಯಾರಾಮೀಟರ್ ಗೊತ್ತಿರಂಗಿಲ್ಲ. ಓಕೆ, ಸೊ ಇದು ಇದರಿಂದ ರಿಜೆಕ್ಟ್ ಆಗುತ್ತೆ. ಮತ್ತು ಬ್ಯಾಂಕಿಗೆ ಏನು ಬೇಕಾಗತ್ತೆ ಇವ್ರು ಪ್ರೊವೈಡ್ ಮಾಡೋದಿಲ್ಲ. ಓಕೆ, ಕೊಟೇಶನ್ಸ್ ಬೇಕಾಗತ್ತೆ, ಇವ್ರು ಕೊಡೋದೇ ಇಲ್ಲ. ಮತ್ತು ಇವ್ರು ಏನ್ಕೊಂತಾರೆ, ಎಲ್ಲ ಹಣ ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಅಂತ ಕೂತಾರೆ. ಅದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ರೇಷಿಯೋ ಇದೆ, 70% ಟರ್ಮ್ ಲೋನು, ಒಂದು 20 to 30% ವರ್ಕಿಂಗ್ ಕ್ಯಾಪಿಟಲ್. ಈ ರೇಷಿಯೋ ಮೇಲೆ ಹೋಗುತ್ತೆ. ಇವ್ರು ಜನ ಏನು ಮಾಡ್ತಾರೆ, 100% ನಮ್ಮ ಅಕೌಂಟಿಗೆ ಹಾಕ್ಬಿಡ್ತಾರೆ. ಈ ಲೋನ್ ಹಾಕೋಕ್ಕಿಂತ ಮುಂಚೆ ಬೇರೆ ಕಡೆ ಸಾಲ ಮಾಡ್ಕೋತಾರೆ. ನಂಗೆ ಲೋನ್ ಬರುತ್ತೆ, ನಂಗೆ ತೀರ್ಸೋಣ. ಈ ಲೋನ್ ಆಗೋದೇ ಇಲ್ಲ ಅವರಿಗೆ. ಕರೆಕ್ಟು. ಸೊ ಈಗ ಬರುತ್ತೆ ಅಂತ ಹೇಳಿ ಬರುತ್ತೆ. ಬಟ್ ಇನ್ನೊಂದು, ಎಲ್ರಿಗೆ ಏಜೆಂಟ್ ಕಡೆ ಹೋಗೋಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ಈ ಲೋನಿನ ಭಯ. ಈ ಭಯ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಭಯ ಇದೆ ಅಂಥೇಳಿ ಜನ ಏನು ಮಾಡ್ತಾರೆ, ಆ ಭಯದ ಒಂದು ಆನ್ಸರ್ ಕೊಟ್ಬಿಡ್ತಾರೆ ಏಜೆಂಟ್ಸ್ಗಳು. ನಾನು ಮಾಡಿಸ್ಕೊಡ್ತೀನಿ. ಅವಾಗ ಫಲಾನುಭವಿ ಏನು ಬಿಡುತ್ತೆ, ಇವ್ರು ಮಾಡಿಸ್ಕೊಡ್ತಾರಪ್ಪ, ಹಣ ಹೋದ್ರೆ ಪರವಾಗಿಲ್ಲ, ನಂಗೆ ಮಾಡಿಸ್ಕೊಡ್ತಾರೆ. ಓಕೆ, ಆ ಭಯದಿಂದ ಜನರು ಬೇರೆ ಏಜೆಂಟ್ಸ್ ಬ್ರೋಕರ್ ಹುಡ್ಕೋತಾರೆ. ಭಯದಿಂದ ತಮ್ಮ ಅಪ್ಲಿಕೇಶನ್ ಲಾಸ್ ಮಾಡ್ಕೋತಾರೆ. ಸೊ ನಾನು ಹೇಳೋದು ಒಂದೇ, ಭಯ ಪಡಬೇಡಿ, ಪಾಯಿಂಟ್ಸಿಗೆ ಹೋಗಿ. ಓಕೆ, ಲೋನ್ ಡಾಕ್ಟರ್ ಪ್ರೊಫೆಷನಲ್ ಅಡ್ವೈಸ್ ತೊಗೊಳ್ಳಿ, ಮತ್ತು ನಿಮ್ಮ ಅಪ್ಲಿಕೇಶನ್ ಕೂಡ ಪ್ರೊಫೆಷನಲ್ ಹಾಕಿ. ಓಕೆ, ನಮ್ಮ ಕಡೆ ಬರಬೇಕಂತಿಲ್ಲ, ಅವರು ಕೂಡ ಹಾಕ್ಬೋದು. ಬಟ್ ಎಲ್ಲ ಪ್ಯಾರಾಮೀಟರ್ಗಳು ಆಸ್ ಪರ್ ನಾರ್ಮ್ಸ್ ಪ್ರಕಾರ ಆದಾಗ ಅದು ಸಕ್ಸಸ್ ಆಗುತ್ತೆ. ಸೊ ಅದು ಯಾವ ಥರ ಮಾಡೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಮ್ಮ ಲೋನ್ ಡಾಕ್ಟರ್ಗೆ ಎಕ್ಸ್ಪರ್ಟ್ ನಮ್ಮ ಟೀಮ್ ಇದ್ದಾವೆ. ಸೊ ನೀವು ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ನಾವು ಇದೇ ಇದ್ದೀವಿ, ನಮ್ಮ ಟೀಮ್. ಅಲ್ಲ, ಇನ್ನೊಂದು ಕೇಳಬೇಕು ಸರ್, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ ಯಾರಾದರೂ ಈ ಥರದ ಸರ್ಕಾರದ ಸ್ಕೀಮ್ಗಳಿಗೋಸ್ಕರ ಬಂದು ಸಿಗಲಿಲ್ಲ ಅಥವಾ ಲೋನ್ ಸಿಗಲಿಲ್ಲ ಅಂತೇಳಿ ಕಣ್ಣೀರು ಹಾಕ್ಕೊಂಡು ಹೋಗಿರೋದೇನಾರು ಇದೆಯಾ? ಇದು ಭಾಳ ಜನ ಇದ್ದಾರೆ, ಭಾಳ ಜನ ಇರ್ತಾರೆ. ಅವಾಗ ಏನು ಅನಿಸ್ತದೆ ಸರ್ ನಿಮಗೆ? ಸರ್ ಅದೇ ಅಂತಲ್ಲ, ಅವೆಲ್ಲ ನೋವುಗಳು ನೋಡ್ಕೊಂಡ್ಬಿಟ್ಟು ಇವಾಗ ಲೋನ್ ಡಾಕ್ಟರ್ ಹುಟ್ಕೊಂಡಿದ್ದು. ಸೊ ಅವಾಗ ಅವ್ರ ಕಣ್ಣಿನ ಹಾಕಿರೋದು, ಅವ್ರಿಗೆ ಬೇಕಾಗಿರುತ್ತೆ ಸಿಗಂಗಿಲ್ಲ. ನಾನು ಕೊಡೋಕೆ ರೆಡಿ ಇದ್ದೀನಿ, ಬ್ಯಾಂಕ್ ಲೋನಲ್ಲಿ ಕೊಡೋಕೆ ರೆಡಿ ಇದ್ದೀನಿ, ಬಟ್ ಆ ಪ್ಯಾರಾಮೀಟರ್ ಮ್ಯಾಚ್ ಆಗಿಲ್ಲ. ಸೊ ಐ ಹ್ಯಾವ್ ಟು ಬೈ ಇಂಟೆನ್ಷನ್ ರಿಜೆಕ್ಟ್ ಮಾಡಲೇಬೇಕು. ಸೊ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಈ ಕೆಲವರಿಗೆಲ್ಲ ನಾವು ಕರೆದು ಕೊಟ್ಟಿವಿ. ಓಕೆ, ಕೆಲವು ಕರೆದುಬಿಟ್ಟು ಎಜುಕೇಟ್ ಮಾಡೋಕ್ಕೂ ಕೊಟ್ಟಿವಿ. ಬಟ್ ಬ್ಯಾಂಕಲ್ಲಿ ನಮ್ಮದೇ ಒಂದು ಸ್ವಲ್ಪ ಲಿಮಿಟೇಷನ್ ಪವರ್ಸ್ ಇರುತ್ತೆ, ಅದು ಹೆಚ್ಚಿಗೆ ಮಾಡೋಕ್ಕಾಗಂಗಿಲ್ಲ. ಸೊ ಇವಾಗ ನಾವು 1 ಲಕ್ಷ ಇಟ್ಕೊಂಡು 20 ಕೋಟಿವರೆಗೆ ಇವಾಗ ನಾವು ಮಾಡ್ತೀವಿ, ಬ್ಯಾಂಕಿಗೆ ಹಾಕ್ತೀವಿ, ಗೌರ್ಮೆಂಟ್ಗೆ ಹಾಕ್ತೀವಿ. ಬಟ್ ಅಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಆನ್ಸರ್ ಫಲಾನುಭವಿ ಕಡೆ ಸಿಗೋಂಗಿಲ್ಲ, ಬಟ್ ನಮ್ಮ ಕಡೆ ಇರುತ್ತೆ. ಸೊ ಅವ್ರಿಗೆ ನಮ್ಗೆ ಗೊತ್ತಿರುತ್ತೆ, ಈ ಸ್ಕೀಮಿಗೆ ಈ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ಆನ್ಸರ್ ಫಲಾನುಭವಿ ಕಡೆ ಇಲ್ಲ. ಬಟ್ ನಾವು ಆ ಪ್ರಶ್ನೆಗೆ ಆನ್ಸರ್ ಏನು ಕೊಡಬೇಕು ನಮಗೆ ಮತ್ತು ನಮ್ಮ ಟೀಮಿಗೆಲ್ಲ ಗೊತ್ತಿದೆ. ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆದರೂ ಕೂಡ ಮತ್ತೆ ಅಥವಾ ರಿಜೆಕ್ಟ್ ಅಥವಾ ರಿಟರ್ನ್ ಹಾಕ್ತಾರೆ, ನಮ್ಮ ಕಡೆ ಬರುತ್ತೆ, ಅದಕ್ಕೆ ಮತ್ತೆ ವಾಪಸ್ ರಿಪ್ಲೈ ಮಾಡ್ತೀವಿ, ಅಲ್ಲಿಂದ ಓಕೆ ಆಗುತ್ತೆ, ಫ್ರಾಡ್ ಆಗುತ್ತೆ. ನಾವು ಒಂದೇ ಕೇಳ್ತೀವಿ, ಯಾರು ಬ್ಯಾಂಕ್ ರಿಜೆಕ್ಟ್ ಮಾಡಲಿ ಅಥವಾ ಗೌರ್ಮೆಂಟ್ ರಿಜೆಕ್ಟ್ ಮಾಡಲಿ, ರಿಜೆಕ್ಟ್ ಮಾಡ್ತೀರಾ ಮಾಡಿ, ಬಟ್ ಯಾವ್ಯಾವ ಪಾಯಿಂಟ್ಸ್ ರಿಜೆಕ್ಟ್ ಇದ್ದಾವೆ. ಓಕೆ, ನಂಗೆ ಈ ಪಾಯಿಂಟ್ ಬೇಕು, ಈ ಪಾಯಿಂಟ್ ಬೇಕು, ಈ ಪಾಯಿಂಟ್ ಬೇಕು, ಆ ಪಾಯಿಂಟನ್ನು ಕೂಡ ನಾವೆಲ್ಲ ರೆಡಿ ಮಾಡ್ತೀವಿ. ಮಾಡಿಬಿಟ್ಟು ಅದನ್ನು ವಾಪಸ್ ರಿಪ್ಲೈ ಮಾಡೋದ್ರಿಂದ ಬ್ಯಾಂಕ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಅದು ರಿಜೆಕ್ಟ್ ಮಾಡೋ ಹಾಗಿಲ್ಲ. ಮತ್ತು ರಿಜೆಕ್ಟ್ ಮಾಡ್ತಾರಂತಂದರೆ ಜೆನ್ಯೂನ್ ಆಗಿ ಆನ್ಸರ್ ಕೊಡಬೇಕಾಗತ್ತೆ, ನನಗಲ್ಲ, ಸರ್ಕಾರಕ್ಕೆ. ಎಸ್, ಜೆನ್ಯೂನ್ ರೀಸನ್ ಇದ್ದರೆ ನೀವೇ ಅಪ್ಲಿಕೇಶನ್ ಹಾಕೋದಿಲ್ವಲ್ಲ? ಎಕ್ಸಾಕ್ಟ್ಲಿ, ನಿಮ್ಗೆ ಗೊತ್ತಿರುತ್ತಲ್ವಾ? ಹೌದು. ಸೊ ಹಾಗಿದ್ರೆ ನಿಮ್ಮ ಲೋನ್ ಡಾಕ್ಟರ್ ಸಕ್ಸಸ್ ರೇಷಿಯೋ ಅಂತ ಹೇಳಿ ಮಾತಾಡಿದ್ರೆ, ಫಾರ್ ಎಕ್ಸಾಂಪಲ್ 100 ಜನ ನಿಮ್ಮ ಹತ್ರ ನಮಗೆ ಸರ್ಕಾರದ ಸ್ಕೀಮನ್ನು ಬೆನಿಫಿಟನ್ನು ಮಾಡಿಸ್ಕೊಡಿ ಅಂತ ಹೇಳಿ ಬಂದವರಿಗೆ ನೀವು ಎಷ್ಟು ಜನಕ್ಕೆ ಮಾಡಿಸ್ಕೊಟ್ಟಿದ್ದೀರಾ ಅಂತ? ಸರ್, ನಾನು 100 ಜನರಿಗೆ 100 ಜನ ಮಾಡಿದಾಗ ಒಂದು 80% to 90% ಜನರಿಗೆ ಆಗತ್ತೆ. ಓಕೆ, ಈ ಯಾರಿಗೆ ಆಗಂಗಿಲ್ಲ ಅಂತಂದರೆ ಅವ್ರ ಕಡೆ ಏನೋ ಒಂದು ವೀಕ್ನೆಸ್ ಇರುತ್ತೆ. ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರಂಗಿಲ್ಲ, 1ನೇ ಪಾಯಿಂಟು. 2ನೇ ಪಾಯಿಂಟು, ಬ್ಯಾಂಕಲ್ಲಿ ಅವ್ರು ರಿಪ್ರೆಸೆಂಟ್ ಮಾಡೋಕ್ಕಾಗಿಲ್ಲ. 3ನೇ ಪಾಯಿಂಟು, ಮತ್ತೆ ಬೇರೆ ಪ್ರಾಪರ್ ಡಾಕ್ಯುಮೆಂಟ್ ಇಲ್ಲ. ಸೊ ಒಂದು 10 to 20% ರಿಜೆಕ್ಟ್ ಆಗ್ಬೋದು. ಅಲ್ಲಿ ಫಲಾನುಭವಿ ಮೇಲೆ ಡಿಪೆಂಡ್ ಆಗಿದೆ. ಸಪೋಸ್ ಫಲಾನುಭವಿ ಈ 100 ಜನ ಕೂಡ ಅವ್ರು ಎಲ್ಲ ಕಡೆ ಕರೆಕ್ಟ್ ಆಗಿದ್ರೆ 100 ಜನರು ಆಗ್ಬೋದು. ಓಕೆ,
ಸೊ ಇಲ್ಲಿ ಫಲಾನುಭವಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಪೋಸ್ ನಮ್ಮಲ್ಲಿ 100 ಒಂದು 50 ಜನ ಪೂರಾ ಫೇಕೇ ಇದ್ರೆ ಅದು ಆಗದೇ ಇರ್ಬೋದು. ಹಾಗಿದ್ರೆ ಸರ್, ಈಗ ನಿಮ್ಮ ಹತ್ರ ಲೋನ್ ಡಾಕ್ಟರ್ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಇದ್ರೆ, ಯಾವುದೋ ಒಂದು ಸರ್ಕಾರದ ಸ್ಕೀಮನ್ನು ನಾನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನನಗೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ? ಸರ್ ಹಾಗಿರಂಗಿಲ್ಲ. ನಾವು ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂತೀರಿ ಅದು ಇಂಪಾರ್ಟೆಂಟ್. ಓಕೆ, ಅದರ ಮೇಲೆ ನಾವು ಎಲಿಜಿಬಿಲಿಟಿ ತೆಗಿತೀವಿ. ಓಕೆ ಸರ್, ಎಕ್ಸಾಂಪಲ್ ಸರ್ ನಾವೊಂದು ಹೋಟ್ಲ್ ಆಗ್ಬೋದು, ಒಂದು ಬೇಕರಿ ಆಗಿರ್ಬೋದು, ಅಥವಾ ಏನು ಹಾಕ್ತೀರಾ ಮತ್ತು ಅದರ ಮೇಲೆ ನಿಮ್ಮ ಕಡೆ ಏನೇನು ಸಿಗ್ಬೋದು. ಓಕೆ, ನಿಮ್ಮ ಎಜುಕೇಷನ್ ಎಷ್ಟಾಗಿದೆ, ಅಥವಾ ರೂರಲ್ ಅರ್ಬನ್, ಅಥವಾ ನಿಮ್ಮ ಎಲ್ಲ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು, ಸಿಬಿಲ್ ಸ್ಕೋರು ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ಸಿಬಿಲ್ ಸ್ಕೋರ್ ಇಲ್ಲ ಅಂತಂದರೆ ದೇವರು ಕೂಡ ಕೊಡೋಂಗಿಲ್ಲ. ಸಿಬಿಲ್ ಸ್ಕೋರ್ ಮ್ಯಾಂಡೇಟ್ರಿ ಇದೆ. ಹಾಂ, ಈ ಮೊನ್ನೆ RBI ಇಂದ ಒಂದು ಬಂದಿತ್ತು, ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಕೊಡ್ತೀವಂತ. ಬಟ್ ಎಲ್ಲ ಜನ ಏನ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಲೋನ್ ತೊಗೊಂಡು ಡಿಫಾಲ್ಟ್ ಆಗಿ ಸಿಬಿಲ್ ಸ್ಕೋರ್ ಹೋದ್ರೆ ಸಿಗುತ್ತಂತ ರಾಂಗ್ ಅನ್ಕೊಂಡಿದ್ದಾರೆ. ಸಿಬಿಲ್ಸ್ ಇಲ್ಲ ಅಂದರೆ ಸಪೋಸ್ ಈಗ ನೋಡಿ, ಈ ಒಂದು ಫಲಾನುಭವಿ ತನ್ನ ಲೈಫಲ್ಲಿ ಲೋನೇ ತೊಗೊಂಡಿಲ್ಲ ಅಂತಂದರೆ -1 ಸಿಬಿಲ್ ಬರುತ್ತೆ. ಜನ ಅನ್ಕೊಂತಾರೆ -1 ಅಂದರೆ ಲೋನ್ ಸಿಗಂಗಿಲ್ಲ ಅಂತ. ಬಟ್ -1 ಇದ್ರೂ ಕೂಡ ಲೋನ್ ಕೊಡ್ಬೋದು. ಓಕೆ, ಸೊ ಅದು ಬರುತ್ತೆ. ಯಾವಾಗ ಲೋನ್ ತೊಗೊಂಡಿಲ್ಲ, ಬಟ್ ಫಸ್ಟ್ ಟೈಮ್ ತೊಗೊಂಡು ಕೂಡ ಬರುತ್ತೆ. ಸೊ ಹಾಗಿದ್ರೆ ನೀವು ಹೇಳೋ ಹಾಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಹೇಳಿದ್ರೆ ಯಾವ ಲೋನ್ ಕೂಡ ಸಿಗಲ್ಲ. ಲೋನ್ ಡಾಕ್ಟರ್ ಹತ್ರ ಬಂದರೆ ಏನಾದ್ರು ಸಿಗುತ್ತಾ ಅಂತ? ಸರ್ ನಾವೇನು ಮಾಡ್ತೀವಿ ಗೊತ್ತಾ, ಅಲ್ಲಲ್ಲ ಲೋನ್ ಡಾಕ್ಟರ್ ಕಡೆ ಬರಲಿ ಅಥವಾ ಭಗವಂತ ಕಡೆ ಹೋಗಲಿ ಸಿಗೋದೇ ಇಲ್ಲ. ಬಟ್ ನಾವೇನು ಮಾಡ್ತೀವಿ, ಅವ್ರ ಫ್ಯಾಮಿಲಿ ಮೆಂಬರ್ನ ಅಸೆಸ್ಮೆಂಟ್ ಮಾಡ್ತೀವಿ. ಓಕೆ, ಈಗ ಸಪೋಸ್ ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ, ನಮ್ಮ ವೈಫ್ ಬಗ್ಗೆ ಏನು, ಮಕ್ಕಳ ಬಗ್ಗೆ ಏನು, ಯಾರು ಮಾಡಿದ್ರೆ ಆಗತ್ತೆ. ಓಕೆ, ಅವರಿಗೆ ಕೆಲವೊಂದ್ಸಲ ನಾವು 2 ಸ್ಕೀಮನ್ನು ಕೂಡ ಕೊಡ್ತೀವಿ. ಓಕೆ, ಮುದ್ರಾ ಲೋನ್ ಕೊಡ್ತೀವಿ, CGTMSE ಕೊಡ್ತೀವಿ, ಎರಡು ಸ್ಕೀಮ್ ಕೂಡ ಮ್ಯಾಚ್ ಮಾಡ್ತೀವಿ. ಸೊ ಆ ಥರ ಕೂಡ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಓಕೆ, ಸೊ ಅಡ್ವೈಸ್ ಮಾಡಿ ಕೊಡಿಸುವಂಥ ಚಾನ್ಸಸ್ ಇದೆ. ಬಟ್ ಸಿಬಿಲ್ ಇದನ್ನು ಬರೋಂಗಿಲ್ಲ. ಬಟ್ ಮನೇಲಿ ನಾವು ಮನುಷ್ಯನ ಶಿಫ್ಟ್ ಮಾಡ್ಬೋದು. ನನ್ನ ಕಡೆ ನನ್ನ ಸಿಬಿಲ್ ಚೆನ್ನಾಗಿಲ್ಲಪ್ಪ ಅಂದ್ರೆ ನಮ್ಮ ವೈಫು ಚೆನ್ನಾಗಿಲ್ಲಪ್ಪ ಅಂದ್ರೆ ಮಗಳು ಅವರ ಹೆಸರು ಹಾಕಿ ಮಾಡಿಸ್ಕೊಡ್ಲಿಕ್ಕೆ ಆಗುತ್ತೆ, ಮಾಡ್ಬೋದು. ಯಾಕೆಂತ ಹೇಳಿದ್ರೆ ತುಂಬ ಜನಕ್ಕೆ ಅದೇ ಪ್ರಾಬ್ಲಮ್ ಇರೋದು, ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ, ಬಟ್ ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಆಸೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದರೆ ಅವರ ಫ್ಯಾಮಿಲಿ ಅವ್ರದ್ದು ಕೂಡ ಅಸೆಸ್ ಮಾಡಿ ನೀವು ಗೈಡ್ ಮಾಡ್ತೀರಿ. ಬಟ್ ಇಲ್ಲ ಇನ್ನೊಂದು ಮಾತಾಡ್ತೀನಿ ಕೇಳಿ. ಈಗ ಸಪೋಸ್ ಈಗ ನಾನು ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ. ಓಕೆ, ಎಕ್ಸಾಂಪಲ್ ನಾನು ವೈಫ್ ಹೆಸರು ಮಾಡ್ತೀನಿ, ಬಟ್ ವೈಫ್ ಹೆಸರು ಮಾಡ್ತೀನಿ, ಬಟ್ ಅವ್ರಿಗೆ ಮಾತಾಡಕ್ಕೆ ಬರಲ್ಲ. ಓಕೆ, ಅಂಥ ಕೇಸಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಗಳಿಗೆ ಯಾರು ಬೇಕಾದ್ರೆ ಮಾತಾಡ್ಬೋದು. ಓಕೆ, ಹೆಂಡತಿಗೆ ಮಾತಾಡಕ್ಕೆ ಬರಲ್ಲ, ಬಟ್ ಗಂಡ ಮಾತಾಡಬೇಕು. ಬಟ್ ಮಾತಾಡೋದಂದ್ರೆ ಯಾವ ಥರ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಪ್ರಾಫಿಟ್ ಹೆಂಗೆ ಬರುತ್ತೆ, EMI ಹೆಂಗೆ ಕಟ್ತಾರೆ, ಅದೆಲ್ಲ ಮಾತಾಡಬೇಕಾಗತ್ತೆ. ಓಕೆ, ಫೈನ್. ಇನ್ನೊಂದು ಕೇಳೋದು ಸರ್, ಕ್ಯೂರಿಯಾಸಿಟಿಗೋಸ್ಕರ, ಈಗ ನನ್ನ ಹತ್ರ ₹1 ಇಲ್ಲ, ಬಟ್ ನನ್ನ ಹತ್ರ ಒಂದು ಒಳ್ಳೆ ಬ್ರಿಲಿಯಂಟ್ ಬಿಸ್ನೆಸ್ ಐಡಿಯಾ ಇದೆ. ನಾನು ನಿಮ್ಮ ಹತ್ರ ಬಂದರೆ ಏನು ಸಜೆಸ್ಟ್ ಮಾಡ್ತೀರಾ ನನಗೆ? ಅದೇ, ಮತ್ತು ಅವ್ರು ಏನು ಆಕ್ಟಿವಿಟಿ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟು. ಓಕೆ, ಅದರಲ್ಲಿ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆ ಅದು ಇಂಪಾರ್ಟೆಂಟು. ಮತ್ತು ಇನ್ನೊಂದು ₹1 ಇಲ್ಲ ಅಂತಲ್ಲ, ಇಲ್ಲಿ ಮಿನಿಮಮ್ 5% ಹಾಕಲೇಬೇಕು. ಓಕೆ, ಯಾಕಂದರೆ ಎಕ್ಸಾಂಪಲ್ ಮುದ್ರಾಗೆ ಹೋದರೆ 10% ಹಾಕಲೇಬೇಕು. ನೀವು PMGP ಹೋದರೆ 5% ಹಾಕಲೇಬೇಕು. ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಹೋದರೆ 15% ಹಾಕಲೇಬೇಕು. ಸೊ ಆ ಸ್ಕೀಮ್ ಪ್ರಕಾರ ನೀವು ಹಾಕಲೇಬೇಕಾಗತ್ತೆ. ಬಟ್ ಇವಾಗಲ್ಲ, ಓಕೆ, ಲೋನ್ ಆಗುತ್ತೆ ಅಂದಾಗ ಮಾತ್ರ. ಓಕೆ, ಬ್ಯಾಂಕಲ್ಲಿ ಹೋಗ್ತೀರಾ, ಓಕೆ, ನಿಮ್ಮ ಐಡಿಯಾವನ್ನು ಬ್ಯಾಂಕ್ದವ್ರು ಲೈಕ್ ಮಾಡ್ತಾರೆ, ಈ ಮನುಷ್ಯ ಕಡೆ ಮಾಡೋ ಕೆಪಾಸಿಟಿ ಇದೆ ಅಂತ ಕನ್ಫರ್ಮೇಷನ್ ಆದಾಗ, ಓಕೆ, ಆವಾಗ ಈ ನಿಮ್ಮ ಹಣ ಯಾವಾಗ ಹಾಕ್ಬೇಕಂತಂದ್ರೆ, ಈ ಸಪೋಸ್ ನೀವು 5 ಲಕ್ಷ ಲೋನ್ ತಗೋತೀರಾ, ನೀವಂದ್ರೆ ನಿಮ್ಮ ಕಡೆ ಹಣ ಇಲ್ಲ ಅಂತ. ಬಟ್ 5 ಲಕ್ಷ ಒಳಗಡೆ ಸಪೋಸ್ ₹3 ಲಕ್ಷ ಅಥವಾ ₹2 ಲಕ್ಷ ಇದು ಇದೆ, ಮಷಿನರಿ ಕಾಸ್ಟ್ ಇದೆ. ಆವಾಗ ಆ ಮಷಿನರಿ ಕಾಸ್ಟ್ 90 to 95% ಬ್ಯಾಂಕ್ DD ಕೊಡ್ತಾರೆ. ಆ 5% to 10% ಅಮೌಂಟ್ ಇದೆಯಲ್ಲ, ಅದು ನೀವು ಅಲ್ಲಿ ಕೊಟ್ಟು ತರಬೇಕಾಗತ್ತೆ. ಓಕೆ, ಇವಾಗ ಹಾಕೋದು ಬೇಡ, ಬಟ್ ಲೋನ್ ಆಗಿದ್ಮೇಲೆ ಹಾಕಬೇಕಾಗತ್ತೆ. ಅಲ್ಲ, ಲೋನ್ ಡಾಕ್ಟರ್ ಹೆಲ್ಪ್ ಮಾಡ್ತಾರಾ ಅಂತ ಇದನ್ನೆಲ್ಲ ಮಾಡೋದಕ್ಕೆ? ಅಲ್ಲಲ್ಲ, ಇನಿಷಿಯಲಿ ಎಲ್ಲ ಬೇಸಿಕಲಿ ಮಾಡಿ ಬ್ಯಾಂಕ್ ಅವ್ರಿಗೆ ಕರ್ಕೊಂಡು ಹೋಗೋತನ ಸಪೋರ್ಟ್ ಮಾಡ್ತೀವಿ. ಬಟ್ ಅದಕ್ಕೆ ಹಣ ಅಂತ ನೀವು ಹಾಕಲೇಬೇಕು. ಇವಾಗಲೇ ಆಮೇಲೆ ಹಾಕಲೇಬೇಕಾಗತ್ತೆ. ಓಕೆ, ಇವಾಗ ಐಡಿಯಾ ಇದೆ, ಪ್ಲಾನ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಟ್ಯಾಲೆಂಟ್ ಇದೆ, ಬಟ್ ಹಣ ಇಲ್ಲ. ಬಟ್ ಅಪ್ಲಿಕೇಶನ್ ಹಾಕಿ. ಓಕೆ, ಬಟ್ ಲೋನ್ ಪಾಸ್ ಆಗಿದ್ಮೇಲೆ ನೀವು ಅದರ ಏನು ಕಾಂಟ್ರಿಬ್ಯೂಷನ್ ಹಾಕಲೇಬೇಕಾಗತ್ತೆ. ಸರ್, ಹಾಗಿದ್ರೆ ಸರ್ಕಾರ ಇಷ್ಟೊಂದು ಸ್ಕೀಮ್ಗಳು, ಸಬ್ಸಿಡಿ ಸ್ಕೀಮ್ಗಳನ್ನೆಲ್ಲ ಯಾಕೆ ತರ್ತಾ ಇದೆ? ನಮ್ಮ ಭಾರತದ ಉದ್ಯಮಿಗಳಿಗೆ ಇದೆಷ್ಟು ಇಂಪಾರ್ಟೆಂಟ್ ಅಂತ? ಸರ್, ಸಬ್ಸಿಡಿಯಿಂದ ಏನಾಗುತ್ತೆ, ಸಬ್ಸಿಡಿ ಆಸೆಗೋಸ್ಕರ ಆದರೂ ಕೆಲಸ ಮಾಡ್ತಾರೆ. ಓಕೆ, ಒಂದೇ ಪಾಯಿಂಟು. ಅವ್ರು ಕೆಲಸ ಮಾಡೋ ಅಷ್ಟೇ ಅಲ್ಲ, ಅವರು ಬೆಳೀತಾರೆ ಮತ್ತು 4 ಜನರಿಗೆ ಕೆಲಸ ಕೊಡ್ತಾರೆ. 4 ಜನಕ್ಕೆ ಕೆಲಸ ಕೊಡೋದ್ರಿಂದ ಅವ್ರು ಮತ್ತೆ ಮನೆ ನಡೆಯುತ್ತೆ. ಹೌದು. ಸೊ ಅಲ್ಲಿ ಒಬ್ಬ ಪರ್ಸನ್ ಬೆಳೆದ್ರಿಂದ ಅವ್ರ ಹಿಂದೆ 10 ಜನ ಬೆಳೀತಾರೆ. ಆ 10 ಜನ ಬೆಳೆದ್ರಿಂದ ಆ ಊರಲ್ಲಿ 1000 ಜನ ಬೆಳೀತಾರೆ. ಆ ಊರು ಬೆಳೆಯುತ್ತೆ, ಆ ತಾಲೂಕು ಬೆಳೆಯುತ್ತೆ, ಡಿಸ್ಟ್ರಿಕ್ಟ್ ಬೆಳೆಯುತ್ತೆ. ಸೊ ಓವರಾಲ್ ಆಗಿ ನಮ್ಮ ಇಂಡಿಯಾ ಬೆಳೆಯುತ್ತೆ. ಓಕೆ, ಸೊ ಆ ಬೆಳಿಬೇಕು ಅನ್ನೋ ಸಲುವಾಗಿ ಸೆಕ್ಟರ್ ವೈಸ್ ಕೊಡ್ತಿದ್ದಾರೆ. ಅಗ್ರಿಕಲ್ಚರ್ ಸೆಕ್ಟರ್ ಬೇರೆ ಇದೆ, ಮತ್ತು MSME ಸೆಕ್ಟರ್ ಬೇರೆ ಇದೆ. ಸೊ ಈ ಥರ ಬೇರೆ ಬೇರೆ ಸೆಕ್ಟರ್ಗೆ ಸೊ ಈ ಫಂಡ್ ಇನ್ಪುಟ್ ಆಗೋದ್ರಿಂದ ಅಲ್ಲಿ ಯುಟಿಲೈಸ್ ಮಾಡಿಕೊಂಡು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಮತ್ತು ಮಣ್ಣಿದು ಟರ್ನೋವರ್ ಹೆಚ್ಚಿಗೆ ಆಗುತ್ತೆ, ದೇಶ ಬೆಳೆಯುತ್ತೆ. ಓಕೆ, ಈ ಸರ್ಕಾರದ ಸ್ಕೀಮ್ಗಳು ಅಂತ ಹೇಳಿ ಬಂದಾಗ ಇದರಲ್ಲಿ ಎಷ್ಟು ವಿಧದ ಲೋನ್ಗಳಿದಾವೆ ಅಂತ? ಫಾರ್ ಎಕ್ಸಾಂಪಲ್ ಈಗ ಸಬ್ಸಿಡಿ ಲೋನು, ಕೊಲಾಟ್ರಲ್ ಫ್ರೀ ಲೋನು, ಈ ಥರ ಎಷ್ಟು ವಿಧಗಳಿದಾವೆ? ಅಲ್ಲ, ಇದರಲ್ಲಿ ನೋಡಬೇಕಾದ್ರೆ ನಾವು 2 ಥರ ಮಾಡ್ತೀವಿ, ಒಂದು ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್. ಹೌದು. ಓಕೆ, ಇಲ್ಲಿ ನೋಡಿ ಸೆಕ್ಯೂರ್ಡ್ ಲೋನ್ ಒಳಗಡೆ ಇನ್ನೊಂದು ಸ್ಕೀಮ್ ಬರುತ್ತೆ. ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನಾ.
ಓಕೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗಡೆ ಸೊ 4% ಬಡ್ಡಿ ಸಬ್ಸಿಡಿ ಸಿಗ್ತಾ ಇದೆ. ಅದು ಸೆಕ್ಯೂರ್ಡ್ ಲೋನ್ ವಿತ್ ಸಬ್ಸಿಡಿ. ಓಕೆ ಓಕೆ, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನು ಮುದ್ರಾ ಲೋನ್ ಇದೆ, PMGP ಇದೆ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಇವೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್. ಓಕೆ 2 ಥರ ಬರುತ್ತೆ. ಸರ್, ಈಗ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿದ್ರಿ, ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ಇವಾಗ ಎಷ್ಟೋ ಜನರಿಗೆ ಮನೆ ಕಟ್ಟಿಸಬೇಕು, ಮನೆ ಖರೀದಿಸಬೇಕು ಅಂತ ಹೇಳುವಂಥ ಆಸೆ ಇರುತ್ತೆ, ತಲೆ ಮೇಲೆ ಒಂದು ಸೂರು ಬೇಕು ಅಂತ ಅಷ್ಟೇ. ಸೊ ಅಂಥವರಿಗೆ ನೀವು ಯಾವ ಥರ ಹೆಲ್ಪ್ ಮಾಡ್ತೀರಾ? ಸರ್ ನೋಡಿ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಈಗ 2.1 ಬಂದಿದೆ. ಹಾಂ. ಸೊ ಇದರಲ್ಲಿ ಟೋಟಲ್ ಒಂದು 3 ಥರ ಮನೆಗಳಿದ್ದಾವೆ. ಓಕೆ, 3 ಥರ ಸಬ್ಸಿಡಿ ಸ್ಕೀಮ್ ಇದ್ದಾವೆ. ಇದರಲ್ಲಿ ಫಸ್ಟ್ ಒಂದೇದು AHP ಅಂತ, ಸೊ ಅಫೋರ್ಡೆಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂತ. ಇಲ್ಲಿ ಸರ್ಕಾರ ಅಥವಾ ಪ್ರೈವೇಟ್ ಜೊತೆ ಕೊಲಾಬ್ರೇಟ್ ಆಗಿ ಎಟ್ ಎ ಟೈಮ್ ಒಂದೇ ಕಡೆ ಬಹಳಷ್ಟು ಮನೆಗಳು ಕಟ್ತಾರೆ. ಅಲ್ಲಿ ಫ್ರೀ ಮನೆ ಕೊಡ್ತಾ ಇಲ್ಲ ಅವರು. ಓಕೆ, ಕಟ್ತಾರೆ ಸರ್ಕಾರ, ಬಟ್ ಅದೆಲ್ಲ ಒಂದು ಪ್ರೈಸಿಂಗ್ ಇರುತ್ತೆ. ಆ ಪ್ರೈಸಿಂಗ್ ಅಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸಿಂಗ್ ಅಲ್ಲಿ ಸರ್ಕಾರ ಕೊಡ್ತಾರೆ. ಬಟ್ ಅಲ್ಲಿ ಅಪ್ಲಿಕೇಶನ್ ಸಾವಿರಾರು ಲಕ್ಷ ಹೋಗುತ್ತೆ, ಬಟ್ ಸಿಗೋದು ಸ್ವಲ್ಪ ಜನರಿಗೆ. ಒಂದೊಂದು ಊರಿಗೆ ಇಂತಿಷ್ಟು ಲಿಮಿಟ್ ಇರುತ್ತೆ. ಓಕೆ, ಅದು ಒಂಥರ ಸಬ್ಸಿಡಿ ಇದೆ. ಎರಡನೇದು, ಅವ್ರ ಕಡೆ ಜಾಗ ಇದ್ದರೆ ನಾರ್ಮಲ್ ಜನರಿಗೆ 2,50,000 ಸಬ್ಸಿಡಿ ಸಿಗುತ್ತೆ, SC/STಗೆ 3,50,000 ಸಬ್ಸಿಡಿ ಸಿಗುತ್ತೆ. ಅದ್ರ ಮೇಲೆ ಸಿಗಂಗಿಲ್ಲ. ಓಕೆ, ಅಷ್ಟರಲ್ಲಿ ಅವ್ರ ಮನೆ ಆಗೋದೇ ಇಲ್ಲ. ಓಕೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಮಾಡ್ಕೊಳ್ತಾರೆ ಸ್ಲಮ್ ಬೋರ್ಡಲ್ಲಿ. ಓಕೆ, ಈ 3ನೇದೊಂದು ಸ್ಕೀಮ್ ಇದೆ, ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಇವೆರಡಕ್ಕೂ ಲಿಮಿಟ್ ಇದೆ, ಈ ಒಂದು ಊರಿಗೆ ಇಷ್ಟೇ ಮಾಡಬೇಕಂತ. ಬಟ್ 3ನೇ ಸ್ಕೀಮು ಇದು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ, ISS. ಈ ಸ್ಕೀಮಲ್ಲಿ ನಿಮ್ಮ ಕಡೆ ಜಾಗ ಇದ್ದರೆ ಜಾಗ ತಗೊಂಡು ಮನೆ ಕಟ್ಕೋಬೋದು. ಓಕೆ, ನಿಮ್ಮ ಕಡೆ ಕಟ್ಟಿದ ಮನೆ ತೊಗೋಬೇಕು ಅಂದರೂ ಸಬ್ಸಿಡಿ ಸಿಗುತ್ತೆ. ಮತ್ತು ಕೆಲವೊಂದು ಕಡೆ ಸೈಟ್ ತೊಗೊಂಡು ಕಟ್ಕೋಬೇಕು ಅದಕ್ಕೂ ಸಿಗುತ್ತೆ. ಬಟ್ ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಓಕೆ, ಆ ಊರಲ್ಲಿ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಹಾಗಿದ್ರೆ ಒಬ್ಬ ವ್ಯಕ್ತಿಗೆ ಈ PM ಆವಾಸ್ ಯೋಜನೆ ಅಡಿಯಲ್ಲಿ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ? ಸರಿ, ನಾವು ಇಂಟ್ರೆಸ್ಟ್ ಸಬ್ಸಿಡಿ ಹೋದರೆ ಅವರಿಗೆ 4% ಬಡ್ಡಿ ಸಬ್ಸಿಡಿ ಇದೆ. ಓಕೆ, ಅವ್ರು ಏನು ಲೋನ್ ತಗೊಳ್ತಾರೆ ಅದ್ರ ಮೇಲೆ 4% ಇಂಟ್ರೆಸ್ಟ್ ಸರ್ಕಾರ ಕೊಡ್ತಾರೆ. ಓಕೆ, ಸಪೋಸ್ 10% ಇಂಟ್ರೆಸ್ಟ್ ಇದ್ರೆ 4% ಸರ್ಕಾರ ಕೊಡ್ತಾರೆ, 6% ಮಾತ್ರ ಆಗುತ್ತೆ. ಬಟ್ ನಾವು ಓವರ್ ಆಗಿ ನೋಡಕ್ ಹೋದ್ರೆ 3,30,000 ರೂಪಾಯಿ ಸರ್ಕಾರ ಬೆನಿಫಿಟ್ ಅವ್ರಿಗೆ ಸಿಗುತ್ತೆ. ನೈಸ್ ಸರ್. ಸೊ ನೀವು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸ್ಕೀಮ್ ಅನ್ನ ಜನರಿಗೆ ತಲುಪಿಸಿದ್ದೀರಾ ಯಾರಿಗಾದ್ರು? ಸರ್, ಆಲ್ರೆಡಿ ನಾವು ತಲುಪಿಸ್ತಾ ಇದೀವಿ. ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಸೊ ಇದರಲ್ಲಿ ನೋಡಿ, ಇದೆಲ್ಲ 2 ಥರ ಸ್ವಲ್ಪ ತಲುಪಿಸ್ತಾ ಇದೀವಿ. ಒಂದೇದು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಯಾವುದೇ ಮೂಲೆಯಿಂದ ಅವರಲ್ಲಿ ಮನೆ ಕಟ್ಕೋತಾರೆ ಅಥವಾ ಮನೆ ಖರೀದಿ ಮಾಡ್ತಾರೆ ಅಂತಂದ್ರೆ ನಮ್ಮ ಮುಖಾಂತರ ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಲೋಕಲ್ ಬ್ಯಾಂಕಿಗೆ ಕನೆಕ್ಟ್ ಮಾಡ್ತೀವಿ ಮತ್ತು ಲೋಕಲ್ ಬ್ಯಾಂಕಲ್ಲಿ ಕಟ್ಕೋಬೇಕು. ಇದು ಒಂಥರ. ಇದನ್ನ ಬಿಟ್ಟರೆ ನಾವು ಗೌರಿಬಿದನೂರು, ಬೆಂಗಳೂರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರಲ್ಲಿ 550 ಮನೆಗಳು ಜನರಿಗೆ ಕಟ್ಟೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೈಟು ಕೊಡ್ತೀವಿ, ಸೈಟ್ ತಗೊಳ್ಳೋಕೆ ಹಣ ನಾವೇ ಕೊಡ್ತೀವಿ, ಮನೆ ಕಟ್ಟೋಕ್ಕೆ ಹಣ ನಾವು ಕೊಡ್ತೀವಿ. ಸರ್ಕಾರ ಸಬ್ಸಿಡಿ 3,30,000 ರೂಪಾಯಿ ಕೊಡ್ತೀವಿ, ಮನೆ ಅವರೇ ಕಟ್ಕೋಬೇಕು. ಮತ್ತು ಕಡಿಮೆ ಬಜೆಟಲ್ಲಿ ಬರೀ 11 ಲಕ್ಷ ಮತ್ತು 14 ಲಕ್ಷಕ್ಕೆ 1 BHK ಮನೆ, ಆ ಥರ ಜನರಿಗೆ ಕೊಡ್ತಾ ಇದ್ದೀವಿ, ಅವ್ರ ಮನೆ ಕಟ್ಕೊಳ್ಳಿ ಅಂತ. ಸೊ ಇದೇ ಥರ ಈ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಲ್ಲ, ಇನ್ನು ನಾನು ನೆಕ್ಸ್ಟ್ ಇಯರಲ್ಲಿ ಪೂರ್ತಿ ಎಂಟೈರ್ ಸೌತ್ ಇಂಡಿಯಾದಲ್ಲಿ ನಾವು 1 ಲಕ್ಷ ಮನೆಗಳು ಕಟ್ಟಕ್ಕೆ ನಾವು ಸಪೋರ್ಟ್ ಮಾಡಕ್ಕಿದ್ದೀವಿ. ಬಟ್ ಯಾರಿಗೆ ಬೇಕಾದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು? ನಾನು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಅದಕ್ಕೆ? ಸರ್, ನಿಮಗೆ ಸಾರಿ ಟು ಸೇ ದ್ಯಾಟ್ ಇದು ನಿಮ್ಗೆ ಬರೋದೇ ಇಲ್ಲ. ಯಾಕಂತ ಕೇಳಿದ್ರೆ ಈ ಸ್ಕೀಮ್ ಇರೋದು ಬರೀ ಮಹಿಳೆಯರಿಗೆ ಮಾತ್ರ. ಓಕೆ, ಮಹಿಳೆಯರಿಗೆ ಮಾತ್ರ. ಬಟ್ ಏನಾಗುತ್ತಂದ್ರೆ, ಸೊ ಅಲ್ಲಿ ನಾವು ಜೆಂಟ್ಸು ಲೇಡೀಸ್ ಅದನ್ನು ಮ್ಯಾಚ್ ಮಾಡಿಬಿಟ್ಟು ಮನೆಯಲ್ಲಿ ಯಾರು ಫಲಾನುಭವಿ ಇದ್ದಾರೆ, ಯಾರು ಅದನ್ನು ಎಂಪ್ಲಾಯ್ಮೆಂಟ್ ಇದ್ದಾರೆ ಅದನ್ನು ನೋಡ್ಕೊಂಡು ಕೊಡ್ತೀವಿ. ಸೊ ಮಹಿಳೆಯ ಹೆಸರಲ್ಲಿ ಅಪ್ಲೈ ಮಾಡಿದ್ರೆ? ಅಲ್ಲ, ಅಪ್ಲಿಕೇಶನ್ ಬೇಕಾದ್ರೆ ಜೆಂಟ್ಸ್ ಮಾಡ್ಬೋದು, ಬಟ್ ಆ ಪ್ರಾಪರ್ಟಿ ಓನರ್ಶಿಪ್ ಮಾತ್ರ ಮಹಿಳೆ ಇರಬೇಕು. ಓಕೆ, ಇದು ಕಂಪಲ್ಸರಿ ಮಾಡಿದ್ದಾರೆ. ಈಗ ನನ್ನ ತಾಯಿ ಹೆಸರಲ್ಲಿ ನಾನು ಮಾಡ್ಬೋದು ಹಂಗಿದ್ರೆ? ಬರುತ್ತೆ. ಬಟ್ ಇನ್ನೊಂದು, ಜೆಂಟ್ಸ್ ಹೆಸರಲ್ಲಿ ಬರುತ್ತೆ. ಯಾವಾಗ ಬರುತ್ತೆ ಅಂತಂದ್ರೆ, ತಮ್ಮ ಮನೆಯಲ್ಲಿ ಹೆಂಡತಿ ಇಲ್ಲ, ಮಗಳಿಲ್ಲ, ತಾಯಿ ಇಲ್ಲ, ಲೇಡೀಸ್ ಯಾರೇ ಇಲ್ಲ ಅಂತಂದ್ರೆ ಒಂದು ಡಿಕ್ಲರೇಷನ್ ಬರ್ಕೊಳ್ಬೇಕಾಗತ್ತೆ ಸರ್ಕಾರಕ್ಕೆ. ನಮ್ಮ ಮನೇಲಿ ಯಾರೂ ಇಲ್ಲ, ನನ್ನ ಜೆಂಟ್ಸೇ ಇರೋದಂದ್ರೆ ಬರ್ಕೊಟ್ರು ಕೂಡ ಜೆಂಟ್ಸಿ ಆಗುತ್ತೆ. ಸೊ ಇಲ್ಲಾಂದ್ರೆ ನನ್ನ ತಾಯಿ ಹೆಸರಲ್ಲಿ ಅಥವಾ ನಮ್ಮ ಹೆಂಡತಿ ಹೆಸರಲ್ಲಿ, ಮಗಳ ಹೆಸರಲ್ಲಿ ನಾವು ಮಾಡ್ಬೋದು. ಅವರ ಹೆಸರಲ್ಲಿ ಜಾಗ ಇರಬೇಕಾಗತ್ತೆ. ಬಟ್ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ವರಮಾನ ಇಷ್ಟೇ ಇರಬೇಕು, ಆದಾಯ ಇಷ್ಟೇ ಇರಬೇಕು, ಆ ಥರದ್ದು ಏನಾದ್ರು ಇದೆಯಾ? ಇದೆ ಸರ್. ಇದರಲ್ಲಿ 3 ಥರ ಮನೆಗಳು ಬರ್ತವೆ, EWS, LIG ಮತ್ತು MIG ಅಂತ. ಸೊ EWS ಕ್ಯಾಟಗರಿ ಅಂತಂದ್ರೆ ಅವರ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. ಓಕೆ ಓಕೆ, ಅಂದರೆ ನಾವು ತಿಂಗಳ ಆದಾಯ ಒಂದು 25,000 ಸ್ಯಾಲರಿವರೆಗೆ ಇದ್ದರೆ ಅವ್ರು EWS ಮನೆ ತಗೋಬೋದು. ಓಕೆ, ಎರಡನೇದು LIG, ಅವರ ವಾರ್ಷಿಕ ಆದಾಯ ಅವರು 6 ಲಕ್ಷವರೆಗೆ ಇದ್ರೂ ಬರುತ್ತೆ, ಅಂದರೆ ತಿಂಗಳಕ್ಕಂತೂ 50,000 ಇದ್ರೂ ಬರುತ್ತೆ. ಮತ್ತು MIG ಅಂತ, ಸೊ MIG ಒಳಗಡೆ ಅವ್ರು 9 ಲಕ್ಷ ಬರುವಂಥ ಆದಾಯ ಇದ್ರೂ ಬರುತ್ತೆ. ಇದು ಪ್ರೈವೇಟ್ ಎಂಪ್ಲಾಯಿ ಬರುತ್ತೆ, ಗೌರ್ಮೆಂಟ್ದವ್ರಿಗೆ ಬರುತ್ತೆ. ಓಕೆ, ಕೂಲಿ ಮಾಡೋದಾಗಿರೋ ಬರುತ್ತೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು ಬರುತ್ತೆ. ಸೊ ಇಲ್ಲಿ ನಾವು ಇನ್ನೊಂದು ಇಂಟ್ರೆಸ್ಟ್ ಪಡ್ತದೆ ಏನಪ್ಪ ಅಂದರೆ, ಈಗ ಯಾವ್ಯಾವ ತಾಲೂಕದಲ್ಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮದು ಲೋನ್ ಡಾಕ್ಟರ್ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿವಿ. ಸಪೋಸ್
ಆ ಊರಲ್ಲಿ ಒಂದೇ ಕಡೆ ಒಂದು 50 100 200 ಸೈಟ್ ಇದ್ರೆ ಅದನ್ನ ನಾವು ತಗೊಳ್ತೀವಿ. ಓಕೆ. ತಗೊಂಡ್ಬಿಟ್ಟು ಅಲ್ಲಿ ಜನರಿಗೆ ಈ ಸ್ಕೀಮಲ್ಲಿ ಹಾಕ್ಕೊಡ್ತೀವಿ. ಸಪೋಸ್ ಯಾರಾದರೂ ಲೇಔಟ್ ಓನರ್ ಇದ್ರೆ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಇದ್ರೆ ಅದನ್ನ ನಾವು ತಗೊಳ್ತೀವಿ ಅಲ್ಲಿ ಜನರಿಗೆ ಕನೆಕ್ಟ್ ಮಾಡೋಕ್ಕೆ. ಸೊ ಈಗ ಸರ್ ಈ ಯೋಜನೆಯ ಬೆನಿಫಿಟ್ ನಾನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ನಾನು? ಸರ್ ಏನೂ ಇಲ್ಲ, ನಮ್ಮ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಓಕೆ, ಕೆಳಗೆ ಕೊಟ್ಟರೆ ನಂಬರ್ ಮಿಸ್ ಕಾಲ್ ಕೊಟ್ಟರು ಕೂಡ ನಮ್ಗೆ ನಾವು ಕಾಲ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಸೇಮ್ ಅವ್ರ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ. ಅವ್ರ ಸೈಟ್ ಎಷ್ಟಿದೆ, ಆದಾಯ ಎಷ್ಟಿದೆ, ಮನೆ ಕಟ್ಟಡ ಅಥವಾ ಕಟ್ಟಿದ ಮೇಲೆ ತಗೋತಾ ಇದ್ರೆ ಅದರ ಸ್ಕ್ವೇರ್ ಫೀಟ್ ಎಷ್ಟಿದೆ. ಸೊ ಆ ಪ್ಯಾರಾಮೀಟರ್ಗಳು ಮ್ಯಾಚ್ ಮಾಡಬೇಕಾಗತ್ತೆ. ನೈಸ್. ಆ ಪ್ಯಾರಾಮೀಟರ್ ಮ್ಯಾಚ್ ಮಾಡಿದಾಗ ಸಕ್ಸಸ್ ಆಗುತ್ತೆ. Okay. ಬಟ್ ಈಸಿಯಾಗಿ ಸಿಗ್ಬೇಕಂತ ನಮ್ಮ ಕಡೆ ತಗೊಂಡ್ರೆ ಈಸಿ ಆಗುತ್ತೆ. ಸೊ ನಮ್ಮ ಕಡೆ ಎಲ್ಲ ಪ್ಯಾರಾಮೀಟರ್ ರೆಡಿ ಮಾಡಿರ್ತೀವಿ. ಮತ್ತು ಈ ಸ್ಕೀಮ್ ಒಳಗಡೆ 80% ಟಫ್ ಜಾಬ್ ಇರೋದೇ ಪ್ರಾಪರ್ಟಿ ಓಕೆ. ಡಾಕ್ಯುಮೆಂಟ್ಸ್. ಸೊ ನಮ್ಮ ಟೀಮ್ ಇದ್ದಾರೆ, ನಮ್ಮ ಟೀಮ್ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ ಅಸೆಸ್ಮೆಂಟ್ ಮಾಡ್ತೀವಿ. ಮತ್ತು ಬ್ಯಾಂಕ್ ಇದ್ರ ಪ್ರಕಾರ ಇನ್ಕಮ್ ಲೆವೆಲ್ ಚೆಕ್ ಮಾಡ್ತೀವಿ. ಮತ್ತು ಅವ್ರ ಪ್ರಾಪರ್ಟಿದು ಅದು ಏನೇ ಆಗಿದೆ ಅಥವಾ ಇಲ್ಲ, ಅದು ಅರ್ಬನ್ ಲಿಮಿಟಿಗೆ ಬರುತ್ತೋ ಅಥವಾ ಇಲ್ವಾ. ಸೊ ಅದೆಲ್ಲ ನಾವು ಚೆಕ್ ಮಾಡ್ಕೊಂಡು ಇದು ಮಾಡ್ತೀವಿ. ಸರ್ ಹಾಗಿದ್ರೆ ಇನ್ನೊಂದು ಸಲ ಕೇಳ್ತೀನಿ, ಎಷ್ಟು ಜನರಿಗೆ ನೀವು ಮನೆಯನ್ನು ಕಟ್ಟೋದಕ್ಕೆ ಈ ಯೋಜನೆ ಅಡಿ ಸಹಾಯ ಮಾಡ್ತಾ ಇದ್ದೀರಿ? ಸರ್ ನಾವು ಇನ್ನು 1 ವರ್ಷ ಒಳಗಡೆ, ಸೊ ಡಿಸೆಂಬರ್ 31, 2026 ಒಳಗಡೆ 1 ಲಕ್ಷ ಜನರಿಗೆ ಮನೆ ಕಟ್ಕೊಳಕ್ಕೆ ನಾವು ಸಹಾಯ ಮಾಡ್ತೀವಿ. ಈಗ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ? ಸೊ ಇವಾಗ 550 ಗೌರಿಬಿದೂರಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾವು ಮುಂಚೆ ಗುಲ್ಬರ್ಗಾದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ 838 ಮನೆಗಳನ್ನು ನಾವು ಪ್ರಮೋಟ್ ಮಾಡಿವಿ. ಎಸ್ ಸರ್, ತುಂಬ ಜನಕ್ಕೆ ಒಂದು ಸ್ವಂತ ಮನೆ ಬೇಕು ಅಂತ ಹೇಳುವಂಥ ಕನಸು ಇದ್ದೇ ಇರುತ್ತೆ. ಅವರಿಗೆ ಡೆಫಿನೆಟ್ ಆಗಿ ಈ ಯೋಜನೆಯಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದರ ಜೊತೆಗೆ ಸರ್ಕಾರದ ಬಹಳಷ್ಟು ಸ್ಕೀಮ್ಗಳಿದ್ದಾವೆ. ಲೋನ್ ಡಾಕ್ಟರ್ ಕಡೆಯಿಂದ ಅದಕ್ಕೆ ಸಹಾಯ ಕೂಡ ಸಿಗುತ್ತೆ ಆ ಸ್ಕೀಮ್ಗಳನ್ನು ಪಡ್ಕೊಳ್ಳೋದಕ್ಕೆ. ಅದನ್ನು ನಾನು ಕೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಕೊಲಾಟ್ರಲ್ ಫ್ರೀ ಲೋನು ಅಥವಾ ಸಬ್ಸಿಡಿ ಲೋನ್ ಅಂತ ಹೇಳಿದ್ರಲ್ಲ, ಏನು ಸರ್ ಇದಕ್ಕಿರುವಂಥ ಡಿಫ್ರೆನ್ಸ್ ಏನು ಅಂತ? ಸರ್ ನೋಡಿ, ಕೊಲಾಟ್ರಲ್ ಫ್ರೀ ಅಂತಂದರೆ ಕೊಲಾಟ್ರಲ್ ಮೀನಿಂಗ್ ಏನು? ಸೆಕ್ಯೂರಿಟಿ. ಓಕೆ, ಅಲ್ಲಿ ಏನು ಸೆಕ್ಯೂರಿಟಿ ಕೊಡ್ತೀರಾ ಅಥವಾ ಏನು ಅಡಮಾನ ಇಡ್ತೀರಾ, ಸೊ ಆ ಕಾನ್ಸೆಪ್ಟ್ ಬರುತ್ತೆ. ಇವಾಗ ಅದು ಇದಕ್ಕೆ ಬರುತ್ತೆ. ಮತ್ತು ಸಬ್ಸಿಡಿ ಅಂತಂದರೆ ಇದು ತೊಗೊಂಡಿರೋ ಲೋನಲ್ಲಿ ಎಷ್ಟು ಪರ್ಸೆಂಟೇಜ್ ವಾಪಸ್ ಕಟ್ಟಂಗಿಲ್ಲ, ಇದು ಸಬ್ಸಿಡಿ. ಓಕೆ. ಓಕೆ, ಇಲ್ಲಿ ಏನಾಗುತ್ತೆ, ಈ ಸ್ಕೀಮ್ ಒಳಗಡೆ 2 ಕ್ಲಬ್ ಆಗಿರುತ್ತೆ. ಎಕ್ಸಾಂಪಲ್ ಮುದ್ರಾ ಲೋನಲ್ಲಿ ಓಕೆ ನಿಮಗೆ ವಿತೌಟ್ ಕೊಲಾಟ್ರಲ್ ಸಿಗುತ್ತೆ 100%, ಬಟ್ ಸಬ್ಸಿಡಿ ಇಲ್ಲ. ಓಕೆ. ನೀವು PMGP ಬಂದರೆ ಓಕೆ, ಅಲ್ಲಿ ನಿಮಗೆ ವಿತೌಟ್ ಸೆಕ್ಯೂರಿಟಿನೂ ಇದೆ ಮತ್ತು ಅಪ್ ಟು 35% ಸಬ್ಸಿಡಿನೂ ಇದೆ. ಓಕೆ. ಹಾಂ. ಅದೇ ನೀವು NLM ಸ್ಕೀಮಿಗೆ ಬಂದರೆ ಓಕೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನಲ್ಲಿ ಅಲ್ಲಿ ಕೊಲಾಟ್ರಲ್ ಕಂಪಲ್ಸರಿ ಇದೆ. ಓಕೆ. ನೀವು 1 ಕೋಟಿ ಲೋನ್ ತೊಗೋಬೇಕು, ಕುರಿ ಸಾಕಾಣಿಕೆ ಸಿಗುತ್ತೆ. ಆ 1 ಕೋಟಿ ಒಳಗೆ 50 ಲಕ್ಷ ಸಬ್ಸಿಡಿ ಇದೆ. ಓಕೆ. ಬಟ್ ಆ ಎಂಟೈರ್ ಲೋನ್ ತೊಗೋಬೇಕಾದ್ರೆ ಸೆಕ್ಯೂರಿಟಿ ಬೇಕೇ ಬೇಕು, ಅಡಮಾನ ಇಡಲೇಬೇಕು. ಓಕೆ. ಸೊ ಇದು ಸೆಕ್ಯೂರಿಟಿಗೆ ಮತ್ತು ಇದಕ್ಕೆ ಡಿಫ್ರೆನ್ಸ್. ಸೊ ಅಂದರೆ ಕೊಲಾಟ್ರಲ್ ಇರುವಂಥದ್ದಕ್ಕೆ ಸಬ್ಸಿಡಿ ಸಿಗುತ್ತೆ, ಕೊಲಾಟ್ರಲ್ ಇಲ್ಲದೆ ಇರೋದಕ್ಕೆ ಸಬ್ಸಿಡಿ ಇಲ್ಲ, ಆ ಥರ ಹೇಳ್ಬೋದಾ? ಹಾಗೇನಿಲ್ಲ. PMGP ಒಳಗಡೆ ವಿತೌಟ್ ಕೊಲಾಟ್ರಲ್ ಇದೆ. ಓಕೆ. ಬಟ್ ಸಬ್ಸಿಡಿ ಸಿಗುತ್ತೆ. ಓಕೆ. 50 ಲಕ್ಷ ಲೋನ್ ಸಿಗುತ್ತೆ. ಈ ಎಕ್ಸಾಂಪಲ್ CGTMSE ಒಳಗಡೆ ಹೋದ್ರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅವರಿಗೆ 5 ಕೋಟಿ ಲೋನ್ ತಗೋಬಹುದು ವಿತೌಟ್ ಸೆಕ್ಯೂರಿಟಿ, ನಾಟ್ 100%. ಓಕೆ. 75 to 85%. ಮಿಕ್ಕಿದನ್ನು ಸೆಕ್ಯೂರಿಟಿ ಕೊಡಲೇಬೇಕು. ಇಲ್ಲಿ 2 ಕ್ಲಬ್ ಆಗಿದೆ. ಓಕೆ. ಸಬ್ಸಿಡಿ ಇಲ್ಲ, ಲೋನ್ ಸಿಗುತ್ತೆ. ಇಲ್ಲಿ ವಿತ್ ಸೆಕ್ಯೂರಿಟಿ ಇದೆ, ವಿತೌಟ್ ಸೆಕ್ಯೂರಿಟಿ 2 ಇದೆ. ಬಟ್ ಪಾರ್ಟ್ ಈಸ್ 75 to 85%, ಮಿಕ್ಕಿದ ಸೆಕ್ಯೂರಿಟಿ ಕೊಡಲೇಬೇಕು. ಸರ್ ನನ್ಗೆ ಅನ್ಸೋದು, ಈಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಲ್ಲ ಇದೆಯಲ್ಲ ಸರ್, ಅಥವಾ ಸರ್ಕಾರದ ಸ್ಕೀಮ್ಗಳೆಲ್ಲ ಇದೆಯಲ್ಲ, ಇದೆಲ್ಲ ಈ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಅಥವಾ ಸಣ್ಣ ಸಣ್ಣ ಬಿಸ್ನೆಸ್ ಓನರ್ಸ್ಗಳಿಗೆ ಅಥವಾ ಮಹಿಳೆಯರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಇನ್ಫಾರ್ಮೇಷನ್? ಸರ್ ಇಗ್ನೋರೆನ್ಸ್ ಅಂತ ಹೇಳ್ಬೋದು. ಇಗ್ನೋರೆನ್ಸ್ ಅಂದರೆ ಈಗ ಎಲ್ಲರ ಮೈಂಡಲ್ಲಿ ಏನಾಗಿದೆ ಅಂದರೆ, ಕಾಮನ್ ಜನರಿಗೆ ಈ ಗೌರ್ಮೆಂಟ್ ಸ್ಕೀಮ್ಗಳು ಸಿಗೋದೇ ಇಲ್ಲ. ಓಕೆ. ಗೌರ್ಮೆಂಟ್ ಸ್ಕೀಮ್ಗಳು ಬರೀ ಶ್ರೀಮಂತರಿಗೆ, ಗೌರ್ಮೆಂಟ್ ಸ್ಕೀಮ್ಗಳು ಬಡವರಿಗೆ ಸಿಗೋದೇ ಇಲ್ಲ ಅಂತ ಆ ಕಾನ್ಸೆಪ್ಟ್ ಕುಂತಿದೆ. ಸೊ ಅದು ಕ್ಲಿಯರ್ ಆಗಬೇಕು ಫಸ್ಟ್. ಓಕೆ. ಓಕೆ, ಅದರ ಸಲುವಾಗಿ ನಾವು ಲೋನ್ ಡಾಕ್ಟರು ಭಾಳಷ್ಟು ಕ್ಯಾಂಪೇನ್ಗಳು ಮಾಡ್ತಾ ಇದ್ದೀವಿ. ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಜನರಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ. ಸೊ ಜನರಿಗೆ ನಮ್ಮ ಆ್ಯಪಿಗೆ ಡೈವರ್ಟ್ ಮಾಡ್ತಾ ಇದ್ದೀವಿ. ಜನರಿಗೆ ಅಲ್ಲಿ ತಂದುಕೊಂಡ್ಬಿಟ್ಟು ಅವ್ರನ್ನ ಎಜುಕೇಟ್ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ವ್ಯಾಪಾರ ಕೂಡ ನೀವು ತೊಗೊಳ್ಬಹುದು ವಿತೌಟ್ ಸೆಕ್ಯೂರಿಟಿ. ಸೊ ಯಾವ ಸ್ಕೀಮಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ ಆಗುತ್ತೆ ತೊಗೊಂಡು ಅದಕ್ಕೆ ಜನರಿಗೆ ಮುಟ್ಟಿಸ್ತಾ ಇದ್ದೀವಿ. ಸೊ ಅದಕ್ಕೆ ಸಲುವಾಗಿ ಇವಾಗ ನಮ್ಮ ಕರ್ನಾಟಕ ಸರ್ಕಾರ, ಸೊ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ. ಸೊ ಬಿಕಾಸ್ ಆಫ್ ನಾವು ಇವಾಗ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿ ಡೆವಲಪ್ ಆಗ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಏನು ಸಪೋರ್ಟ್ ಮಾಡ್ತಾ ಇದೆ ನಿಮಗೆ? ಸರ್ ಕರ್ನಾಟಕ ಸರ್ಕಾರದಲ್ಲಿ ಡಿಜಿಟಲ್ ಎಕನಾಮಿ ಬರೋ ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವ್ರು ಫಿನ್ಟೆಕ್ದವರಿಗೆ ಡೆವಲಪ್ ಮಾಡ್ತಾರೆ. ಓಕೆ. ಮತ್ತು ನಾನು ಎಲಿವೇಟ್ ಅಂತ ಒಂದು ಸ್ಕೀಮ್ ಇದೆ, ಅದ್ರಲ್ಲಿ ಕೂಡ ಹಾಕಿದ್ದೆ. ಸೊ ಅದು ನಮ್ಮ ಲಾಸ್ಟ್ ಫೈನಲ್ ಬಂದಿದೆ. ಸೊ ನಮ್ಮ ಇನ್ನೊಂದು ವಾರದಲ್ಲಿ ಫೈನಲ್ ಆಗಿಬಿಟ್ರೆ ಅವಾಗ ನಾವು ಫೈನಲ್ ಆಗಿದ್ಮೇಲೆ ಕರ್ನಾಟಕ ಸರ್ಕಾರವೇ ನಮಗೆ 50 ಲಕ್ಷ ರೂಪಾಯಿ ಕೊಡುತ್ತೆ. ಓಕೆ. ಓಕೆ. ಎದಕ್ಕೆ ಕೊಡುತ್ತೆ? ನಮ್ಮ ಕಂಪ್ನಿ ಡೆವಲಪ್ಮೆಂಟ್ ಮಾಡೋಕ್ಕೆ, ನಮ್ಮ ಆ್ಯಪ್ ಡೆವಲಪ್ ಮಾಡೋಕ್ಕೆ, ಮತ್ತು ಈಗ ಲೋನ್ ಡಾಕ್ಟರ್ ಮುಖಾಂತರ ಲಕ್ಷಾಂತರ ಜನರಿಗೆ, ಕೋಟಿಗೆ ಜನರಿಗೆ ಈ ಸವಲತ್ತು ಪಡೆಯ ಸಲುವಾಗಿ ಕರ್ನಾಟಕ ಸರ್ಕಾರ ಸಪೋರ್ಟ್ ಮಾಡುತ್ತೆ. ಎಸ್ ಸರ್, ನಾನು ಆಗಲೇ ಟ್ರಸ್ಟ್ ಫ್ಯಾಕ್ಟರ್ ಏನು ಅಂತ ಕೇಳ್ತಾ ಇದ್ದೆ. ಕರ್ನಾಟಕ ಸರ್ಕಾರ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಟ್ರಸ್ಟ್ ಏನು ಬೇಕು ಅಂತ. ಹೌದು ಸರ್. ಇಲ್ಲಿ ನೋಡಿ, ನಮಗೆ 50 ಲಕ್ಷ ಲೋನ್ ಆಗುತ್ತೆ. 50 ಲಕ್ಷ ಒಳಗಡೆ ನಾವು ಒಂದು 30 ಲಕ್ಷ ರೂಪಾಯಿ ನಾವು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ.
30 ಲಕ್ಷ ರೂಪಾಯಿ. ಸೊ ಆಲ್ಮೋಸ್ಟ್ ಒಂದು 10 ಲಕ್ಷ ರೂಪಾಯಿ ಈ ಕಂಟೆಂಟ್ ಜನರಿಗೆ ತಲುಪಕ್ಕೆ, ಸೊ ಎಜುಕೇಷನಲ್ ಇದಕ್ಕೆ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಹಣವನ್ನು ನಾವು ಜನರ ರೀಚ್ ಆಗೋ ಸಲುವಾಗಿ ನಮ್ಮ ಟೆಕ್ನಾಲಜಿ ರೀಚ್ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ. ಸೊ ನಾವು ಆ್ಯಡ್ ಮಾಡ್ತೀವಿ, ಅದರೊಳಗಡೆ ಆಟೋಮೇಷನ್ಸ್ ತರ್ತೀವಿ ಎಲ್ಲ, ಮತ್ತೆ ಅಪ್ಲಿಕೇಶನ್ಸು ಎಲ್ಲ ಪ್ರತಿಯೊಂದು ಪ್ಯಾರಾಮೀಟರ್ ಕೂಡ ಆ್ಯಪಲ್ಲಿ ಆಟೋಮೆಟಿಕ್ ಆಗೋ ಥರ ಅಪ್ಲಿಕೇಶನ್ ಬರ್ತಾ ಇರಬೇಕು. ಅಪ್ಲಿಕೇಶನ್ ಕ್ವಶನ್ ಆನ್ಸರ್ ಅಲ್ಲೇ ಸಿಗುತ್ತೆ, ಎಲಿಜಿಬಿಲಿಟಿ ಅಲ್ಲೇ ಚೆಕ್ ಆಗುತ್ತೆ, ಮತ್ತು ಅವ್ರದ್ದು ಆಧಾರು ಪ್ಯಾನ್ ಕೂಡ ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ಆಧಾರ್ ಲಿಂಕ್ ಮೊಬೈಲ್ ನಂಬರ್ OTP ಬರುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ ಟೆಕ್ನಾಲಜಿನ ತಂದಾಗ ಅಲ್ಲಿ ನಾವು 100% ಜನ ಮತ್ತೆ ಟ್ರಸ್ಟ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ನಿಜ ಸರ್. ಬಟ್ ಇಷ್ಟೆಲ್ಲ ಹೇಳಿದ್ರಲ್ಲ, ಇದರಿಂದ ಒಬ್ಬ ಕಾಮನ್ ಮ್ಯಾನ್ ನನಗೆ ಏನು ಯೂಸ್ ಆಗುತ್ತೆ ಅಂತ? ಸರ್ ನಾನಂದಲ್ಲ, ಈ ಮೇನ್ ಅಂದರೆ ಫಸ್ಟ್ ನಿಮ್ಮದು 90% ಟೈಮ್ ಉಳಿಯುತ್ತೆ, 90% ಹಣ ಉಳಿಯುತ್ತೆ. ಪ್ಲಸ್ ಇಲ್ಲಿ ನೀವು ಟ್ರಸ್ಟ್ ಅಂತ ಹೇಳಿದಾಗ ಇಲ್ಲಿ ನಮ್ಮ ಮುಂದೆ ಟೆಕ್ನಾಲಜಿ ಡೆವಲಪ್ ಆಗಿದ ಮೇಲೆ ನಿಮ್ಮ ಆಧಾರು ಪ್ಯಾನು ನಾವು ಮತ್ತೆ ಆಧಾರ್ ಸರ್ವರು ನಮ್ಮದು ಮತ್ತು ಪ್ಯಾನ್ ಸರ್ವರು, ಸೊ ನಮ್ಮದು ಮತ್ತು ಬ್ಯಾಂಕ್ ಸರ್ವರ್ ನಾವೆಲ್ಲ ಲಿಂಕ್ ಮಾಡ್ತಾ ಇದ್ದೀವಿ, ಒಂದೊಂದು ಇಂಟರ್ ಲಿಂಕ್ ಮಾಡ್ತಾ ಇದ್ದೀವಿ. ಸೊ ಟೆಕ್ನಾಲಜಿ ಬಿಲ್ಟ್ ಆಗಿದ್ಮೇಲೆ ಸೊ ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಸರ್ಕಾರದ ಸ್ಕೀಮ್ಗಳು ಈಸಿಯಾಗಿ ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತಾರೆ, ನಾವು ಎಜುಕೇಷನ್ಸಲ್ಲಿ ಎಜುಕೇಷನ್ ತುಂಬ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಸಾಧಾರಣ ಮನುಷ್ಯ ಒಂದು 50,000 ಲೋನ್ ತೊಗೊಂಡ್ರು ಪರವಾಗಿಲ್ಲ, ಅಥವಾ ಮನೆಯಲ್ಲಿರುವ ಒಂದು ಮಹಿಳೆ ಕೂಡ ಆದ್ರೂ ಪರವಾಗಿಲ್ಲ, ಆ್ಯಪಲ್ಲಿ ಬಂದ ಮೇಲೆ ಅಲ್ಲಿ ಈಸಿಯಾಗಿ ಸಿಗಬೇಕು. ಮತ್ತು ಇವಾಗ ಮುಂದೆ ಬರ್ತಾ ಬರ್ತಾ ನಾವು ಎಲ್ಲ ಲ್ಯಾಂಗ್ವೇಜ್ಗಳು ಮಾಡ್ತೀವಿ, ಕನ್ನಡ, ತೆಲುಗು, ತಮಿಳ್. ಸೊ ಲೋಕಲ್ ಲೆವೆಲ್ಗೆ ಪೆನಿಟ್ರೇಟ್ ಆಗೋ ಸಲುವಾಗಿ. ಸೊ ಒಂದು ಸರ್ಕಾರದ ಸ್ಕೀಮನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಿಗೆ ಅಲೆಯೋದನ್ನೆಲ್ಲ ನೀವು ತಪ್ಪಿಸ್ತೀರಿ ಹಂಗಿದ್ರೆ? ಸರ್ ಆಲ್ಮೋಸ್ಟ್ ಅಲ್ಲಿ ತಪ್ಪಿಸ್ತೀವಿ. ಯಾಕಂತಂದರೆ ಈಗ ಸರ್ಕಾರಿ ಕಚೇರಿಯಲ್ಲಿ ಅವ್ರು ಒಂದೇ ನಾವು ಕೇಳೋದು ಒಂದೇ, ಸರ್ ನಿಮ್ಗೆ ಏನು ಬೇಕು ನಾವು ಕೊಡೋಣ, ಓಕೆ ನಾವು ಹಣ ಕೊಡೋಂಗಿಲ್ಲ, ನಿಮ್ಗೆ ಡಾಕ್ಯುಮೆಂಟ್ ಬೇಕಾದ ತೊಗೊಳ್ಳಿ, ಇನ್ನೊಂದು ಡಾಕ್ಯುಮೆಂಟ್ ಬೇಕಾದ ತೊಗೊಳ್ಳಿ, ಇನ್ನೊಂದು ಏನು ಬೇಕು ತೊಗೊಳ್ಳಿ, ಬಟ್ ನಾವು ನಿಮ್ಮದು ಬರೋಂಗಿಲ್ಲ, ನಿಮ್ಗೆ ಏನು ಬೇಕೆಲ್ಲ ಆನ್ಲೈನ್ ಮಾಡ್ತೀವಿ, ನೀವು ಪಾಸ್ ಮಾಡಿ, ಇಟ್ಕೊಂಡು ಕೊಡುವಾಗಿಲ್ಲ. ಓಕೆ ರಿಜೆಕ್ಟ್ ಮಾಡ್ತೀರಾ, ಯಾಕೆ ರಿಜೆಕ್ಟ್ ಮಾಡ್ತೀರಾ ಅದು ಹೇಳಬೇಕಾಗತ್ತೆ. ಸೊ ಬ್ಯಾಂಕಿಗೆ ಬರುತ್ತಾ, ಬ್ಯಾಂಕಿಗೆ ಏನು ಪ್ಯಾರಾಮೀಟರ್ ಬೇಕಾ ಮಾಡೋಣ, ಬಟ್ ಹಣ ಕೊಡೋಂಗಿಲ್ಲ, ಯಾರಿಗೆ ಕೊಡೋದು ಬೇಡ. ಸೊ ಇದರಲ್ಲಿರೋ ಕರಪ್ಷನ್ ಕೂಡ ನಿಲ್ಲುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಯಾಕಂದ್ರೆ ಏನಾಗುತ್ತೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿದ್ರಿಂದ ಓಕೆ ಸೀನಿಯಾರಿಟಿ ಜನರು ಕೂಡ ನೋಡೋದು, ಮತ್ತು ಸರ್ಕಾರ ಕೂಡ ಅದನ್ನು ನೋಡ್ತಾರೆ. ಸೊ ಇಲ್ಲಿ ನಾನು ಇನ್ನೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಮುಂಚೆ ಹೇಗಿತ್ತು ಅಂದರೆ ಬ್ಯಾಂಕಲ್ಲಿ ಲೋನ್ ಪಡೆಯೋದು, ಈಗ ಸಪೋಸು ನೀವು ನಾನು ಎಲ್ಲ ಒಂದು 10 ಜನ ಬ್ಯಾಂಕಿಗೆ ಹೋಗ್ತೀವಿ, ಬ್ಯಾಂಕ್ ಮ್ಯಾನೇಜರ್ ನನಗೆ ಕ್ಲೋಸ್ ಇರ್ತಾನೆ, ನನಗೆ ಲೋನ್ ಕೊಡ್ತಾನೆ, ನಿಮ್ಗೆ ಬಿಟ್ಬಿಡ್ತಾನೆ. ಹೌದು. ಓಕೆ ನಾವು 10 ಜನ ಹೋದ್ರೆ ಒಬ್ರಿಗೆ ಸಿಗುತ್ತೆ, ಬೇರೆ ಸಿಗಂಗಿಲ್ಲ. ಹೌದು. ಓಕೆ ಬ್ಯಾಂಕ್ ಮ್ಯಾನೇಜರ್ಗೆ ಹೆಡ್ ಆಫೀಸಿಂದ ಕೇಳಿದಾಗ ಯಾಕಪ್ಪ ಲೋನ್ ಕೊಟ್ಟಿಲ್ಲ, ಸರ್ ನಮ್ಮೂರಲ್ಲಿ ಯಾರಿಗೆ ಲೋನೇ ಬೇಕಾಗಿಲ್ಲ ಸರ್, ನಮ್ಮೂರಲ್ಲಿ ಎಲ್ಲರೂ ರಿಚ್ ಆಗಿದ್ದಾರೆ, ನಮ್ಮೂರಲ್ಲಿ ಎಲ್ಲ ಜನ ಚೆನ್ನಾಗಿದ್ದಾರೆ, ಲೋನಿಗೆ ರಿಕ್ವೈರ್ಮೆಂಟೇ ಇಲ್ಲ ಅಂತ ಹೇಳ್ತಾ ಇದ್ರು. ಓಕೆ ಒಂದು ಊರಲ್ಲಿ ಹೇಳ್ತಿದ್ದಾರೆ, ಓಕೆ 2 ಊರಲ್ಲಿ ಓಕೆ, ಆಲ್ ಓವರ್ ಇಂಡಿಯಾ ಜನ ಎಲ್ಲ ಅದೇ ಥರ ಮಾಡ್ತಿದ್ದಾರೆ. ಸೊ ಎಲ್ಲ ಬ್ಯಾಂಕಲ್ಲಿ. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಸಸ್ಪೆಕ್ಟ್ ಆಯಿತು, ಏನಂತ, ಸೊ ಈಗ ಒಂದು ಊರಲ್ಲಿ ಇಲ್ಲ ಓಕೆ, ಬಟ್ ಇಂಡಿಯಾದಲ್ಲಿ ಈ ಥರ ಹಂಗೆ ಆಗುತ್ತೆ ಅಂತ ಅವ್ರೇನು ಮಾಡಿದ್ದಾರೆ ಅಂದರೆ ಪ್ರೊಸೆಸ್ನ ರಿವರ್ಸ್ ಮಾಡಿದ್ದಾರೆ. ಯಾರೇ ಒಂದು ಫಲಾನುಭವಿ ನಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲು ಸರ್ಕಾರಕ್ಕೆ ಹಾಕಿ, ಸರ್ಕಾರದಲ್ಲಿ ಸ್ಕ್ರೂಟ್ನಿ ಆಗಿ ಸರ್ಕಾರ ಪರ ಓಕೆ ಆಗಿ ಬ್ಯಾಂಕಿಗೆ ಬರುತ್ತೆ. ಕರೆಕ್ಟ್. ಆವಾಗ ಆ ಬ್ಯಾಂಕ್ ಮ್ಯಾನೇಜರು ಅದನ್ನು ರಿಪ್ಲೈ ಕೊಡಲೇಬೇಕು, ಯಾರಿಗೆ, ಸರ್ಕಾರಕ್ಕೆ. ಸೊ ಮತ್ತು ನಾನು ನಿಮ್ಮ ಮುಖಾಂತರ ಎಲ್ಲ ಫಲಾನುಭವಿಗೆ ಹೇಳೋ ಒಂದು ಇಷ್ಟಪಟ್ಟಂದ್ರೆ, ಯಾರು ಭಯ ಪಡಬೇಡಿ. ಓಕೆ ಯಾಕಂದರೆ ನಿಮ್ಮ ಹಿಂದೆ ನಾನಿಲ್ಲ, ಇದಿಲ್ಲ, ಬೇರೆಲ್ಲ, ನಿಮ್ಮ ಹಿಂದೆ ಸರ್ಕಾರ ಇದ್ದಾರೆ. ಓಕೆ ನಿಮ್ಗೆ ಕೇಳೋ ಹಕ್ಕಿದೆ, ನೀವು ಕೊಡೋಂಗಿಲ್ಲ ಅಂದರೆ ಯಾಕೆ ಕೊಡೋಂಗಿಲ್ಲ ಕೇಳೋ ಹಕ್ಕು ನಿಮಗಿದೆ. ಸೊ ಅದನ್ನು ನಿಮ್ಗೆ ಭಯ ಪಡಬೇಕಾಗಿಲ್ಲ. ಸೊ ಇನ್ ಕೇಸ್ ಆ ಡಿಸ್ಟಿಕ್ ಒಳಗಡೆ ಒಂದು ಲೀಡ್ ಬ್ಯಾಂಕ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಸೊ ಈಗ ನೀವು ಹೇಳೋ ಪ್ರೊಸೀಜರ್ ಪ್ರಕಾರ ನಾನೊಂದು ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಹಾಕಬೇಕು, ಆಮೇಲೆ ಸರ್ಕಾರ ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳಿಸುತ್ತೆ ಅಂತ ನೀವು ಹೇಳಿದ್ರಿ. ಸೊ ಈಗ ಲೋನ್ ಡಾಕ್ಟರನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು ಸ್ಕೀಮ್ನ ಅಡಿಯಲ್ಲಿ ಬೆನಿಫಿಟ್ ಆಗುವಂಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಏನು ಮಾಡುತ್ತೆ ಲೋನ್ ಡಾಕ್ಟರು? ಅದೇ ಸರ್, ಫಸ್ಟ್ ಆಫ್ ಆಲ್ ಅವರು ನಮ್ಮ ಮುಂಚೆ ಹೇಳಿದ್ರೆ ಅಪ್ಲಿಕೇಶನ್ಸ್ ಎಲ್ಲ ಸ್ಕ್ರೂಟಿನಿ ಮಾಡಿದ ಮೇಲೆ ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರಕ್ಕೆ ಹೋಗುತ್ತೆ. ಬಟ್ ಸರ್ಕಾರದಿಂದ ಯಾವುದೇ ಬ್ಯಾಂಕಿಗೆ ಹೋಗಂಗಿಲ್ಲ, ಇವ್ರಿಗೆ ಯಾವ ಬ್ಯಾಂಕ್ ಬೇಕು, ಇವರು ಆ ಮಾಡೋ ಬಿಸ್ನೆಸ್ ಲೊಕೇಶನಿಂದ ನಿಯರೆಸ್ಟ್ 20 ಕಿಲೋಮೀಟರ್ ಒಳಗಡೆ ಬ್ಯಾಂಕ್ ಇರಬೇಕು. ಕೆಲವರು ಏನು ಮಾಡಿಬಿಡ್ತಾರೆ, ಅವ್ರು ಇರೋದು ಸಿಟಿ ಒಳಗಡೆ, ಬಿಸ್ನೆಸ್ ಮಾಡೋದು ಯಾವುದೋ ಒಂದು ಹಳ್ಳಿ ಒಳಗಡೆ, ಬಟ್ ಅಡ್ರೆಸ್ ಕೂಡ ಸಿಟಿ ಕೊಟ್ಬಿಡ್ತಾರೆ, ತಪ್ಪಾಗುತ್ತೆ. ಅವ್ರು ಎಲ್ಲಿ ಬಿಸ್ನೆಸ್ ಮಾಡ್ತಾರೆ 20 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದ್ದರೆ ಅವ್ರು ಅದೇ ಬ್ರಾಂಚಿಗೆ ಹೋಗುತ್ತೆ ಅವ್ರು. ಓಕೆ, ಸೊ ನೀವು ಅವೇರ್ನೆಸ್ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ ಆವಾಗಲೇ, ನಾವು ಸ್ಕೀಮನ್ನು ಪಡೆಯೋದಕ್ಕೆ ಯಾವೆಲ್ಲ ಸ್ಕೀಮ್ಗಳಿದ್ದಾವೆ, ಹೇಗೆ ಪಡೆಯೋದು ಅಂತ ಹೇಳುವಂಥದ್ದನ್ನು ನಮ್ಮ ಪ್ಲಾಟ್ಫಾರ್ಮಲ್ಲಿ ಅವೇರ್ನೆಸ್ ಕೂಡ ಮಾಡ್ತೀವಿ ಅಂತ ಯಾವ ಥರ ಮಾಡ್ತಾ ಇದ್ದೀರಿ ನೀವು? ಸರ್ ನೋಡಿ, ಇಲ್ಲಿ ನಾನು ಹೇಳಿದೆ, ನಾವು ಏಜೆಂಟ್ ಥರ ಆಗಿದ್ದರೆ ನಮ್ಮ ಸೀಕ್ರೆಟ್ ಇಟ್ಕೊತಿದ್ವಿ, ಬಟ್ ನಾವು ಏಜೆಂಟ್ ಥರ ವರ್ಕ್ ಮಾಡ್ತಾ ಇಲ್ಲ, ನಾವು ಜನರಿಗೆ ಎಜುಕೇಟ್ ಮಾಡ್ತಾ ಇದ್ವಿ. ಅದರ ಸಲುವಾಗಿ ನಾನು ಒಂದು ಬುಕ್ ಬರ್ತಿದ್ದೀನಿ, ಓಕೆ, ಲೋನ್ ಡಾಕ್ಟರ್ ಅಂತ. ಸೇಮ್ ಅದು ನಮ್ಮ ಬುಕ್ ಹೆಸರು ಕೂಡ ಲೋನ್ ಡಾಕ್ಟರ್ ಅಂತ ಇರುತ್ತೆ. ಅದು ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಆನ್ಲೈನ್ ಮೀಡಿಯಾದಲ್ಲಿ ಸಿಗುತ್ತೆ. ಇನ್ನೊಂದು 4-5 ದಿನ ಬಿಟ್ಟು ಲೈವ್ ಆಗುತ್ತೆ. ಮತ್ತು ಆ ಬುಕ್ಕನ್ನು ನಾನು ಚೇತನ್ ಭಗತ್ ಅವ್ರ ಕಡೆಯಿಂದ ಲಾಂಚ್ ಮಾಡಿಸ್ತಾ ಇದ್ದೀನಿ. ಡೆಲ್ಲಿ ಒಳಗಡೆ ನವೆಂಬರ್ 26 ಡೆಲ್ಲಿ ಒಳಗಡೆ ಅವ್ರು ಮಾಡ್ತಿದ್ದಾರೆ. ಪ್ಲಸ್ಸು ಆ ಬುಕ್ಕಲ್ಲಿ ಆ ಲೋನ್ ಡಾಕ್ಟರ್ ವರ್ಡ್ ಇದೆಲ್ಲ, ಅದರ ಕೆಳಗಡೆ ಏನು ಬರ್ತಾರಪ್ಪ ಅಂದರೆ ಫಿನ್ಟೆಕ್ ಮೇಕಿಂಗ್ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಸ್ ವರ್ಕ್ಸ್ ಫಾರ್ ಯು.
ಓಕೆ. ಈ ಸ್ಕೀಮು ಸರ್ಕಾರಿ ಸಬ್ಸಿಡಿ ಸ್ಕೀಮ್ ನಿಮಗೆ ವರ್ಕ್ ಆಗುತ್ತೆ ಅಂತೇಳಿ ಬರ್ದೀನಿ. ಸೊ ಈ ಬುಕ್ ಒಳಗಡೆ ನಾವು 12 ಸ್ಕೀಮ್ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಬರ್ದೀನಿ. ಯಾವ ಸ್ಕೀಮ್ಗಳ ಬರ್ತಿದ್ದೀರಿ? ಸೊ ಅದೇ NLM ಆಗಿರ್ಬೋದು, PMGP, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, RGM ಸ್ಕೀಮು, ಈ ಥರ ಬೇರೆ ಸ್ಕೀಮು, ಎಜುಕೇಷನ್ ಲೋನು ಮಾಡಿದ್ದೀನಿ. ಅದ್ರ ಒಳಗಡೆ ಆ ಸ್ಕೀಮ್ದು ಎಲಿಜಿಬಿಲಿಟಿ ಏನು ಅದ್ರ ಕೊಟ್ಟಿದ್ದೀನಿ, ಆ ಸ್ಕೀಮನ್ನು ಹೇಗೆ ಹಾಕಬೇಕು ಅದ್ರ ಹಾಕಿದ್ದೀನಿ, ಆ ಸ್ಕೀಮಿಗೆ ಏನೇನು ರಿಕ್ವೈರ್ಮೆಂಟ್ ಆಗುತ್ತೆ, ಆ ಸ್ಕೀಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಾನು ಬುಕ್ ಓದಿದ್ರು ಕೂಡ ಜನ ಈಸಿಯಾಗಿ ಮಾಡ್ಕೋಬೋದು. ಓಕೆ. ಸೊ ಆ ಥರ ಮತ್ತೆ ಇನ್ನೊಂದು ಆ ಬುಕ್ಸಲ್ಲಿ ಏನೂ ಸ್ಟೋರಿ ಏನೂ ಇಲ್ಲ, ಓನ್ಲಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಸ್ಕೀಮ್ ಬಗ್ಗೆ. ಓಕೆ. ಮತ್ತು ಅದರಲ್ಲಿ ನಾನು ಸರ್ಕಾರ ಕೂಡ ಅಡ್ವೈಸ್ ಮಾಡಿದ್ದೀನಿ, ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಈ ಸ್ಕೀಮ್ಗಳು ಜನರಿಗೆ ತಲುಪುತ್ತೆ. ಸೊ ಅದು ಪೂರ ಇನ್ ಡೀಟೇಲ್ಸ್ ಆಗಿ ಅದರಲ್ಲೇ ಬರ್ತೀನಿ. ಲೋನ್ ಡಾಕ್ಟರ್ ಅಂತ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ಲೋನ್ ಡಾಕ್ಟರ್ ಬುಕ್ಕಲ್ಲಿ ನೀವು 12 ಸ್ಕೀಮ್ಗಳ ಬಗ್ಗೆ ಬರ್ದಿದ್ದೀನಿ ಅಂತ ಹೇಳಿದ್ರಿ. ಸೊ ಒಂದಷ್ಟು ಸ್ಕೀಮ್ಗಳ ಬಗ್ಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ಬೋದಾ? ಸೊ ಅದರ ಎಲಿಜಿಬಿಲಿಟಿ ಏನು, ಎಷ್ಟು ಅದರಲ್ಲಿ ಹಣ ಬರುತ್ತೆ, ಎಷ್ಟು ಸಬ್ಸಿಡಿ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಒಂದೊಂದೇ ನಾನು ಕೇಳ್ತಾ ಹೋಗ್ತೀನಿ. ಮುದ್ರಾ ಲೋನ್. ಸೊ ಮೊದಲನೇದಾಗಿ ಮುದ್ರಾ ಲೋನ್ ಯಾರ್ಯಾರಿಗೆ ಸಿಗುತ್ತೆ, ಏನು ಎಲಿಜಿಬಿಲಿಟಿ ಅಂತ? ಸರ್, ಮುದ್ರಾ ಲೋನು ಬಿಸ್ನೆಸ್ ಇರೋರಿಗೂ ಸಿಗುತ್ತೆ ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೂ ಸಿಗುತ್ತೆ. ಬಟ್ ಇದರಲ್ಲಿ ಲಿಮಿಟು ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ ತೊಗೊಳೋರಿಗೆ 10 ಲಕ್ಷ, ಸೆಕೆಂಡ್ ಟೈಮ್ ತೊಗೊಳೋರಿಗೆ 20 ಲಕ್ಷ ತೊಗೊಳ್ಬೋದು. ಇದು ಕಾಮನ್ ಆಗಿ. ಓಕೆ. ಇದರ ಒಳಗಡೆ ಮತ್ತೆ ಕಾಮನ್ ಆಗಿ 2 ಲಕ್ಷಕ್ಕಿಂತ ಕೆಳಗಡೆ ತೊಗೊಳ್ಳೋರಿಗೆ IT GST ಇಲ್ಲದೆ ಇದ್ದರೂ ಕೂಡ 2 ಲ್ಯಾಕ್ಸ್ವರೆಗೆ ಈಸಿ ಕೊಡ್ಬೋದು. ಬ್ಯಾಂಕಲ್ಲಿ ಬ್ಯಾಂಕ್ ಪವರ್ ಇರುತ್ತೆ, ಆ ಬ್ಯಾಂಕ್ ಮ್ಯಾನೇಜರ್ ಬಂದು ನೋಡ್ತಾರೆ, ಕ್ಲಾರಿಟಿ ಓಕೆ ಆದರೆ ಕೊಡ್ಬೋದು. ಇಲ್ಲ ನಂಗೆ 5 ಲಕ್ಷವರೆಗೆ ಲೋನ್ ಬೇಕು ಅಂತಂದರೆ ಅವ್ರ ಕಡೆ ಒಂದು 1 ವರ್ಷದ ITR ಅಥವಾ ಏನೋ ಒಂದು ಕಾಪಿ ಇದೆ ಅಥವಾ GST ಇದೆ, ಯಾವುದೋ ಇದು ಯಾವುದೋ ಒಂದು ಇದ್ರ ಕಡೆ ಕೊಡ್ಬೋದು. ಅವ್ರು 10 ಲಕ್ಷ ITR ಇದೆ, GST ಎಲ್ಲ ಇದೆ, ಎಲ್ಲ ಓಕೆ ಇದ್ರೆ 10 ಲಕ್ಷ ಕೊಡ್ಬೋದು. ಓಕೆ. ಸೊ ಇದಿರುತ್ತೆ. 10 ಲಕ್ಷವರೆಗೆ 100% ಸೆಕ್ಯೂರಿಟಿ ಸರ್ಕಾರದಿಂದ, ಬಟ್ ಸಬ್ಸಿಡಿ ಇಲ್ಲ. ಸೊ ರೇಟ್ ಆಫ್ ಇಂಟ್ರೆಸ್ಟ್ 8% ಇಂದ 12.1% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ನ್ಯಾಷನಲೈಸ್ ಬ್ಯಾಂಕ್. ಓಕೆ. ಸೊ ಇದು ಯಾವ್ಯಾವ ಬಿಸ್ನೆಸ್ಗಳಿಗೆ ಸಿಗುತ್ತೆ ಅಂತ ಹೇಳ್ಬೋದಾ? ಒಂದಷ್ಟು ಎಕ್ಸಾಂಪಲ್. ಸರ್, ಬಿಸ್ನೆಸ್ಸಲ್ಲಿ 3 ಥರ ಇರುತ್ತೆ. ಒಂದು ಸರ್ವಿಸ್ ಸೆಕ್ಟರ್, ಇದರೊಳಗಡೆ ಕಟಿಂಗ್ ಶಾಪ್ ಬರ್ಬೋದು, ಬ್ಯೂಟಿ ಪಾರ್ಲರ್ ಬರ್ಬೋದು. ಸೊ ಈ ಥರ ಸರ್ವಿಸ್ ಸೆಕ್ಟರ್ ಕೊಡ್ಬೋದು. ರಿಪೇರಿ ಮಾಡೋರು, ಮ್ಯಾನುಫ್ಯಾಕ್ಚರರ್ ಅಂದರೆ ಟೇಬಲ್ ಮಾಡೋದಾಗ್ಬೋದು, ಚೇರ್ ಮಾಡೋದಾಗ್ಬೋದು, ಬಟ್ಟೆ ಮಾಡೋದಾಗ್ಬೋದು, ಕ್ಲಾತಿಂಗ್ ಆಗ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡೋದು ಬರುತ್ತೆ. ಮತ್ತು ಟ್ರೇಡಿಂಗ್ ಆಕ್ಟಿವಿಟಿ ಕೂಡ ಬರುತ್ತೆ. ಓಕೆ. ಟ್ರೇಡಿಂಗ್ ಆಕ್ಟಿವಿಟಿ ಅಂತಂದರೆ ಈಗ ಸಿಮೆಂಟ್ ಟ್ರೇಡಿಂಗ್ ಮಾಡೋದು, ಸ್ಟೀಲ್ ಟ್ರೇಡಿಂಗ್ ಮಾಡೋದಾಗಿರ್ಬೋದು, ಅಥವಾ ಬಟ್ಟೆ ಅಂಗಡಿ ಆಗಿರ್ಬೋದು. ಸೊ ಎಲ್ಲ ಟ್ರೇಡಿಂಗ್ ಬರುತ್ತೆ. ಸೊ ಈ 3ದಕ್ಕೂ ಲೋನ್ ಕೊಡ್ಬೋದು. ಓಕೆ. ಬರುತ್ತೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಅಂದರೆ ಅದೇ ಅವ್ರ ಕಡೆ ಪ್ಲಾನ್ ಇರಬೇಕು ಮತ್ತು ಮಾಡಲೇಬೇಕು. ಓಕೆ. ಇದು ಸಬ್ಸಿಡಿ ಸ್ಕೀಮಾ ಅಥವಾ ಲೋನ್ ಸ್ಕೀಮಾ ಸರ್? ಇದು ಲೋನ್ ಸ್ಕೀಮು ವಿತೌಟ್ ಸೆಕ್ಯೂರಿಟಿ. ಇಲ್ಲಿ ಸಬ್ಸಿಡಿ ಇಲ್ಲ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಇನಿಷಿಯಲಿ ನಾವು ಅಪ್ಲಿಕೇಶನ್ ಸರ್ಕಾರಕ್ಕೆ ಹಾಕಬೇಕಾದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಇದ್ರ ಜೊತೆಗೆ ಉದ್ಯಮ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅವ್ರ ಕಡೆ ಇಲ್ಲ ಅಂದ್ರೆ ಕೂಡ ನಾವು ಅದನ್ನ ಮಾಡ್ಕೊಡ್ತೀವಿ. ಇದು ಆನ್ಲೈನ್ ಅಪ್ಲೈ ಮಾಡಬೇಕಾ ಅಥವಾ ಆಫ್ಲೈನ್? ಇದೆಲ್ಲ ಪ್ಯೂರ್ಲಿ ಆನ್ಲೈನ್ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಆ ಫಲಾನುಭವಿ ಕ್ರೆಡೆನ್ಷಿಯಲ್ಸ್ ಅನ್ನು ನಾವು ಹಾಕಿದಾಗ ಸಿಸ್ಟಮಲ್ಲಿ ಹಾಕಿದಾಗ ಅದು ಸರ್ಕಾರಕ್ಕೆ ಹೋಗುತ್ತೆ. ಓಕೆ. ಸರ್ಕಾರ ಹೋಗಿ ಸರ್ಕಾರದಲ್ಲಿ ಇವ್ರದ್ದು 5 ರಿಂದ 10 ಬ್ಯಾಂಕ್ ಜೊತೆಗೆ ಮ್ಯಾಚ್ ಆಗುತ್ತೆ. ಓಕೆ. ಲೈಕ್ ಮದುವೆ ಮಾಡ್ಸಂಗೆ ಈಗ ಈ ಜಾತಕ ಪ್ರಕಾರ 10 ಹುಡುಗಿ ರೆಡಿ ಇದ್ದಾರೆ. ಓಕೆ. 10 ಬ್ಯಾಂಕ್ ಆಫರ್ ಬರುತ್ತೆ. 10 ಬ್ಯಾಂಕ್ ಆಫರ್ ಹೆಂಗಿರುತ್ತೆ? ಒಂದು ಬ್ಯಾಂಕ್ ಅಂತಾರೆ ನಾನು 10 ಲಕ್ಷ ಕೊಡ್ತೀನಿ, ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ 11%. ಓಕೆ. ಇನ್ನೊಂದು ಬ್ಯಾಂಕ್ ಅಂತಾರೆ ನಾನು 9.5 ಲ್ಯಾಕ್ಸ್ ಲೋನ್ ಕೊಡ್ತೀನಿ, ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ಸೊ ಇಲ್ಲಿ ನಾನು ಮುಂಚೆ ಅಷ್ಟೊಂದು ಹೇಳಿದೆ, ಮುಂಚೆ 10 ಜನ ಹೋದ ಒಂದು ಬ್ಯಾಂಕ್ ಸಿಕ್ತಿತ್ತು, ಇವಾಗ ಉಲ್ಟಾ ಇದೆ. ಈ ಒಬ್ಬರಿಗೆ 10 ಬ್ಯಾಂಕ್ ರೆಡಿ ಇದೆ ಕೊಡೋಕ್ಕೆ. ಕರೆಕ್ಟ್. ಸೊ ಇದು ತುಂಬ ಇಂಪಾರ್ಟೆಂಟು. ಎಸ್. ಮತ್ತು ಇಲ್ಲಿ ನಂದು ರೆಕಮೆಂಡೇಶನ್ ಮಾಡೋದೇನಪ್ಪ ಅಂದರೆ ಅವ್ರದ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಯಾವ ಬ್ಯಾಂಕ್ ಇದೆ ಗೌರ್ಮೆಂಟ್ ಬ್ಯಾಂಕು ಅಲ್ಲೇ ತೊಗೊಳ್ಳೋದು ಒಳ್ಳೆಯದು. ಸರ್, ಹಾಗಿದ್ರೆ ಮುದ್ರಾ ಲೋನ್ ಸ್ಯಾಂಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಬೈ 24 ಅವರ್ಸ್, 24 ಗಂಟೆ ಅಂದರೆ ಒಂದು ದಿನದಲ್ಲಿ? ಹೌದು. ಒಂದು ದಿವಸ ಒಳಗಡೆ ನಮಗೆ ಬಂದಾಗ ನಾವು ಅವ್ರ ಕ್ರೆಡೆನ್ಷಿಯಲ್ ಸರ್ಕಾರ ಜೊತೆಗೆ ಹೋಗುತ್ತೆ, ಸರ್ಕಾರದಿಂದ 10 ಬ್ಯಾಂಕ್ ಸ್ಯಾಂಕ್ಷನ್ ಸಿಗುತ್ತೆ. ಮತ್ತು ಅದರ ಒಳಗಡೆ ಫಲಾನುಭವಿ ಯಾವುದೋ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ ಬ್ಯಾಂಕ್ ಸೆಲೆಕ್ಟ್ ಮಾಡೋದಾದ್ರೆ ಬ್ರಾಂಚು ಸೆಲೆಕ್ಟ್ ಮಾಡ್ತಾರೆ. ಓಕೆ. ಅಲ್ಲಿ ನಾವು ಇಲ್ಲಿ ಸಿಸ್ಟಮಲ್ಲಿ ಹಾಕಿದಾಗ ಆ ಬ್ರಾಂಚಿಗೆ ಅದು ಹಿಟ್ ಆಗುತ್ತೆ. ಓಕೆ. ಅಲ್ಲಿ ಹಿಟ್ ಆಗುತ್ತೆ. ಮತ್ತು ಆ ಬ್ರಾಂಚ್ ಸಪೋಸ್ ಒಂದು 4-5 ದಿನ ಆ ಬ್ಯಾಂಕಿಗೆ ಹೋಗದೇ ಇದ್ದರೆ ಬ್ಯಾಂಕ್ ಮ್ಯಾನೇಜರ್ ಅವರೇ ಫೋನ್ ಮಾಡ್ತಾರೆ, ಸರ್ ನಿಮ್ದು ಬಂದಿದೆ, ಬನ್ನಿ ಡಾಕ್ಯುಮೆಂಟ್ ತೊಗೊಂಡು ಬನ್ನಿ, ನಾವು ವೆರಿಫೈ ಮಾಡಬೇಕಂತ. ಓಕೆ. ಸೊ ಇಷ್ಟೆಲ್ಲ ಟೆಕ್ನಾಲಜಿ ಇದೆ. ಸೊ ಈ ಟೆಕ್ನಾಲಜಿಯನ್ನು ಜನರಿಗೆ ಯೂಸ್ ಮಾಡ್ಕೋಬೇಕು. ಸೊ ಇದು ಎಲ್ಲ ಸ್ಕೀಮ್ಗಳಿಗೆ ಅಪ್ಲೈ ಆಗುತ್ತಾ? ಇಲ್ಲ ಸರ್, ಬರೀ ಮುದ್ರಾಗಷ್ಟೇ. ಇನ್ನು ನೆಕ್ಸ್ಟ್ ಸ್ಟ್ಯಾಂಡಪ್ ಇಂಡಿಯಾ. ಸೊ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಎಷ್ಟು ಲೋನ್ ಸಿಗುತ್ತೆ ಸರ್? ಇವಾಗ ನೋಡಿ, ಮುಂಚೆ ನಮ್ಮ ಮುದ್ರಾದಲ್ಲೂ ಏನು ಹೇಳಿದೆ ನಿಮಗೆ 10 ಲಕ್ಷ ಲಿಮಿಟ್ ಅಂತ. ಹೌದು. ಬಟ್ ಜನರು ಏನಂತಾರೆ, ಸರ್ 10 ಲಕ್ಷ ಏನೂ ಆಗಂಗಿಲ್ಲ, ನನಗೆ 10 ಲಕ್ಷ ಮೇಲ್ಪಟ್ಟು ಬೇಕು, ಸರ್ ನಂಗೆ 1 ಕೋಟಿವರೆಗೆ ಬೇಕು. ಹೌದು. ಓಕೆ. ಅನ್ನೋರಿಗೆ ಮಾತ್ರ ಇದು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಚೆನ್ನಾಗಿದೆ. ಬಟ್ ಇವಾಗ ಕೆಲವೊಂದ್ಸಲ ಹೋಲ್ಡಲ್ಲಿ ಇರುತ್ತೆ, ಬಟ್ ಅದನ್ನು ಬಂದಾಗ ನಾವು ತಿಳಿಸ್ತೀವಿ. ಬಟ್ ಸ್ಟ್ಯಾಂಡಪ್ ಇಂಡಿಯಾದಲ್ಲಿ ಈ ಸ್ಕೀಮ್ ಇರೋದು ಬರೀ ಇಬ್ಬರಿಗೆ ಮಾತ್ರ. ಓಕೆ. ಒಂದು ಯಾವುದೇ ಜಾತಿ ಮಹಿಳೆಗೆ ಮಾತ್ರ. ಎರಡನೇದು ಜೆಂಟ್ಸ್ ಆಗಿದ್ರೆ SC ST ಮಾತ್ರ. SC ST ಮಾತ್ರ. ಸೊ ಇಲ್ಲಿ ಈ ಮುದ್ರಾ ಲೋನಲ್ಲಿ
10% ಓನ್ ಕಾಂಟ್ರಿಬ್ಯೂಷನ್ ಇರ್ತಿತ್ತು, ಇದರಲ್ಲಿ 15% ಓನ್ ಕಾಂಟ್ರಿಬ್ಯೂಷನ್ ಇದೆ. ಓನ್ ಕಾಂಟ್ರಿಬ್ಯೂಷನ್. ಓಕೆ, ಮತ್ತು ಸರ್ಕಾರ ಲಾಸ್ಟ್ ಟೈಮ್ ಬಜೆಟಲ್ಲಿ ಇದಕ್ಕೆ 1 ಕೋಟಿಯಿಂದ 2 ಕೋಟಿವರೆಗೆ ಮಾಡಿದೆ. ಬಟ್ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಬಟ್ ಇಂಪ್ಲಿಮೆಂಟ್ ಆದರೆ 2 ಕೋಟಿ ಲೋನ್ ತೊಗೋಬೋದು. ಎಸ್, ಇದು ಯಾವ್ಯಾವ ಬಿಸ್ನೆಸ್ಗಳಿಗೆ ಅನ್ವಯ ಆಗುತ್ತೆ ಸರ್? ಸರ್, ಟ್ರೇಡಿಂಗ್ ಆಕ್ಟಿವಿಟಿ ಬಿಟ್ಟು ಸರ್ವಿಸ್ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಮತ್ತು ಹೊಸ ಸ್ಟಾರ್ಟಪ್ ಮಾಡೋಕ್ಕೆ, ಹಳೆ ಬಿಸ್ನೆಸ್ ಬರೋಂಗಿಲ್ಲ. ಹಾಂ, ಹೊಸ ಸ್ಟಾರ್ಟಪ್ ಮಾತ್ರ ಬರುತ್ತೆ. ಹೊಸ ಸ್ಟಾರ್ಟಪ್ ಮಾತ್ರ. ಹಾಂ, ಸೊ ಇದರಲ್ಲಿ ನಾವು ನಂತರ ಆಲ್ಮೋಸ್ಟ್ 1,000 ಜನರಿಗೆ 1,000 ಕೋಟಿ ಲೋನ್ ಕೊಟ್ಟಿವಿ ಅದರಲ್ಲಿ. ಸೊ ಇದು ಸಬ್ಸಿಡಿ ಸ್ಕೀಮ್ ಅಥವಾ ಲೋನ್ ಸ್ಕೀಮ್ ಸರ್? ಇದು ಬರೀ ಲೋನ್ ಸ್ಕೀಮು 1 crore ವಿತೌಟ್ ಕೊಲಾಟ್ರಲ್. ಓಕೆ, ಸೊ ಇದಕ್ಕೆ ಎಲಿಜಿಬಿಲಿಟಿ ಅಂತ ಹೇಳಿದ್ರಿ ಸರ್? ಎಲಿಜಿಬಿಲಿಟಿ ಅಂದರೆ ಫಸ್ಟು ಇದು ಸಿಗೋದೇ ಓನ್ಲಿ ಫಾರ್ ವುಮೆನ್ಸ್ಗೆ, ಮತ್ತು ಜೆಂಟ್ಸ್ ಆದರೆ SC/ST ಮಾತ್ರ. ಓಕೆ, ಮತ್ತು ಹೊಸ ಸ್ಕ್ರ್ಯಾಚಿಂದ ಮಾಡೋ ಬಿಸ್ನೆಸ್ಗೆ, ಸ್ಟಾರ್ಟಪ್ ಮಾಡೋಕ್ಕೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಬರೋಂಗಿಲ್ಲ. ಎಸ್. ಡಾಕ್ಯುಮೆಂಟ್ಸ್ ಏನಿರಬೇಕು ಸರ್ ಇದಕ್ಕೆ? ಇದಕ್ಕೂ ಸೇಮ್ ಮುದ್ರಾ ಥರನೇ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್. ಆನ್ಲೈನ್ ಅಥವಾ ಆಫ್ಲೈನ್ ಸರ್ ಇದು? ಇದು ಕೂಡ ಆನ್ಲೈನ್. ಸ್ಯಾಂಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇದು ಕೂಡ ಸೇಮ್ 24 hours. ಲೋನ್ ಡಾಕ್ಟರ್ ಹತ್ರ ಬಂದರೆ ನಾವು ಅದನ್ನು ಪ್ರೊಸೆಸ್ ಮಾಡ್ತೀವಿ. ನೈಸ್. ಇನ್ನು ನೆಕ್ಸ್ಟ್ ಸ್ಕೀಮ್ ಸರ್, PMEGP ತಗೊಳ್ಳೋದಿದ್ರೆ PMEGPಯಲ್ಲಿ ಎಷ್ಟು ಲೋನ್ ಸಿಗುತ್ತೆ ಸರ್? ಸರ್ ನೋಡಿ, ಮುಂಚೆ 2 ಸ್ಕೀಮ್ ಮಾತಾಡ್ದೇವಲ್ಲ, ಹಾಂ, 10 ಲಕ್ಷ ಇರಬೇಕಾದ್ರೆ ಮುದ್ರಾ, 10 ಲಕ್ಷ ಇಂದ 1 ಕೋಟಿ ಇರಬೇಕಾದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಹೌದು. ಬಟ್ 2 ಸ್ಕೀಮಲ್ಲಿ ಲೋನ್ ಸಿಗ್ತಾ ಇದೆ, ಓಕೆ, ಬಟ್ ಸಬ್ಸಿಡಿ ಸಿಗ್ತಾ ಇಲ್ಲ. ಹೌದು. ಬಟ್ ಜನ ಬರ್ತಾರೆ, ಸರ್ ನನಗೆ ಸಬ್ಸಿಡಿ ಬೆನಿಫಿಟ್ ಕೊಡಿ, ಹಾಂ, ಸಬ್ಸಿಡಿ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಬರೋರಿಗೆ. ಸೊ ಅಂಥವರಿಗೆ ಇದು PMGP. ಓಕೆ, ಇದು ಸ್ಟಾರ್ಟ್ ಆಗೋದು 50,000 ಸ್ಟಾರ್ಟ್ ಆಗಿ ಅಪ್ ಟು 50 ಲಕ್ಷ ಕೊಡ್ಬೋದು. 50 ಲಕ್ಷ ಲೋನ್ ಸಿಗುತ್ತೆ. 50 ಲಕ್ಷ ಸಿಗುತ್ತೆ. ಬಟ್ ಅದರಲ್ಲಿ ಮತ್ತೆ ಕ್ಯಾಟಗರಿ ಬೇರೆ ಬೇರೆ ಇದೆ. ಸಪೋಸ್ ಅವ್ರು ಸರ್ವಿಸ್ ಸೆಕ್ಟರ್ ಮಾಡೋರಿಗೆ ಅವ್ರಿಗೆ 20 ಲಕ್ಷ ಕೊಡ್ಬೋದು. ಅಂದ್ರೆ ಈಗ ಯಾವ್ಯಾವ ಬಿಸ್ನೆಸ್ಗಳು ಇದರ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ? ಸರ್ವಿಸ್ ಸೆಕ್ಟರ್ ಅಂದರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಥವಾ ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಹಂದಿ ಸಾಗಾಣಿಕೆ. ಬಟ್ ಹಂದಿ ಸಾಗಾಣಿಕೆ ಇದರಲ್ಲಿ ಈ ಸ್ಕೀಮಲ್ಲಿ ಕೊಡ್ತಾ ಇಲ್ಲ, ಮೊದಲು ತಗೊಬಿಟ್ಟು. ಬಟ್ ಈ ಸ್ಕೀಮಲ್ಲಿ ತೆಗೆದಿದ್ದಾರೆ. ಹಂದಿ ಸಾಗಾಣಿಕೆ ಬರುತ್ತೆ ನಾರ್ತ್ ಈಸ್ಟ್ ಅವರಿಗೆ, ಅಸ್ಸಾಂ, ನಾಗಾಲ್ಯಾಂಡ್ ಅವ್ರಿಗೆ ಬರುತ್ತೆ, ಇಲ್ಲಿ ಬರ್ತಾ ಇಲ್ಲ. ಸೊ ಸರ್ವಿಸ್ ಸೆಕ್ಟರ್ಗೆ 20 ಲಕ್ಷ. ಇವನ್ ರಿಪೇರ್ ಮಾಡೋರು ಆಗಿರ್ಬೋದು, TV ರಿಪೇರು, ಮೊಬೈಲ್ ರಿಪೇರು, ಸೊ ಇವೆಲ್ಲ ಇದಕ್ಕೆ ಬರುತ್ತೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಿಗೆ 50 ಲಕ್ಷ ತೊಗೋಬೋದು. ಹಾಂ, ಬಟ್ ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಇಲ್ಲಿ 8ನೇ ಕ್ಲಾಸ್ ಮಿನಿಮಮ್ ಮಾಡಿದ್ದಾರೆ. 8ನೇ ಕ್ಲಾಸ್ ಪಾಸ್ ಆಗಿರಬೇಕು. ಓಕೆ, 8ನೇ ಕ್ಲಾಸ್. ಸಪೋಸ್ ಇನ್ನೂ ಪ್ರಶ್ನೆ ಬರುತ್ತೆ, ಸರ್ 8ನೇ ಕ್ಲಾಸ್ ಪಾಸ್ ಆಗಿಲ್ಲ ಬಟ್ ಹಂಗೆ ಬೇಕು, ಅದು ಕೊಡ್ತಾರೆ. ಬಟ್ ಲಿಮಿಟ್ ಇದೆ. ಸರ್ವಿಸ್ ಸೆಕ್ಟರ್ ಆದರೆ ಬರೀ 5 ಲಕ್ಷ ತೊಗೊಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆದರೆ ಅಪ್ ಟು 10 ಲಕ್ಷ ತೊಗೋಬೋದು. ಸೊ ಇದರಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ. ಹಾಗಾಗಿ ಇದು ಸಬ್ಸಿಡಿ ಸ್ಕೀಮ್ ಅಂತಾನೆ ಹೇಳ್ಬೋದು ಇದನ್ನ? ಸಬ್ಸಿಡಿ ಸ್ಕೀಮ್ ಸರ್, ಇದು ಪ್ಯೂರ್ಲಿ ಸಬ್ಸಿಡಿ ಸ್ಕೀಮು. ಬಟ್ ಲೋನೇ ಸಬ್ಸಿಡಿ ಸ್ಕೀಮು ವಿತೌಟ್ ಕೊಲಾಟ್ರಲ್. ಇಲ್ಲಿ 3 ಬೆನಿಫಿಟ್ ಇದೆ. ಒಂದು ವಿತೌಟ್ ಕೊಲಾಟ್ರಲು, 2ನೇದು ವಿತೌಟ್ ಸೆಕ್ಯೂರಿಟಿ, 3ನೇದು ವಿತ್ ಸಬ್ಸಿಡಿ. ಮತ್ತು ಸಬ್ಸಿಡಿ ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ 35% ಕೊಡಂಗಿಲ್ಲ. ಇದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಸ್ಪೆಷಲ್ ಕ್ಯಾಟಗರಿ, ಇನ್ನೊಂದು ಜನರಲ್ ಕ್ಯಾಟಗರಿ. ಓಕೆ, ಜನರಲ್ ಕ್ಯಾಟಗರಿ ನಿಮ್ಗೆ ಗೊತ್ತಿದೆ, ಜನರಲ್ ಕ್ಯಾಟಗರಿದಲ್ಲಿ ಬರ್ತಾರೆ. ಬಟ್ ಸ್ಪೆಷಲ್ ಕ್ಯಾಟಗರಿ ಯಾರು ಬರ್ತಾರೆ ಅಂತಂದರೆ ಇದರಲ್ಲಿ SC, ST, OBC, ಮೈನಾರಿಟಿ, ಅದರ ಜೊತೆಗೆ ಹ್ಯಾಂಡಿಕ್ಯಾಪ್ ಇರೋರು ಬರ್ತಾರೆ. ಓಕೆ, ಅದರ ಜೊತೆಗೆ ಎಕ್ಸ್ ಆರ್ಮಿ ಇರೋರು ಬರ್ತಾರೆ. ಅದರ ಜೊತೆಗೆ ಇಲ್ಲ ಇಂಪಾರ್ಟೆಂಟ್ ಮಹಿಳೆಯರಿಗೆ ಯಾವುದೇ ಜಾತಿ ಮಹಿಳೆ ಬರ್ತಾರೆ. ಸ್ಪೆಷಲ್ ಕ್ಯಾಟಗರಿ ಇದು ಬರ್ತಾರೆ. ಇಲ್ಲಿ ಸಬ್ಸಿಡಿ ಯಾವ ಥರ ಕೊಡ್ತಾರೆ ಅಂತಂದರೆ, ಜನರಲ್ ಕ್ಯಾಟಗರಿ, ಸಪೋಸ್ ನಾನು ಜನರಲ್ ಕ್ಯಾಟಗರಿ ಇದ್ದೀನಿ, ನಾನು ಹಳ್ಳಿಗೆ ಮಾಡಿದ್ರೆ ನನಗೆ ಸಬ್ಸಿಡಿ 25%. ಓಕೆ, ಗ್ರಾಮೀಣ ಲೊಕೇಶನ್ ಮಾಡಿದ್ರೆ. ಅದೇ ಸಿಟಿ ಲೊಕೇಶನ್ ಮಾಡಿದ್ರೆ ಜನರಲ್ ಕ್ಯಾಟಗರಿದವರಿಗೆ ಬರೀ 15% ಸಬ್ಸಿಡಿ. ಓಕೆ, ಸಪೋಸ್ ಅದೇ ನಾವು ಭಾಳ ಜನರಿಗೆ ರೆಕಮೆಂಡ್ ಮಾಡ್ತೀವಿ. ನಮ್ಮ ಫಸ್ಟ್ ಕೇಳಿದೆ ಅದರಲ್ಲಿ, ಸರ್ ನಿಮ್ಮ ಕ್ಯಾಶ್ ಕ್ಯಾಟಗರಿ ಯಾವ್ದು ಬರುತ್ತೆ. ಸಪೋಸ್ ಅದು ಜನರಲ್ ಹೇಳಿಬಿಟ್ರೆ ನಾವು ಇಮಿಡಿಯೇಟ್ ಏನು ಮಾಡ್ತೀವಿ, ಸರ್ ನಿಮ್ಮ ಹೆಸರು ಹಾಕೋದೇ ಬೇಡ, ಸರ್ ನಿಮ್ಮ ವೈಫ್ ಹೆಸರು ಹಾಕೋಣ, ಯಾಕಂದರೆ ಈ ಬೆನಿಫಿಟ್ ಸಿಗ್ತಾ ಇದೆ. ಸೊ ಇಲ್ಲಿ ನೋಡಿ, ನಾವು ನಮ್ಮ ಫಲಾನುಭವಿಗೆ ಬೆನಿಫಿಟ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಇದೆ. ಓಕೆ, ಲಾಸ್ ಮಾಡೋದು ಬೇಡ. ಅವ್ರು ಯಾವ್ದು ಆಗತ್ತೆ, ಯಾವ್ದು ಆಗಲ್ಲ. ನಾವು ಮುಖದ ಮೇಲೆ ಹೇಳ್ಬಿಡ್ತೀವಿ, ಸರ್ ನಿಮ್ಗೆ ಆಗೋದೇ ಇಲ್ಲ. ಸೊ ಕೆಲವರು ಬೈತಾರೆ, ಬಟ್ ನಮ್ಮ ಟ್ರೂತ್ ಹೇಳ್ತೀವಿ, ಯಾವ್ದು ಆಗತ್ತೆ. ಸೊ ಇಲ್ಲಿ ಅದೇ ಮತ್ತು ಸಪೋಸ್ ಸ್ಪೆಷಲ್ ಕ್ಯಾಟಗರಿ ಮಹಿಳೆಯರು ಗ್ರಾಮೀಣ ಮಾಡಿದ್ರೆ 35% ಸಬ್ಸಿಡಿ, ಸಿಟಿಗೆ ಮಾಡಿದ್ರೆ 25% ಸಬ್ಸಿಡಿ. ಇದು ಕಾಮನ್ ಫಾರ್ಮುಲಾ ಇದೆ. ವಂಡರ್ಫುಲ್ ಸರ್. ಡಾಕ್ಯುಮೆಂಟ್ಸ್ ಅಂತ ಹೇಳಿ ಬಂದರೆ ಸರ್, ಸ್ವಲ್ಪ ಇಲ್ಲಿ ಎಷ್ಟು ಹೆಚ್ಚಿಗೆ ಡಾಕ್ಯುಮೆಂಟ್ ಕೊಡ್ತಾರೆ, ಇಲ್ಲಿ ಅವರಿಗೆ ಹೆಚ್ಚಿಗೆ ಸ್ಕೋರಿಂಗ್ ಸಿಗುತ್ತೆ. ಓಕೆ, ಅವ್ರ ಸ್ವಂತ ಮನೆ ಇದ್ದರೆ ಸ್ಕೋರ್ ಹೆಚ್ಚಿಗೆ ಸಿಗುತ್ತೆ. ಓಕೆ, ಅವ್ರದ್ದು ಏನು ಬಿಸ್ನೆಸ್ ಮಾಡ್ಬೇಕಂತಾರೆ ಅದ್ರ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ದರೆ ಹೆಚ್ಚಿಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ITR ಇದೆಯಾ, GST ಇದೆಯಾ, ಸೊ ಎಲ್ಲ ಪ್ರೊಸೆಸ್ ಮೇಲೆ ಅವರಿಗೆ ಲೋನ್ ಹೆಚ್ಚಿಗೆ ಆಗುತ್ತೆ. ಓಕೆ, ಬಟ್ ಇನಿಷಿಯಲ್ ನಾವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಬುಕ್ ತೊಗೊಳ್ತೀವಿ. ಆಮೇಲೆ ಅಪ್ಲಿಕೇಶನ್ ಬಂದ ನಂತರ ಹಂತವಾಗಿ ಬೇರೆ ಡಾಕ್ಯುಮೆಂಟ್ಸ್ ಅಂತ ತಗೊಳ್ತೀರಿ. ಇದು ಆನ್ಲೈನ್ ಆಫ್ಲೈನ್ ಸರ್? ಇದು ಕೂಡ ಆನ್ಲೈನ್ ಸರ್. ಆನ್ಲೈನ್. ಸ್ಯಾಂಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಇದಕ್ಕೆ? ಸರ್ ಇಲ್ಲಿ ಸ್ಯಾಂಕ್ಷನ್ ಆಗೋದಕ್ಕೆ ಸ್ವಲ್ಪ ಇದು ಪ್ರೊಸೆಸ್ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ಸ್ ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರದಿಂದ ಅಬ್ಜೆಕ್ಷನ್ ಬರುತ್ತೆ, ಅದನ್ನ ಮತ್ತೆ ಅಬ್ಜೆಕ್ಷನ್ ಓಕೆ ಆಗಿ ಬ್ಯಾಂಕಿಗೆ ಬರುತ್ತೆ. ಸೊ ಒಂದು 45 ಡೇಸ್ ಬೇಕಾಗುತ್ತೆ. ನಮ್ಮ ಕಡೆಯಿಂದ 3 ಡೇಸ್ ಮುಗಿಸ್ಬಿಡ್ತೀವಿ. ವಂಡರ್ಫುಲ್ ಸರ್. ಇಷ್ಟೆಲ್ಲ ಸ್ಕೀಮ್ಗಳ ಬಗ್ಗೆ ನಾವು ಮಾತನಾಡಿದ್ವಿ. ತುಂಬ ಜನ ಕೇಳ್ತಾ ಇರ್ತಾರೆ, ಎಜುಕೇಷನ್ ಲೋನಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಸ್ಕೀಮ್ಗಳೇನಾದರೂ ಇದೆಯಾ ಅಂತ. ಆ ಥರದ್ದು ಏನಾದ್ರು ಇದೆಯಾ? ಇದೆ ಸರ್, ವಿದ್ಯಾಲಕ್ಷ್ಮಿ ಅಂತ ಇದೆ. ಓಕೆ, ಸೊ ಇಲ್ಲಿ ಎಜುಕೇಷನ್ ಲೋನ್ ಸಲುವಾಗಿ
ಈ ಪರ್ಟಿಕ್ಯುಲರ್ಲಿ ಈ ಸರ್ಕಾರ ಕೂಡ ಅದನ್ನು ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿ ಸರ್ಕಾರದಿಂದ ಮತ್ತೆ ಬ್ಯಾಂಕಿಗೆ ಬರುತ್ತೆ. ಎಷ್ಟು ಲೋನ್ ಸಿಗುತ್ತೆ ಸರ್ ಇಲ್ಲಿ? ಸರ್ ಅವ್ರ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಅವರು 7,50,000 ಹೋದರೆ, ಇವಾಗ ಅದು 10,00,000 ಮಾಡಿದ್ದಾರೆ, ಹೋದರೆ ಅವ್ರು ವಿತೌಟ್ ಸೆಕ್ಯೂರಿಟಿ. ಓಕೆ. ಅದ್ರ ಮೇಲೆ ಹೋದರೆ ಸೆಕ್ಯೂರಿಟಿ ಕೊಡಲೇಬೇಕಾಗತ್ತೆ. ಮತ್ತು ಇಲ್ಲಿ 2 ಥರ ಇದೆ. ಇಂಡಿಯಾ ಒಳಗಡೆ ಓದೋಕ್ಕೆ ಬೇರೆ ಮತ್ತು ಫಾರಿನ್ ಒಳಗಡೆ ಓದೋಕ್ಕೆ ಕೂಡ ಸಿಗುತ್ತೆ. ಓಕೆ. ಸೊ ಅದಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ತೊಗೋಬೋದು ಅವರು. ಎಲಿಜಿಬಿಲಿಟಿ ಇದೆಯಾ ಸರ್ ಇದಕ್ಕೇನಾದ್ರು? ಹಾಂ, ಇದೆ. ಇಲ್ಲಿ ಈಗ ಎಜುಕೇಷನ್ ಲೋನ್ ಅಂದ್ಕೊಳ್ಳಿ, ಕೆಲವೊಂದು ಸಲ ನಮ್ಮ ಕಡೆ ಎನ್ಕ್ವೈರಿ ಬಂದಿತ್ತು, ಸರ್ ನಮ್ಮ ಹುಡುಗ ಈಗ 8ನೇ ಕ್ಲಾಸ್ ಓದ್ತಾನೆ, ಕೊಡ್ತೀರಾ? ಸೊ ಬರೋಂಗಿಲ್ಲ. ಓಕೆ, PUC ಆ್ಯಂಡ್ ಅಬೋ, 12th ಆ್ಯಂಡ್ ಅಬೋ ಅಂದಾಗ ಮತ್ತೆ ಪ್ರಶ್ನೆ ಬರುತ್ತೆ, ಸರ್ ನನ್ನ ಹುಡುಗ BA ಮಾಡ್ತಾನೆ ಸಿಗುತ್ತಾ, BCom ಮಾಡ್ತಾ ಸಿಗುತ್ತಾ? ಬರೋಂಗಿಲ್ಲ. ಸೊ ಇಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಆರ್ ವೊಕೇಶನಲ್ ಕೋರ್ಸ್. ಓಕೆ. ಸೊ ಇವು ಕೋರ್ಸ್ಗಳಿಗೆ ಮಾತ್ರ ಸಿಗುತ್ತೆ. ಇದ್ರ ಜೊತೆಗೆ ಅದನ್ನು ಎಲಿಜಿಬಿಲಿಟಿ ಅಂದರೆ ಯಾವ ಕಾಲೇಜಿಗೆ ಮಾಡ್ಬೇಕಂತೀರ ಅದರ ಅಡ್ಮಿಷನ್ ಲೆಟ್ರ್ ಬೇಕಾಗುತ್ತೆ, ಒಂದನೇದು. ಎರಡನೇದು ಹಿಂದೆ ಪಾಸಾಗಿರೋ ಸರ್ಟಿಫಿಕೇಟ್ ಬೇಕಾಗುತ್ತೆ, ಯಾವ ಮಾರ್ಕ್ಸ್ ಕಾರ್ಡ್, 10th 12th ಡಿಗ್ರಿ ಯಾವುದಿದೆ ಅಂತ. ಮತ್ತು ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡ್ತಾಯಿದ್ದೀರಾ ಆ ಅಡ್ಮಿಷನ್ ಕಾಪಿ ಬೇಕಾಗತ್ತೆ, ಕಾಪಿ ಬೇಕು. ಮತ್ತು ಫೀಸ್ ಸ್ಟ್ರಕ್ಚರ್. ಓಕೆ. ಅದು ಫೀಸ್ ಸ್ಟ್ರಕ್ಚರ್ ಮೇಲೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಚೆನ್ನಾಗಿದೆ, ಬರೀ ಫೀಸ್ ಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಇವ್ರ ಬುಕ್ಸಿಗೂ ಸಿಗುತ್ತೆ, ಅವ್ರ ಕಾಲೇಜ್ ಟೂರ್ ಇರ್ತಾರ ಅದಕ್ಕೂ ಲೋನ್ ಸಿಗುತ್ತೆ, ಮತ್ತು ಕಾಲೇಜಲ್ಲಿ ಲ್ಯಾಪ್ಟಾಪ್ ಬೇಕಾದ್ರೆ ಅದಕ್ಕೆ ಸಿಗುತ್ತೆ. ಓಕೆ. ಮತ್ತು ಹಾಸ್ಟೆಲ್ಗೂ ಸಿಗುತ್ತೆ, ಹಾಸ್ಟೆಲ್ ಕೂಡ ಬರುತ್ತೆ, ಬಟ್ ಜನರಿಗೆ ಗೊತ್ತಿಲ್ಲ. ಸೊ ಇದಕ್ಕೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಸರ್, ಆಫ್ಲೈನ್ ಅಲ್ಲ ಸರ್? ಸೊ ಇದು ಕೂಡ ಆನ್ಲೈನ್ ಇದೆ. ಮತ್ತು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಇದರಲ್ಲಿ ಇನ್ನೊಂದು ಸ್ಕೀಮ್ ಇದೆ. ಸಪೋಸ್ ಅಪ್ಲಿಕೇಶನ್ ಹಾಕಿದ ಮೇಲೆ ಬರುತ್ತೆ, ಇನ್ ಕೇಸ್ ಅವ್ರು ಆ ಕೆಟಗರಿಗೆ ಓಕೆ ಆದರೆ ಇವ್ರಿಗೆ 0 ಇಂಟ್ರೆಸ್ಟ್ ಇದೆ, 0 ಇಂಟ್ರೆಸ್ಟ್ ಸ್ಕೀಮ್ ಇದೆ. ಬಟ್ ಅದು ಅಪ್ಲಿಕೇಶನ್ ಹಾಕಿದ ಮೇಲೆ ಗೊತ್ತಾಗುತ್ತೆ. ಸೊ ಆ ಸ್ಕೀಮಿಗೆ ಬಂದ್ಬಿಟ್ಟು 0 ಇರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ಸಪೋಸ್ ಅವ್ರ ಕೋರ್ಸ್ 3 ವರ್ಷ ಇದೆ ಅಂತಿಕೊಳ್ಳಿ, ಅಥವಾ 4 ವರ್ಷ ಇದೆ, ಆ ಕೋರ್ಸ್ ಮಾಡೋ ಇಯರು ಪ್ಲಸ್ 1 ಇಯರ್ ಎಕ್ಸ್ಟ್ರಾ ಇರುತ್ತೆ, ಅಲ್ಲಿವರೆಗೂ EMI ಕಟ್ಟಂಗಿಲ್ಲ. ಸ್ವಲ್ಪ 3 ವರ್ಷ ಇದ್ದರೆ 4 ವರ್ಷವರೆಗೆ EMI ಕಟ್ಟಂಗಿಲ್ಲ, 2 ವರ್ಷ ಕೋರ್ಸ್ ಇದ್ದರೆ 3 ವರ್ಷ ಕಟ್ಟಂಗಿಲ್ಲ, ಕೆಲವೊಂದು 6 ವರ್ಷ ಕೋರ್ಸ್ ಇರುತ್ತೆ, 6 ವರ್ಷ ಪ್ಲಸ್ 1 ವರ್ಷ 7 ವರ್ಷ ಕಟ್ಟಕ್ಕೆ ಬರಂಗಿಲ್ಲ. ಓಕೆ. ಸೊ ಅದು ಆಗಿದ ಮೇಲೆ ಅವ್ರು ಎಂಪ್ಲಾಯ್ಮೆಂಟ್ ಜಾಬಿಗೆ ಹೋದಾಗ ಅವಾಗ ಅವ್ರು EMI ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಅಂತ ಏನಾದ್ರು ಇದೆಯಾ, ಇಂಥ ಕೆಟಗರಿ ಅವರಿಗೆ ಮಾತ್ರ ಅಂತ ಹೇಳಿ? ಹಾಗೇನಿಲ್ಲ. ಅಂಥ ಕೆಟಗರಿಗಳಿಗೆ ಇಲ್ಲಿ ಇನ್ಕಮ್ ತುಂಬ ಇಂಪಾರ್ಟೆಂಟ್. ಕೆಟಗರಿಗೆ ಸ್ವಲ್ಪ ಸ್ಪೆಷಲ್ ಬೆನಿಫಿಟ್ ಇದೆ. ಓಕೆ. ಓಕೆ. ಸಪೋಸ್ ಅವ್ರು ಲೋ ಇನ್ಕಮ್ ಪ್ರೊಫೈಲ್ ಇದ್ದು ಕೆಟಗರಿ ಇದ್ದು, ಸಪೋಸ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ಗೆ ಇನ್ ಕೇಸ್ ಎಲಿಜಿಬಲ್ ಆಗಿಬಿಟ್ರೆ 0 ಇಂಟ್ರೆಸ್ಟ್ ಬರುತ್ತೆ. ಸ್ಯಾಂಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದಕ್ಕೆ? ಸರ್, ಸೊ ನಮ್ಮ ಕಡೆ ಎಲ್ಲ ನಾವು 24 ಅವರ್ಸ್ ಮಾಡ್ತೀವಿ, ಬಟ್ ಬ್ಯಾಂಕಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಬ್ಯಾಂಕಲ್ಲಿ ಒಂದು 15 ದಿವಸ ಮಾಡ್ಕೊಡ್ತಾರೆ. ಸೊ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಕೊಡ್ತಾ ಇರುವಂಥ ಸ್ಕೀಮ್ ಅಥವಾ ಲೋನು, ಸೊ ಇದನ್ನು ಕೊಡಿಸೋದಕ್ಕೂ ಕೂಡ ಲೋನ್ ಡಾಕ್ಟರ್ ಹೆಲ್ಪ್ ಮಾಡ್ತಾರೆ. ಸರ್, ನಾವು ಸಪೋರ್ಟ್ ಮಾಡ್ತೀವಿ ಇದಕ್ಕೆ. ಸೊ ಸರ್ಕಾರದ ಸ್ಕೀಮ್ಗಳು ಬಹಳಷ್ಟು ಇದ್ದಾವೆ, ಅದರಲ್ಲಿ ಒಂದಷ್ಟು ಸ್ಕೀಮ್ಗಳ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಇನ್ನು ಲೋನ್ ಡಾಕ್ಟರ್ ಹತ್ರ ಬಂದರೆ ಯಾವ್ಯಾವ ಸ್ಕೀಮ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ? ಸರ್, NLM ಸ್ಕೀಮ್ ಅಂತಿದೆ. ಓಕೆ. ಇದು ಕೂಡ ಸ್ವಲ್ಪ ಹೋಲ್ಡಲ್ಲಿದೆ. ಅದರಲ್ಲಿ 1 ಕೋಟಿ ಲೋನ್ ತಗೋಬೋದು, 50 ಲಕ್ಷ ಸಬ್ಸಿಡಿ ಇದೆ. ಇನ್ನೊಂದು RGM ಅಂತಿದೆ. ಓಕೆ. 4 ಕೋಟಿ ಲೋನು, 2 ಕೋಟಿ ಸಬ್ಸಿಡಿ ಇದೆ. ಅದು ಬಿಟ್ಟರೆ ಅಗ್ರಿ ಇನ್ಫ್ರಾ ಫಂಡ್ ಅಂತ ಬರುತ್ತೆ, 2 ಕೋಟಿವರೆಗೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಕ್ಕೆ ತಗೋಬೋದು. ಅದ್ರಲ್ಲಿ 3% ರೇಟ್ ಆಫ್ ಇಂಟ್ರೆಸ್ಟ್ ಸಬ್ಸಿಡಿ ಇದೆ. ಸೊ ಅಗ್ರಿ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ, ಅದ್ರಲ್ಲಿ 4 ಕೋಟಿ ಲೋನ್ ತಗೋಬೋದು, 33% ಸಬ್ಸಿಡಿ ಇದೆ. ಸೊ ಈ ಥರ ಬೇರೆ ಬೇರೆ ನಾವು ಬಸ್ ಮಾಡ್ತೀವಿ. ಎಲ್ಲ ನಿಜ ಸರ್. ನಿಮ್ಮ ಈ ಇಷ್ಟೊಂದು ದೊಡ್ಡ ಅನುಭವದಲ್ಲಿ ನಾವು ಸರ್ಕಾರಕ್ಕೆ ಈ ಸ್ಕೀಮ್ಗಳಿಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಎದುರಾಗುವಂಥ ಒಂದು ದೊಡ್ಡ ಅಡ್ಡಿ ಅಥವಾ ತಡೆ ಅಂತ ಹೇಳಿದರೆ ಯಾವುದು? ಸರ್, ನನ್ನ ಪ್ರಕಾರ ಅವ್ರ ಬ್ರೇನೇ ತಡೆ. ಯಾಕಂದರೆ ಅವರು ಈ ಬ್ರೇನಿಂದ ಅವರೆಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮುಂದೆ ಬ್ಯಾಂಕ್ ಆಗಲಿ ಯಾರೇ ಆಗಲಿ ಅವ್ರು ಕ್ಲಿಯರ್ ಆಗ್ತಾರೆ. ಫಸ್ಟ್ ನಾವು ಕ್ಲಿಯರ್ ಇಲ್ಲ ಅಂತಂದರೆ ನಾವು ಬ್ಯಾಂಕನ್ನು ತಪ್ಪಂತ ಹೇಳೋಕ್ಕಾಗಲ್ಲ, ನಮ್ಮ ಕಡೆ ಕ್ಲಿಯರ್ ಅಪ್ಪ ನಾವು ಗೌರ್ಮೆಂಟನ್ನು ತಪ್ಪಂತ ಹೇಳೋಕ್ಕಾಗಲ್ಲ. ಫಸ್ಟ್ ನಮ್ಮ ಕಡೆ ಮೈಂಡ್ ಕ್ಲಿಯರೆನ್ಸ್ ಇರಬೇಕು, ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಇರಬೇಕು, ಬಿಸ್ನೆಸ್ ಪ್ಲಾನ್ ಕ್ಲಿಯರೆನ್ಸ್ ಇರಬೇಕು. ಸರ್, ಈಗಾಗಲೇ ಸರ್ಕಾರದ ಬಹಳಷ್ಟು ಸ್ಕೀಮ್ಗಳ ಬಗ್ಗೆ, ಲೋನ್ ಡಾಕ್ಟರ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಸೊ ಇದ್ರ ಜೊತೆಗೆ ಒಂದು ಕ್ವಿಕ್ ಆಗಿ ರ್ಯಾಪಿಡ್ ಫೈರ್ ಮಾಡೋಣ? ಶೋರ್. ಎಸ್ ಸರ್. ಒಂದು ಸ್ಕೀಮು ಜನರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಆದರೆ ಅದು ಗೇಮ್ ಚೇಂಜರ್. PMGP ಲೋನ್ ಅಪ್ಲೈ ಮಾಡುವಾಗ ಜನ ಮಾಡುವಂಥ ಸಾಮಾನ್ಯ ತಪ್ಪು ಯಾವುದು? ಪೂರ್ತಿ ಓದ್ದೇನೆ ಅಪ್ಲಿಕೇಶನ್ ಹಾಕ್ಬಿಡೋದು. ಸರ್ಕಾರದ ಸ್ಕೀಮ್ ತಗೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ನೀವು ಕೊಡುವಂಥ ಒಂದು ಸಲಹೆ ಏನು? ಅವ್ರ ಕಡೆ ಇರೋ ಪ್ಯಾರಾಮೀಟರು, ಬ್ಯಾಂಕಲ್ಲಿ ಇರೋ ಪ್ಯಾರಾಮೀಟರು, ಗೌರ್ಮೆಂಟ್ ಪ್ಯಾರಾಮೀಟರ್ನ ಅವ್ರು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ನೋಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ. ಯಾರೇ ಆಗಲಿ ಒಂದು ಸರ್ಕಾರದ ಸ್ಕೀಮಿಗೆ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮರೆಯಬಾರದಂಥ ಒಂದು ವಿಷಯ ಏನು? ವಿಷಯ ಅಂತಂದರೆ ಅವರ ಕಾನ್ಸೆಪ್ಟ್ ಕ್ಲಿಯರೆನ್ಸ್, ಅದು ತುಂಬ ಇಂಪಾರ್ಟೆಂಟ್. ಅದು ಇದ್ರೆ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಆಗುತ್ತೆ. ಬಿಸ್ನೆಸ್ ಮಾಡಬೇಕು ಅನ್ನೋರು ಸರ್ಕಾರದ ಯಾವ ಸ್ಕೀಮ್ಗಳನ್ನು ಅಥವಾ ಲೋನನ್ನು ಪ್ರಿಫರ್ ಮಾಡ್ಬೋದು? ಪ್ರಿಫರ್ ಮಾಡೋದಕ್ಕಿಂತ ಇಂಪಾರ್ಟೆಂಟು ಅವ್ರು ಏನು ಬಿಸ್ನೆಸ್ ಮಾಡ್ಬೇಕಂತಾರೆ ಅದನ್ನು ಫೋಕಸ್ ಮಾಡಿದ್ರೆ ಅದಕ್ಕೆ ಯಾವ ಸೂಟೇಬಲ್ ಆಗೋದು ಪ್ರಾಜೆಕ್ಟ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ರೈತರಿಗಾಗಿ ಸರ್ಕಾರದ ಯಾವ ಸ್ಕೀಮ್ಗಳಿದೆ? ಎಲ್ಲ ಸ್ಕೀಮು ರೈತರಿಗೂ ಬರುತ್ತೆ, ಬಟ್ ಅವ್ರು ಯಾವ ಬಿಸ್ನೆಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಸೊ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಡುವೆ ನಿಮ್ಮ ರುಟೀನ್ ಹೇಗಿರುತ್ತೆ ಅಂತ ಹೇಳಿ, ನೀವು ಮನೆಯವರಿಗೆ ಯಾವ ಥರ ಟೈಮ್ ಕೊಡ್ತೀರಾ ಹೆಂಗೆ ಅಂತ? ಸರ್, ಒಂದು ಬಿಸ್ನೆಸ್ ಮಾಡಿದಾಗ ಸಮಸ್ಯೆಗಳು ಭಾಳ ಬರುತ್ತೆ, ಪ್ರಾಬ್ಲಮ್ಸು ಬರುತ್ತೆ,
ಪ್ಲಸ್ ಆ ದಿವಸದಲ್ಲಿ ನಾವು ಏನು ಕ್ವಾಲಿಟಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮುಂಚೆ ನಾನು ತಪ್ಪು ಮಾಡಿದ್ದೆ. ಸೊ ಪ್ರತಿಯೊಂದು ಸಲ ಎಲ್ಲ ಸೆಕ್ಟರ್ಗೆ ತಲೆ ಹಾಕೋದು, ಎಲ್ಲ ಇದ್ರಲ್ಲಿ ಮಾಡೋದು. ಸೊ ಎಲ್ಲ ಅದೇ ವರ್ಕ್ ಮಾಡ್ತಿದ್ವಿ, ಪರ್ಸನಲ್ ವಿಷಯ ಮಾಡೋಕ್ಕೆ ಯಾವುದೇ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ. ಬಟ್ ಆಮೇಲೆ ಈಗ ಆ ಎಂಟೈರ್ ವರ್ಕನ್ನು ನಾವು ಡಿವೈಡ್ ಮಾಡಿಬಿಟ್ಟಿವಿ. ಸೊ ನಾನೇನು ಮಾಡಬೇಕು, ಬೇರೆಯವ್ರು ಏನು ಮಾಡಬೇಕು, ಯಾರು ಏನು ರೋಲ್ ಇದೆ. ಮತ್ತು ಪ್ಲಸ್ ಇವಾಗ ನಾನು ಅದೆಲ್ಲ ಬಿಟ್ಬಿಟ್ಟು ನಾನು ಬಿಸ್ನೆಸ್ ಡೆವಲಪ್ಮೆಂಟಿಗೆ ಪ್ಲ್ಯಾನ್ ಮಾಡ್ತೀನಿ. ಸೊ ನೆಕ್ಸ್ಟ್ 6 ಮಂತ್ಗೆ ನಮ್ಮ ಕಂಪ್ನಿ ಹೇಗಾಗಬೇಕು, ಏನು ಟೆಕ್ನಾಲಜಿ ಮಾಡಿದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ, ಏನು ಟೆಕ್ನಾಲಜಿ ಮಾಡಿದ್ರೆ ಜನರಿಗೆ ಎಲಿಜಿಬಿಲಿಟಿ ಚೆಕ್ ಮಾಡ್ಕೋಬೋದು, AI ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಜನರಿಗೆ ಯಾವ ಥರ ಹೆಲ್ಪ್ ಆಗ್ಬೋದು. ಸೊ ಮುಂದೆ 10 ವರ್ಷಕ್ಕೆ ನಮ್ಮ ಕಂಪ್ನಿ ಎಲ್ಲಿಗೆ ಹೋಗಬೇಕು ಮತ್ತು ಎಷ್ಟು ಕೋಟಿ ಜನರಿಗೆ ನಾವು ರೀಚ್ ಆಗಬೇಕು. ಸೊ ಆ ಬಿಸ್ನೆಸ್ ಡೇ ಬೈ ಡೇ ನಾವು ನನ್ನ ವರ್ಕ್ನ ಕೊಡೋದು ಕ್ವಾಲಿಟಿ ವರ್ಕಿಗೆ. ಸೊ ನಿಮ್ಮ ದೊಡ್ಡ ಡ್ರೀಮ್ ಯಾವುದು? ನಿಮ್ಮ ಕಂಪನಿಯನ್ನು ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಿ? ಸರ್, ಇವಾಗ ಅರ್ಹ ಫಲಾನುಭವಿಗಳು ತುಂಬ ಜನ ಇದ್ದಾರೆ. ಬಟ್ ಈ ಸ್ಕೀಮ್ ಅವ್ರಿಗೆ ಅರ್ಹ ಅಂದರೆ ಅವ್ರು ಸಿಗ್ತಾ ಇಲ್ಲ. ಬಟ್ ಅಂಥ ಆಸ್ಪಿರೆಂಟ್ ಜನರಿಗೆ, ಓಕೆ, ಇಂಡಿಯಾದಲ್ಲಿ 8 ಜನ ಇದ್ದಾರೆ, ಒಂದು ಅಟ್ಲೀಸ್ಟ್ 50% ಜನರಿಗೆ ನಾವು ರೀಚ್ ಆಗಿ ಅವರಿಗೆ ಆ ಫೆಸಿಲಿಟಿ ಪಡೆಯೋ ಹಾಗೆ ನಾವು ಸಪೋರ್ಟ್ ಮಾಡಬೇಕಂತ. ವಂಡರ್ಫುಲ್ ಸರ್. ಇದ್ರ ಜೊತೆಗೆ ನೀವು ಡೈಲಿ ಏನೇನು ಮಾಡ್ತೀರಿ ಅಂತ ಹೇಳಿ? ಸರ್, ಇದರ ಫುಲ್ ವರ್ಕ್ ಇರುತ್ತೆ. ಅದ್ರ ಜೊತೆಗೆ ನಾವೊಂದು 3 ಬುಕ್ ಆಥರ್ ಇದ್ದೀವಿ. ಒಂದು ಬುಕ್ ಹೇಳಿದ್ರೆ ನಿಮಗೆ ಲೋನ್ ಡಾಕ್ಟರ್ ಅಂತ. ಸೊ ಇನ್ನೂ 2 ಬುಕ್ಕನ್ನು ನಾನು ಆಲ್ರೆಡಿ ಬರಿತಾ ಇದ್ದೀನಿ, ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಇದೆ. ಸೊ ಆ ಬುಕ್ಕು ನಿಮ್ಮಲ್ಲಿ ನೋಡುವ ಪ್ರತಿಯೊಂದು ಫಲಾನುಭವಿಗೂ ತುಂಬ ಯೂಸ್ ಆಗುತ್ತೆ. ಓಕೆ, ಒಂದು ಬುಕ್ ಹೆಸರಿದೆ ರೀಸೆಟ್ ಅಂತ. ಓಕೆ, ಈಗ ನೋಡಿ, ಪ್ರತಿಯೊಬ್ಬ ಮನುಷ್ಯಕ್ಕೆ ನಾವು ಏಳು ಬೀಳು ಇದ್ದೇ ಇರುತ್ತೆ. ನಾವು ಬಿದ್ದಾಗ ನಾವು ಹೇಗೆ ಏಳಬೇಕು ಅದು ಯಾರೂ ಹೇಳೋದಿಲ್ಲ. ಓಕೆ, ಬರೀ ಬೈತಾರೆ ಅಷ್ಟೇ, ಬಿದ್ದಾಗ ನಿನ್ನ ಕಡೆ ಆಗಂಗಿಲ್ಲ, ನಿನ್ನ ಕಡೆ ಹಾಗೆ ಹೀಗೆ ಅಂತ ಬೈತಾರೆ. ಬಟ್ ಆ ಕೆಳಗಡೆ ಬಿದ್ದಾಗ ಮೇಲ್ಗಡೆ ಬರಬೇಕಾದ್ರೆ ನಮ್ಮ ಎಂಟೈರ್ ಸೆಟ್ಟನ್ನು ನಾವು ರೀಸೆಟ್ ಮಾಡಬೇಕಾಗತ್ತೆ, ಓಕೆ, ಲೈಫನ್ನು. ಅದಕ್ಕೆ ನಮ್ಮ ಬುಕ್ ಹೆಸರೇ ರೀಸೆಟ್ ಅಂತ. ಇದು ತಮ್ಮ ಅನುಭವನ? ನನ್ನ ಅನುಭವ ಅಂತ ಕೊಟ್ಟೆ ರೀಸೆಟ್ಟು. ಅದಕ್ಕೆ ಕೆಳಗಡೆ ಬಂದಿರಪ್ಪ ಅಂತ, ಇಟ್ಸ್ ಆರ್ಟ್ ಆಫ್ ಬೌನ್ಸಿಂಗ್ ಬ್ಯಾಕ್. ನಾವು ಮತ್ತೆ ಬೌನ್ಸ್ ಬ್ಯಾಕ್ ಯಾವ ಥರ ಮಾಡಬೇಕು, ಏನು ಸ್ಟ್ರಾಟಜಿ ಇದಾವೆ, ಏನು ಟೆಕ್ನಿಕ್ಸ್ ಇದಾವೆ, ಇದೆಲ್ಲ ಮತ್ತೆ ನಾನು ವೇಗಾಗಿ ಬರ್ದಿದ್ದಲ್ಲ, ಇದು ಮತ್ತು ಸೈಂಟಿಫಿಕ್ ನಾಲೆಜ್, ಸೈಂಟಿಫಿಕ್ ಎಲ್ಲ ಪ್ಯಾರಾಮೀಟರ್ ಕೂಡ ಮಾಡಿದ್ರೆ ಯಾವುದೇ ಕೆಳಗೆ ಬಿದ್ದ ಮನುಷ್ಯ ಮ್ಯಾಕ್ ಬರ್ಬೋದು, ತಮ್ಮ ಲೈಫಲ್ಲಿ ರೀಸೆಟ್ ಮಾಡ್ಕೋಬೋದು. ಸೊ ಇದು ಬುಕ್ ಕೂಡ ಜನರಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು 10-15 ದಿನ ಒಳಗಡೆ ಆನ್ಲೈನ್ ಬರುತ್ತೆ, ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಒಂದೇ ಬುಕ್ಕು. ಇದು ಬರ್ದಿದ್ದ ಬುಕ್ ನಾನು ಲಾಸ್ಟ್ ಟೈಮ್ ಇದಕ್ಕೆ ನಮ್ಮ ದಸರಾ ಇದಕ್ಕೆ ಅವಾಗ ಖಾಲಿ ಇತ್ತು, ಫುಲ್ ಏನು ಮಾಡಲಿ ಅಂತ ಅದನ್ನು ಇದರ ಫುಲ್ ಇದು ಮಾಡಿದೆ. ಮತ್ತು ಇವಾಗ ದೀಪಾವಳಿಗೆ ಇನ್ನೊಂದು ಬುಕ್ ಬರ್ತಿದ್ದೀನಿ. ಸೊ ಈಗ ನಮ್ಮ ಕಡೆ ನೋಡೋ ಪ್ರತಿಯೊಬ್ಬರು ಅವರು ಒಂದು ಫೌಂಡರ್ಸ್, ತಮ್ಮೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇಂಥವ್ರು. ಅಂಥ ಫೌಂಡರ್ಸ್ ಸಲುವಾಗಿ ಒಂದು ಬುಕ್ ನಾನು ಬರ್ತಿದ್ದೀನಿ, ದ ಫೌಂಡರ್ಸ್ ಅಂತ, ಸ್ಟ್ರಗ್ಲಿಂಗ್ ಟು ಸಕ್ಸಸ್. ಸೊ ಒಂದು ಫೌಂಡರು ಸ್ಟಾರ್ಟಿಂಗಲ್ಲಿ ಎಷ್ಟು ಕಷ್ಟಗಳು ಬರ್ತಾವೆ, ಯಾವ್ಯಾವ ಸ್ಟೆಪ್ಪಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ, ತಾನು ಅಷ್ಟೇ ಅಲ್ಲ, ತನ್ನ ಹೆಂಡತಿಯಿಂದ ಕೂಡ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಫ್ರೆಂಡ್ಸಿಂದ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಅಂಥ ಪ್ರಾಬ್ಲಮಿಂದ ಸ್ಟ್ರಗಲ್ನ ಮಾಡಿಕೊಂಡು ಮತ್ತು ಅದರ ಮುಂದೆ ಯಾವ ಥರ ಸಕ್ಸಸ್ಗೆ ಬರಬೇಕಂತ ಕೂಡ ಅದು ಬುಕ್ ಬರ್ತಿದ್ದೀನಿ. ಸೊ ಅದು ಕೂಡ ಲಾಂಚ್ ಆಗುತ್ತೆ. 2 ಬುಕ್ ಎ ಟೈಮ್ ಲಾಂಚ್ ಆಗುತ್ತೆ. ಸೊ 2 ಬುಕ್ಕು ಈ ಆಸ್ಪರೆಂಟ್ ಫೌಂಡರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೂಪರ್ ಸರ್. ಆಗಲೇ ಮಾತನಾಡಬೇಕಿದ್ರೆ ನೀವು ಹೇಳ್ತಾ ಇದ್ರಿ ಬಹಳಷ್ಟು ಜನಕ್ಕೆ ಲೋನ್ ಡಾಕ್ಟರ್ ಕಡೆಯಿಂದ ಸಹಾಯ ಆಗಿದೆ. ಈಗಾಗಲೇ ತುಂಬ ಜನ ಸರ್ಕಾರದ ಸ್ಕೀಮ್ಗಳನ್ನು ಬಳಸ್ಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅವರು ಲೈಫಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದರ ಜೊತೆಗೆ ನೆಗೆಟಿವ್ ಕಮೆಂಟ್ಸು ಅಥವಾ ರಿವ್ಯೂಸ್ ಕೂಡ ಬರುತ್ತಲ್ವಾ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅದನ್ನು ಹೇಗೆ ತಗೋತೀರಾ ನೀವು ಅಂತ? ಸರ್ ನೋಡಿ, ನಾನು ಮುಂಚೆ ಕೂಡ ಹೇಳ್ತೇನೆ, ನಮ್ಮ ಟೋಟಲ್ ಬಿಸ್ನೆಸ್ ಒಳಗಡೆ 80-90% ಜನರಿಗೆ ಆಗುತ್ತೆ, ಉಳ್ಕಿದ 10-15% ಜನರಿಗೆ ಆಗೋದಿಲ್ಲ. ಯಾರಿಗೆ ಆಗೋದಿಲ್ಲವೋ ಅವ್ರ ಪ್ರಕಾರ ನಾವು ಕೆಟ್ಟವರು. ಓಕೆ, ಯಾಕಂದರೆ ಅವ್ರಿಗೆ ಏನು ಬೇಕಾಗಿರುತ್ತೆ, ನಾನು ಏನು ಮಾಡಬಾರ್ದು, ಎಲ್ಲ ಲೋನ್ ಡಾಕ್ಟ್ರೇ ಮಾಡಿಬಿಡ್ಬೇಕು. ಬಟ್ ಅದು ಆಗೋದಿಲ್ಲ ಅಂತ ಮುಂಚೆ ಹೇಳಿದ್ದೀನಿ. ಅದು ಭಗವಂತ ಬಂದರೂ ಆಗಂಗಿಲ್ಲ. ಯಾಕಂದರೆ ಅವ್ರು ಮಾಡೋ ಬಿಸ್ನೆಸ್ ಅವ್ರು ರಿಪ್ರೆಸೆಂಟ್ ಮಾಡಿದಾಗ ಮಾತ್ರ ಆಗುತ್ತೆ. ಸೊ ಅಂಥವ್ರು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ, ಅದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ 80% ಜನ 90% ಜನ ಇದ್ದಾರೆ, ನಾವು ಅದನ್ನು ಫೋಕಸ್ ಮಾಡೋಣ. ಅವ್ರು ಬೆಳೆದ್ರೆ ದೇಶ ಬೆಳೆಯುತ್ತೆ. ಓಕೆ, ಅದು ನಿಜ. ಬಟ್ ಆ ನೆಗೆಟಿವ್ ರಿವ್ಯೂಸ್ಗಳಿಗೆ ನೀವೇನಾದರೂ ಆನ್ಸರ್ ಕೊಡೋದು ಆ ಥರ ಏನಾದ್ರು ಮಾಡ್ತೀರಾ? ನಾವು ಆನ್ಸರ್ ಕೊಡೋದಿಲ್ಲ. ಓಕೆ, ಆನ್ಸರ್ ಕೊಡೋದು ನಾವು ನಮ್ಮ ಫೋಕಸ್ ಮುಂದೆ ಹೋಗ್ತೀವಿ. ಓಕೆ, ಮುಂದೆ ಈ ಇರೋ ಜನರಿಗೆ ಮತ್ತೆ ಯಾವ ಥರ ಬೆಳೆಸಬೇಕು, ಅವ್ರು ಬಿಸ್ನೆಸ್ ಬೆಳಿಬೇಕಾದ್ರೆ ನಾವು ಏನು ಟೆಕ್ನಿಕ್ ಮಾಡಿದ್ರೆ ಅವ್ರ ಸಕ್ಸಸ್ ರೀಚ್ ಆಗುತ್ತೆ. ಮತ್ತು ಇನ್ನೊಂದು ಸರ್, ಇಲ್ಲಿವರೆಗೆ ನಾವೇನು ಕಸ್ಟಮರ್ಗೆ ಮಾಡಿದೀವಲ್ಲ, ಇಟ್ ಈಸ್ ನಾಟ್ ಎ ಒನ್ ಟೈಮ್ ಜಾಬ್. ಇವಾಗ ಇಲ್ಲಿಂದ ನಮ್ಮ ಮತ್ತೆ ಫಲಾನುಭವಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟಾರ್ಟಿಂದ 5 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು. ಮುಂದೆ ನಿಮಗೆ 50 ಲಕ್ಷ ಬೇಕಾದ್ರೆ ಕೊಡೋಣ, ಮುಂದೆ 1 ಕೋಟಿ ಬೇಕಾದ್ರೆ ಕೊಡೋಣ, 10 ಕೋಟಿ ಬೇಕಾದ್ರೆ ಕೊಡೋಣ. ಬಟ್ ಇದು ಒಂಥರ ಬಂಗಾರದ ಮೊಟ್ಟೆ ಕೊಡೋ ಕೋಳಿ ನಾವು. ಓಕೆ, ನಮ್ಮನ್ನು ಯಾವ ಥರ ಯೂಸ್ ಮಾಡ್ಕೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಒನ್ ಟೈಮ್ ಯೂಸ್ ಮಾಡ್ಕೋತೀರಾ ಅಥವಾ ಪ್ರತಿ ಸಲ ಯೂಸ್ ಮಾಡ್ಕೋಬೇಕಾದ್ರೆ ನಿಮ್ಮ ವ್ಯಾಪಾರ ಕೂಡ ಪ್ರತಿ ಸಲ ಚೆನ್ನಾಗಿ ಮಾಡ್ತಾ ಹೋಗಬೇಕು. ಕರೆಕ್ಟ್. ಇವಾಗ 1 ಲಕ್ಷದಿಂದ ನೀವು 10 ಕೋಟಿ ಲೋನ್ ಸಿಗುತ್ತೆ. ಬಟ್ ಸರ್ಕಾರದ ಎಲ್ಲ ಸ್ಕೀಮ್ ಇದ್ದಾವೆ, ಇವನ್ 100 ಕೋಟಿ ಸ್ಕೀಮ್ ಇದ್ದಾವೆ. ಬಟ್ ನಾವು ಯಾವ ಥರ ಯೂಸ್ ಮಾಡ್ಕೋದು ಅದು ಇಂಪಾರ್ಟೆಂಟ್. ಸೊ ಫೈನಲಿ ಸರ್, ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ನಿಮ್ಮ ಕಡೆಯಿಂದ ಬೆನಿಫಿಟನ್ನು ಪಡ್ಕೊಂಡಂಥವ್ರಿಗೆ, ಹಾಗೆಯೇ ಬೆನಿಫಿಟ್ ಪಡ್ಕೊಳ್ಬೇಕು ಅಂತ ಹೇಳುವಂಥವ್ರಿಗೆ ನೀವೇನು ಹೇಳ್ತೀರಿ? ಸರ್, ನಾನಂತೀನಿ ಮಾರ್ಕೆಟು ಅಥವಾ ದೇಶ ದೊಡ್ಡದಿದೆ. ಓಕೆ, ನಿಮ್ಮ ಕಡೆ ಏನು ಡ್ರೀಮ್ ಇದೆ, ನಾನು ಬೆಳಿಬೇಕು, ಓಕೆ, ಅದನ್ನು ನೀವು ಯಾರ್ದೋ ಮಾತು ಕೇಳ್ಕೊಬಿಟ್ರು ಅದನ್ನು ಸ್ಟಾಪ್ ಮಾಡಬೇಡಿ. ಓಕೆ,
ಪ್ರಪಂಚ ದೊಡ್ಡದಿದೆ. ನಿಮ್ಮ ಆ ಎಫರ್ಟ್ಸ್ಗೆ ನೀವು 1 ಸಲ ಇಲ್ಲ 2 ಸಲ ಇಲ್ಲ 4 ಸಲ ನೀವು ಫೇಲ್ ಆದರೂ ಪರವಾಗಿಲ್ಲ. ಓಕೆ, ಅದನ್ನು ಸಪೋರ್ಟ್ ಮಾಡೋದಕ್ಕೆ ಸರ್ಕಾರ ಇದ್ದಾರೆ. ಓಕೆ, ಈ ಕಡೆ ಸರ್ಕಾರ ಇದ್ದಾರೆ, ಈ ಕಡೆ ಬ್ಯಾಂಕ್ ಇದ್ದಾರೆ, ಈ ಕಡೆ ನೀವಿದ್ದೀರಾ. ಓಕೆ, ಅದನ್ನು ಓಕೆ ಆ ನಿಮ್ಮ ಡ್ರೀಮನ್ನು ಅಚೀವ್ಮೆಂಟ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ನಿಮ್ಮ ಧೈರ್ಯ ಬೇಕು ಮತ್ತು ನಿಮ್ಮ ಸಪೋರ್ಟು ಬೇಕು. ನಿಮ್ಮ ಸಪೋರ್ಟು, ನಮ್ಮ ಸಪೋರ್ಟು, ಸರ್ಕಾರ ಸಪೋರ್ಟು, ಬ್ಯಾಂಕ್ ಸಪೋರ್ಟ್ ಎಲ್ಲನೂ ಸೇರಿಸೋ ಕೆಲಸ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ಬಟ್ ನಿಮ್ಮ ಜಿದ್ದನ್ನು ಬಿಡಬೇಡಿ, ಇಷ್ಟೇ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಪ್ರಕಾಶ್ ಸರ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿದ್ದಕ್ಕೆ, ನಿಮ್ಮ ಪ್ರೀಷಿಯಸ್ ನಾಲೆಜ್ ಮತ್ತು ಟೈಮ್ ಎರಡನ್ನೂ ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಲೋನ್ ಡಾಕ್ಟರ್ ಪ್ರಕಾಶ್ ರಾಥೋಡ್ ಅವರ ಜೊತೆಗಿನ ಈ ಪಾಡ್ಕಾಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್. Bosswala. Be the boss.